8 ಜನ ಮಕ್ಕಳು, ನೀವೇ ಕಡೆಯವರು, ಮುದ್ದಿನ ಮಗ. ಸೊ ಎಲ್ಲರೂ ನಿಮ್ಮ ಥರನೇ ಇದ್ದಾರಾ ಅಥವಾ ಒಬ್ಬೊಬ್ರದ್ದು ಒಂದೊಂದು USP ಇದೆಯಾ ಸರ್? ಒಂದು ಗಾದೆನೇ ಇದೆಯಲ್ಲ, ಎಲ್ಲ ಮರದ ಹಣ್ಣುಗಳು ಒಂದೇ ಥರವಂತೆ, ಒಂದೇ ಮನೆಯ ಹೆಣ್ಣುಗಳು ಬೇರೆ ಬೇರೆಯಂತೆ. ಒಂದು ಕಾಮನ್ ಕ್ವೆಶ್ಚನ್ ಎಲ್ಲ ವಿಡಿಯೋ ಕೆಳಗೂ ಇದ್ದೇ ಇರುತ್ತೆ, ಇವರು ಅಭಿಜಿತ್ ಸರ್ ಅವ್ರ ಬ್ರದರ್ ಅಲ್ವಾ ಅಂತ. ಬಟ್ ಅಲ್ಲ, ಅದೊಂದು ಇವತ್ತಿಗೂ ಜನಕ್ಕೆ ಒಂದು ಸಣ್ಣ ಕುತೂಹಲನೂ ಇದೆ, ಡೌಟು ಇದೆ, ಅಣ್ಣ ತಮ್ಮಂದ್ರ ಫ್ರೆಂಡ್ಸ್ ಅಂತ. ಎಷ್ಟಾಗುತ್ತೋ ಅಷ್ಟು ದೇಶಗಳನ್ನ ಸುತ್ತಾಡಬೇಕು ಅನ್ನೋ ಒಂದು ಆಸೆಯಲ್ಲಿ ವರ್ಲ್ಡ್ ಮ್ಯಾಪ್ನ ನೀವು ಹಾಕೊಂಡಿದ್ದೀರಾ. 12 ವರ್ಷ ಐ ಯೂಸ್ ಟು ಟ್ರಾವೆಲ್ ಎವ್ರಿ ಇಯರ್. ನಾನು, ನನ್ನ ಮಗಳು, ನನ್ನ ಹೆಂಡತಿ. ಇಲ್ಲ ಹಾಂಗ್ಕಾಂಗ್ ಹೋಗು, ಇಲ್ಲ ಸಿಂಗಾಪುರ್ಗೆ ಹೋಗು, ಮಲೇಷಿಯಾಗೆ ಹೋಗು, ಎಲ್ಲ ಒಂದು ಕಡೆ ಹೋಗೋದೇನೆ. ಬಟ್ ಕೊರೋನಾ ಟೈಮಲ್ಲಿ ಐ ಲಾಸ್ಟ್ ಮೈ ವೈಫ್. ಕೌಶಿಕ್ ಅವರೇ, ಇಂಥ ಚಿತ್ರಗಳು ಯಾಕೆ ಹೊರಗಡೆ ಸಕ್ಸಸ್ ಆಗಲ್ಲ ಅಂದರು. ಅದಕ್ಕೆ ಕಾರಣ ಹೇಳಿದೆ ಮೇಡಮ್, ನಮ್ಮ ಚಿತ್ರ ನಿಂತಿರೋದು ಕಮರ್ಷಿಯಾಲಿಟಿ ಮೇಲೆ. ದರ್ಶನ್ ಅಂತವರು, ಯಶ್ ಅಂತವ್ರು ಮಾಡಿದ್ರೆ ಥಿಯೇಟ್ರ್ಗಳು ಸಿಗುತ್ತೆ, ಡಿಸ್ಟ್ರಿಬ್ಯೂಟರ್ಗಳು ಸಿಗ್ತಾರೆ, ಜನ ತಲುಪೋದು. ಬಟ್ ಈ ಸಬ್ಸಿಡೀಸ್ ಎಲ್ಲ ಕರೆಕ್ಟಾಗಿ ಬರುತ್ತಾ ಸರ್? ಇಲ್ಲ, ಅದು ಈಗ ಕೊರೋನಾ ಬಂದಿದ್ದೇ ನೆವ ಆಯಿತು. ಈಗಂತೂ ಈ ಗ್ಯಾರಂಟಿ ಬಂದ ಮೇಲೆ ಕಾಂಗ್ರೆಸ್ ಗೌರ್ಮೆಂಟಲ್ಲಿ ಅವ್ರಿಗೇನಾಗ್ಬಿಟ್ಟಿದೆ, ಆ ಗ್ಯಾರಂಟಿಗಳು ನಿಭಾಯಿಸೋದೇ ಕಷ್ಟ ಆಗಿದೆ. ಇಷ್ಟೊಂದು ಅಪಾರವಾದ ಸಾಧನೆ ಮಾಡಿದಂತಹ ದಿ ಬೆಸ್ಟೆಸ್ಟ್ ಡಿರೆಕ್ಟರ್ ಆಫ್ ಕನ್ನಡ ಫಿಲಮ್ ಇಂಡಸ್ಟ್ರಿ ಪುಟ್ಟಣ್ಣ ಕಣಗಾಲ್ ಅವರು ಆಸ್ ಅ ಪರ್ಸನ್ ಹೇಗಿರ್ತಿದ್ರು ಅನ್ಸೆಟ್ ಅಂತ. ಇವರು ಒಂದು ಸತಿ ಚೆನ್ನೈಯಿಂದ ಮಹಾಬಲಿಪುರಂಗೆ ಹೋಗ್ತಾ ಇದ್ರು, ಅದು ಶೂಟಿಂಗ್ ಲೊಕೇಶನ್ ನೋಡೋಕ್ಕೆ ಅಂತ. ಅದಕ್ಕೆ ಪುಟ್ಟಣ್ಣ ವಾಸ್ ದಿ ಡ್ರೈವರ್. ಈ ಡಸಂಟ್ ಹ್ಯಾವ್ ಎನಿ ಫಿಲಮ್ ಎಕ್ಸ್ಪೀರಿಯನ್ಸ್. ಬಟ್ ನಮ್ಮ ದೊಡ್ಡಣ್ಣ ಒಂದು ಮಾತು ಹೇಳೋರು, ಮನಿ ಈಸ್ ಫ್ಲೈಯಿಂಗ್ ಇನ್ ದ ಸ್ಕೈ, ವಿ ಶುಡ್ ನೋ ಹೌ ಟು ಕ್ಯಾಚ್ ಇಟ್. ಸೊ ದುಡ್ಡಿಲ್ಲ ಅಂತ ಕೊರಗಬಾರ್ದಂತೆ, ಆ ದುಡ್ಡನ್ನು ತೊಗೊಳಕ್ಕೆ ನಮಗೆ ಗೊತ್ತಿಲ್ಲ ಅಂತ ಕೊರಗಬೇಕು. ಹುಚ್ಚ ಸಿನಿಮಾದಲ್ಲಿ ತೆರೆ ಮೇಲೆ ಆಗ ಅದು ಸುದೀಪ್ ಅವರ ಪ್ರಥಮ ಹೀರೋ ಆಗಿ ಮಾಡಿದ ಚಿತ್ರ. ಅದಕ್ಕೆ ಮುಂಚೆ ಒಂದು ಸಿನಿಮಾ ಮಾಡಿದ್ರು. ನಾನು ಪುರೋಹಿತರ ಡ್ರೆಸ್ಸಲ್ಲೇ ಇದ್ದೀನಿ, ಆತ ಈ ಹುಚ್ಚಿರೋದು ಚಡ್ಡಿ ಎಲ್ಲ ಹಾಕೊಂಡು ಆ ಥರ ಡ್ರೆಸ್ಸಲ್ಲಿ ಅವರಿದ್ದಾರೆ. ಇವರಲ್ಲಿ ಇದ್ದಿದ್ದೇನೋ ಮೋಟರ್ ಬೈಕ್ ತೊಗೊಂಡು ಇಳಿಯೋಕ್ಕೆ ಅಂತ ಹೊರಟಿದ್ದಾರೆ. ಹೊರಟವಾಗ ಸ್ಕಿಡ್ ಆಗಿಬಿಡ್ತು. 20 ಅಡಿ ಎತ್ತರದಿಂದ ಮೋಟರ್ ಬೈಕು ಬಿದ್ದುಬಿಟ್ಟು ಇವ್ರು ತರಚ್ಕೊಂಡು ಕೆಳಗಡೆ ಬಂದ್ಬಿಟ್ಟಿದ್ದಾರೆ. ಯಾರು? ಸುದೀಪ್ ಅವರು. ಆ್ಯಂಡ್ ಪುಟ್ನಂಜ ಮೀನಾ ವಾಸ್ ಎ ವೆರಿ ಪಾಪ್ಯುಲರ್ ಹೀರೋಯಿನ್. ಆಗ ಒಂಥರ ಹಾಟ್ ಕೇಕ್ ಹಾಕಿ. ಮೀನಾ ಅಂದರೆ ಒಂಥರ ಶಿ ವಾಸ್ ಎ ರೊಮ್ಯಾಂಟಿಕ್ ಹೀರೋಯಿನ್ ರವಿಚಂದ್ರನ್ ಅವ್ರಿಗೆ. ಎಲ್ಲ ಮುಗೀತು. ನೆಕ್ಸ್ಟ್ ನಾನು ಹೊರಗಡೆ ಬಂದಾಗ ಈ ಥರ ಆ್ಯಕ್ಟ್ ಮಾಡಿದೆ ಅಂದರೆ, ಏನು ಗುರು 8 ಲಕ್ಷ ಅಂತ ತಬ್ಕೊಂಡಿದ್ಯಾ, 10 ಲಕ್ಷ ಅಂತ ತಬ್ಕೊಂಡಿದ್ಯಾ ಅನ್ನೋ. ವಾಯ್ಸ್ ಆಫ್ ಬೆಂಗಳೂರು. ಯಾವುದೇ ಹೋಸ್ಟ್ಗೆ ಒಬ್ಬ ಒಳ್ಳೆ ವಾಗ್ಮಿ, ಒಳ್ಳೆ ಸ್ಟೋರಿ ಟೆಲ್ಲರ್ ಸಿಕ್ಕರೆ ಅದಕ್ಕಿಂತ ಖುಷಿ ಇನ್ನೇನೂ ಇಲ್ಲ. ಪಾಡ್ಕಾಸ್ಟ್ ಪ್ರಪಂಚದಲ್ಲಿ ನಾವಿದ್ದೀವಿ. ಆ್ಯಂಡ್ ಸುಮಾರು ಜನರಿಗೆ ಏನಂದರೆ ಡೌಟು, ದೋ ಅವರು ಕೂಡ ಎಕ್ಸ್ಟೆನ್ಸಿವ್ ಆಗಿ ಪಾಡ್ಕಾಸ್ಟ್ನ ಕನ್ಸ್ಯೂಮ್ ಮಾಡ್ತಿದ್ರು, ಅಲ್ಲ ಈ 1 hour 2 hours ಇಂಟರ್ವ್ಯೂ ಎಲ್ಲ ನೋಡ್ತಾರ ಜನ ಅಂತ. ಒಂದು ಕಾಲದಲ್ಲಿ ಸ್ವಲ್ಪ ಕಡಿಮೆ ಆಗಿತ್ತು ಅಂತ ಹೇಳಬಹುದು, ಬಿಕಾಸ್ ಈ ರೀಲ್ಸ್ ಟುಕ್ ಓವರ್. ಎಲ್ಲ 30 ಸೆಕೆಂಡಲ್ಲಿ ಕ್ವಿಕ್ಕಾಗಿ ಇನ್ಫಾರ್ಮೇಷನ್ ಬೇಕು, ಆ್ಯಂಡ್ ಒಂದಾದ್ಮೇಲೆ ಒಂದು ಸ್ವೈಪ್ ಮಾಡ್ತಾ ಮಾಡ್ತಾ ಜನರಿಗೆ ಪೇಷನ್ಸ್ ಕಡಿಮೆ ಆಗ್ತಾ ಬಂತು. ಬಟ್ ಈಗ ಬ್ಯಾಕ್ ಟು ಸ್ಕ್ವೇರ್ ಒನ್ ಅನ್ನೋ ಹಾಗೆ ಯಾವತ್ತಿದ್ರೂ ಓಲ್ಡ್ ಇಸ್ ಗೋಲ್ಡ್ ಅಲ್ವಾ. ಮುಕ್ತವಾಗಿ ಮಾತಾಡುವಂಥದ್ದನ್ನು ಜನ ಎಂಜಾಯ್ ಮಾಡ್ತಿದ್ದಾರೆ. ಎಸ್ಪೆಷಲಿ ಇನ್ ಅ ಪ್ಲ್ಯಾಟ್ಫಾರ್ಮ್ ಲೈಕ್ ಯೂಟ್ಯೂಬ್, ಜನ ನೋಡ್ತಾನೆ ಇಂಟರ್ವ್ಯೂನ ಕೇಳೋದಿಲ್ಲ, ಪ್ಯಾಸಿವ್ ಲಿಸ್ನಿಂಗ್ ಮಾಡ್ತಾರೆ, ಜಸ್ಟ್ ಲೈಕ್ ರೇಡಿಯೋ. ಸೊ ಇಂಟರ್ವ್ಯೂನ ಪ್ಲೇ ಮಾಡ್ತಾರೆ, ಕೇಳೋದಕ್ಕೆ ಬಿಟ್ಟುಬಿಡ್ತಾರೆ, ಆ್ಯಂಡ್ ಅವ್ರ ಕೆಲಸಗಳನ್ನ ಅವ್ರು ಮಾಡ್ಕೋತಾ ಇರ್ತಾರೆ. ಆ್ಯಂಡ್ ಇವತ್ತಿನ ಪಾಡ್ಕಾಸ್ಟ್ ಐ ವಿಲ್ ಪ್ರಾಮಿಸ್ ಯು, ಇದು ಎಷ್ಟು ಲೆಂತ್ ಇರುತ್ತೆ ನನಗೆ ದೇವರಾಣೆಗೂ ಗೊತ್ತಿಲ್ಲ. ಐ ಆಮ್ ನಾಟ್ ಇವನ್ ವರಿಡ್ ಅಬೌಟ್ ಲೆಂತ್. ನಿಮಗೆ ಸಮಯ ಹೋಗೋದೇ ಗೊತ್ತಾಗೋದಿಲ್ಲ, ಯಾಕಂದರೆ ಒಬ್ಬ ಅತ್ಯುತ್ತಮವಾದಂಥ ವಾಗ್ಮಿ. ನೋ ವಂಡರ್, ಯಾಕಂದರೆ ಇವರು LLB ಕೂಡ ಮಾಡಿದ್ದಾರೆ. ಬಿಕಾಸ್ LLB ಮಾಡಿದವರು ಲಾ ಪಾಯಿಂಟ್ಸ್ ಹಾಕ್ತಾರೆ, ಸಖತ್ತಾಗಿ ಮಾತಾಡ್ತಾರೆ ಅಂತ ನಾವೇನಂತೀವಿ. ಆ ಲಾ ಪಾಯಿಂಟ್ಸ್ ಹಾಕ್ತಾರ ಇವರು ಇಲ್ವಾ ಗೊತ್ತಿಲ್ಲ, ಬಟ್ ಅತ್ಯದ್ಭುತವಾಗಿ ಮಾತಾಡ್ತಾರೆ. ಇವ್ರು ಮಾತಾಡ್ತಿದ್ರೆ ಹೊತ್ತು ಹೋಗೋದೇ ಗೊತ್ತಾಗೋದಿಲ್ಲ. ಫ್ಯಾಂಟಾಸ್ಟಿಕ್ ಆ್ಯಕ್ಟರ್, ಡಿರೆಕ್ಟರ್, ಪ್ರೊಡ್ಯೂಸರ್ ಆ್ಯಂಡ್ ಮಜಿಷಿಯನ್, ಆ್ಯಂಡ್ ನನ್ನ ವೆರಿ ಗುಡ್ ಫ್ರೆಂಡ್ ಕೌಶಿಕ್ ಸರ್, MD ಕೌಶಿಕ್ ಸರ್. ವೆಲ್ಕಮ್ ಟು ದಿ ಶೋ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಸಮಯಕ್ಕೆ. ಥ್ಯಾಂಕ್ ಯು ಸೌಜನ್ಯ ಅವರೇ. ನಿಮಗೂ ನಿಮ್ಮ 1358 ಸ್ಟುಡಿಯೋಗೂ ನನ್ನ ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ನಾನು ಆಗಲೇ ಹೇಳಿದ ಹಾಗೆ ತುಂಬ ಚೆನ್ನಾಗಿ ಮಾತಾಡೋರು ಹೋಸ್ಟ್ಸ್ಗೆ ತುಂಬ ಇಷ್ಟ ಆಗೋಗ್ತಾರೆ, ಬಿಕಾಸ್ ನಮ್ಮ ಕೆಲಸ ಅಲ್ಲಿ ಕಡಿಮೆ ಆಗುತ್ತೆ. ಆ್ಯಂಡ್ ಮಾತಲ್ಲಿ ಹಿಡಿದಿಟ್ಕೊಳ್ಳೋವಂಥ ಕಲೆ, ವಾಸ್ ಇಟ್ ಆಲ್ವೇಸ್ ದೇರ್ ನಿಮಗೆ? ಚಿಕ್ಕ ವಯಸ್ಸಿಂದಾನು ಈ ಮೋಡಿ ಮಾಡೋ ಥರ ಮಾತಾಡ್ತಿದ್ರಾ, ಅಥವಾ LLB ಮಾಡಿದ್ಮೇಲೆ ಈ ಕಲೆ ಸ್ವಲ್ಪ ಪಾಲಿಶ್ ಆಯಿತು ಅನ್ಸುತ್ತೆ? ಇಲ್ಲ, ಬಹುಶಃ ನಂಗನ್ಸುತ್ತೆ ನಮ್ಮ ತಂದೆನೂ ಕಲಾವಿದರಾಗಿದ್ದರಿಂದ ಬಹುಶಃ ರಕ್ತದಲ್ಲೂ ಸ್ವಲ್ಪ ಬಂದಿದೆಯೇನೋ. ಆಮೇಲೆ ನಾನು ಅದನ್ನು ಒಳ್ಳೆ ಸ್ನೇಹಿತರು, ಒಳ್ಳೊಳ್ಳೆ ನಿರ್ಮಾಪಕರು, ನಿರ್ದೇಶಕರು ಸಿಕ್ಕಿದಾಗ ಅದನ್ನು ಹೆಚ್ಚು ವೃದ್ಧಿಸ್ಕೊಳ್ಳೋದಕ್ಕೆ ಅವಕಾಶ ಆಗಿದೆ. ಓಕೆ ಓಕೆ. ಸೊ 8 ಜನ ಮಕ್ಕಳು, ನೀವೇ ಕಡೆಯವರು, ಮುದ್ದಿನ ಮಗ. ಸೊ ಎಲ್ಲರೂ ನಿಮ್ಮ ಥರನೇ ಇದ್ದಾರಾ ಅಥವಾ ಒಬ್ಬೊಬ್ರದ್ದು ಒಂದೊಂದು USP ಇದೆಯಾ ಸರ್? ಒಂದು ಗಾದೆನೇ ಇದೆಯಲ್ಲ, ಎಲ್ಲ ಮರದ ಹಣ್ಣುಗಳು ಒಂದೇ ಥರವಂತೆ, ಒಂದೇ ಮನೆಯ ಹೆಣ್ಣುಗಳು ಬೇರೆ ಬೇರೆಯಂತೆ ಅಂತ. ಹಾಗೆ
ಒಂದೇ ಮರದ ಮನೆಗಳೇ ಹಣ್ಣೇ ಇರ್ಬೋದು, ಬಟ್ ಒಂದೊಂದು ರುಚಿ. ಅದರಲ್ಲಿ 5 ಜನ ಅಕ್ಕಂದ್ರುಗಳು, ಒಬ್ರಿಗೆ ಸಂಗೀತ ಇಷ್ಟ, ಕೆಲವ್ರಿಗೆ ನೃತ್ಯ ಇಷ್ಟ, ಇನ್ನೊಂದು ದೊಡ್ಡಣ್ಣ ಮಿಲ್ಟ್ರಿಗೆ ಹೋಗಿ ಸೇರಿಕೊಂಡು, 2ನೇ ಅಣ್ಣ ಯಾವುದೋ ಗೌರ್ಮೆಂಟ್ ಕೆಲಸಕ್ಕೆ ಸೇರಿಕೊಂಡ್ರು, ನಾನು ಬಂದು ಫಿಲ್ಮಿಗೆ ಸೇರಿದೆ. ಹಾಗೆ 8 ಮುಖಗಳು 8 ದಾರಿ. ಓಕೆ ಓಕೆ. ಇವಾಗ ನೀವು ಕೊಟ್ಟಂಥ ಕ್ಯೂ ಇಂದ ನಾನು ಟು ಬಿಗಿನ್ ವಿತ್ ಕೇಳಬೇಕಾಗಿರೋದು ಏನಂದರೆ, ನಿಮ್ಮ ಸಾಕಷ್ಟು ಸಂದರ್ಶನಗಳನ್ನು ನೋಡಿದ್ದೀನಿ ನಾನು. ಒಂದು ಕಾಮನ್ ಕ್ವೆಶ್ಚನ್ ಎಲ್ಲ ವಿಡಿಯೋ ಕೆಳಗೂ ಇದ್ದೇ ಇರುತ್ತೆ, ಇವರು ಅಭಿಜಿತ್ ಸರ್ ಅವ್ರ ಬ್ರದರ್ ಅಲ್ವಾ ಅಂತ. ಇಲ್ಲ, ನನಗೂ ಈ ಸಮಸ್ಯೆ ತುಂಬ ಆಗಿದೆ. ಎಷ್ಟೋ ಸತಿ ರವಿಚಂದ್ರನ್ ಅವರು ಸ್ಟೇಜ್ ಮೇಲೆ ಅಭಿಜಿತ್ ನೋಡಿ ಕೌಶಿಕ್ ಅಂತ ಕರೆದಿದ್ದಾರೆ, ಹಾಗೆ ನನ್ನನ್ನ ಅಭಿಜಿತ್ ಅಂತ ಕರೆದಿದ್ದಾರೆ. ಸೊ ಈ ರೀತಿ ಒಂದು ಕನ್ಫ್ಯೂಷನ್ ಚಿತ್ರರಂಗದಲ್ಲಿ ತುಂಬಾ ಇದೆ. ಕೆಲವು ಕಡೆ ನಾನು ತುಂಬ ಅವಶ್ಯಕತೆ ಇದ್ರೆ ಮಾತ್ರ ಇಲ್ಲ ಅವ್ನು ನನ್ನ ಸ್ನೇಹಿತ ಅಂತ ಅಷ್ಟೇ ಹೇಳ್ತೀನಿ, ಬಟ್ 90 ಭಾಗದಲ್ಲಿ ಎಸ್ ಈಸ್ ಮೈ ಬ್ರದರ್ ಅಂತೀನಿ. ನಾವು ಕಲಾವಿದರ ಜೊತೆಲಿ ಕೆಲಸ ಮಾಡ್ತೀವಿ, 8 ಜನದಲ್ಲಿ ಒಬ್ಬನೇ ಅವನು 9ನೇ ನಾನು ಅಂದ್ಕೊಂಡು ಐ ಮೇಕ್ ಎ ಜೋಕ್ ಅಂಡ್ ಜಸ್ಟ್ ಕೀಪ್ ಕ್ವೈಟ್. ಹೌದು, ಅವ್ರು ನಮ್ಮ ಬ್ರದರ್ ಏನ್ಬಿಡ್ತೀನಿ. ಬಟ್ ಸಿಕ್ಕಾಪಟ್ಟೆ ರಿಸೆಂಬ್ಲೆನ್ಸ್ ಇದೆ ಸರ್. ಹೌದು, ಅವರು ದಾವಣಗೆರೆ, ನಾನು ಮೈಸೂರು. ಸೊ ಇಬ್ರಿಗೂ ಬಾಲ್ಯದಿಂದಾನು ಸಂಪರ್ಕನೇ ಇಲ್ಲ. ನಾವು ಚಿತ್ರರಂಗಕ್ಕೆ ಬಂದ ಮೇಲೆ ನನ್ನ ಮಹಾಯುದ್ಧ ಅನ್ನೋ ಚಿತ್ರದಲ್ಲಿ ಅವರೊಂದು ಸಣ್ಣ ಕ್ಯಾರೆಕ್ಟರ್ ಮಾಡಿದ್ರು. ಆಮೇಲೆ ಹಾಗೆ ಅವರು ತುಂಬ ಪ್ರವರ್ಧಮಾನಕ್ಕೆ ಬಂದರು, ಒಳ್ಳೆ ಹೆಸರು ಮಾಡಿದ್ರು. ತುಂಬ ಜನ ಇಬ್ರು ಜೊತೆನಲ್ಲೂ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ವಿ, ಮೇಯ್ನ್ ಹೀರೋಗಳಾಗಿ ಕೆಲಸ ಮಾಡಿದ್ವಿ. ಗಾಂಧಿ ಹುಟ್ಟಿದ ದೇಶ ಅಂತ, ಅದರಲ್ಲಿ ನಾನು ಪೊಲೀಸ್ ಆಫೀಸರು, ಅವನೊಬ್ಬ ಕಳ್ಳ, ಆ ಥರದ ಕತೆ ಆ ಸಿನಿಮಾನು ಮಾಡಿದ್ವಿ. ಬಟ್ ಅಲ್ಲಿ ಅದೊಂದು ಇವತ್ತಿಗೂ ಜನಕ್ಕೆ ಒಂದು ಸಣ್ಣ ಕುತೂಹಲನೂ ಇದೆ, ಡೌಟು ಇದೆ. ಅಣ್ಣ ತಮ್ಮಂದ್ರ ಫ್ರೆಂಡ್ಸ್ ಅಂತ. ಹಿ ಈಸ್ ಮೈ ಗುಡ್ ಫ್ರೆಂಡ್. ಓಕೆ ಓಕೆ, ನೈಸ್ ನೈಸ್. ಆ್ಯಂಡ್ ನಿಮ್ಮ ತಂದೆಯವರು ಬಹಳ ದೊಡ್ಡ ವಿದ್ವಾಂಸರು ಅಲ್ವಾ ಸರ್? ಹೌದು. ಮೈಸೂರಿನವರು, ರಾಜಮನೆತನದ ಜೊತೆ ಸಂಪರ್ಕ ಇತ್ತು. ಹೌದು, ಮೈಸೂರು ಅರಮನೆಯಲ್ಲಿ ಅವರು ತುಂಬ ಒಳ್ಳೆಯ ಹೆಸರುವಾಸಿಯಾಗಿರ್ತಕ್ಕಂಥ ಪುರಾಣ ಪ್ರವಚನಗಳನ್ನ ಹೇಳೋರಾಗಿದ್ದರು. ಆದರೆ ಅವ್ರ ರೂಪನೇ ಅವ್ರಿಗೆ ಶತ್ರು ಆಗ್ಬಿಡ್ತು. ಮೈ ಫಾದರ್ಗೂ ನನ್ನನ್ನು ನೋಡಿದ್ರೆ ಇದೇನು ಹೀಗೆ, ನಾನು ನಮ್ಮ ತಾಯಿ ಥರ ಆಗ್ಬಿಟ್ಟೆ. ನಮ್ಮಪ್ಪ ಒಂದು 6 ಅಡಿ 2 ಇಂಚು ಹೈಟು, ನೀಳವಾದ ಮೂಗು, ವಿಶಾಲವಾದ ವಕ್ಷಸ್ಥಳ, ತುಂಬ ರೂಪವಂತರು. ಆಗಿನ ಕಾಲದಲ್ಲೇ ಪ್ರತಿಮಾದೇವಿ ಜೊತೆಲ್ಲ ಮೂಕಿ ಚಿತ್ರಗಳಲ್ಲಿ ಆ್ಯಕ್ಟ್ ಮಾಡಿದ್ರು ಅವರು. ಬಟ್ ಆಮೇಲೆ ನಮ್ಮ ಅಜ್ಜಿ, ಅಯ್ಯೋ ಇವ್ನು ಚಿತ್ರರಂಗಕ್ಕೆ ಹೋಗ್ಬಿಟ್ರೆ ಇಷ್ಟು ಜನ ಮಕ್ಕಳಿದ್ದಾರೆ, ಆಮೇಲೆ ದಾರಿ ತಪ್ಪಿಬಿಟ್ರೆ ಲೈಫ್ ಹಾಳಾಗ್ಬಿಡುತ್ತೆ ಅಂತ ನಮ್ಮ ತಾಯಿ ನಮ್ಮ ಅಜ್ಜಿ ನಮ್ಮ ಅಪ್ಪನ ಹತ್ರ ಪ್ರಮಾಣ ತೊಗೊಂಡ್ಬಿಟ್ರು. ಸಿನಿಮಾದಲ್ಲಿ ಹೋಗಿ ಆ್ಯಕ್ಟ್ ಮಾಡಲ್ಲ, ಪ್ರಮಾಣ ಮಾಡು, ಇಲ್ಲ ನಾನು ಮನೆಗೆ ಬರಲ್ಲ ಅಂತ. ಆಗಿನ ಕಾಲದಲ್ಲಿ ಒಂದು ಭಯ, ಇನ್ನು ಚಿತ್ರರಂಗ ಹೊಸದಲ್ವ. ಸೊ ಮೂಕಿ ಚಿತ್ರದಲ್ಲಿ ಮೈ ಫಾದರ್ ಆ್ಯಕ್ಟೆಡ್. ಆಮೇಲೆ ನಾನು ನಿಮ್ಗೊಂದು ಮಾತು ಹೇಳಿದೆ, ಅವ್ರ ರೂಪನೇ ಅವ್ರಿಗೆ ಶತ್ರು ಆಯಿತು ಅಂತ. ಇವ್ರಿಗೆ ಕಾಂಪಿಟೇಟರ್ಸು ಇದ್ರು. ಯಾವ ಕ್ಷೇತ್ರದಲ್ಲಿ ನಿಮ್ಗೆ ಎಷ್ಟು ಜನ ಕಾಂಪಿಟೇಟರ್ಸ್ ಇದ್ದಾರೆ, ಹಾಗೆ ಪ್ರತಿ ಕ್ಷೇತ್ರದಲ್ಲೂ ಕಾಂಪಿಟೇಟರ್ಸ್ ಇರ್ತಾರೆ. ನಮ್ಮಪ್ಪಂಗೆ ಒಂದಷ್ಟು ಜನ ಕಾಂಪಿಟೇಟರ್ಸ್ ಇದ್ರು. ಅವ್ರು ಹೇಗಾದ್ರು ಮಾಡಿ ಮೈಸೂರು ಅರಮನೆಗೆ ಸೇರ್ಕೋಬೇಕು ಅಂತ ನಮ್ಮ ತಂದೆ ಮಾಡ್ತಿದ್ದಿದ್ದು ಕೆಲಸಕ್ಕೆ. ಬಟ್ ಬಿಕಾಸ್ ಆಫ್ ವರ್ತ್ ಆ್ಯಂಡ್ ಕೆಪಾಸಿಟಿ ಮೈ ಫಾದರ್ ವಾಸ್ ಪಾಪ್ಯುಲರ್ ದೇರ್. ಪ್ರತಿ ತಿಂಗಳು ನಮ್ಮ ಮನೆಗೆ ನಮ್ಮಮ್ಮ ಹೇಳ್ತಾರಲ್ಲ, ಜಟಕಾ ಗಾಡಿಗಳಲ್ಲಿ ಅಷ್ಟು ದವಸ ಧಾನ್ಯ ಬಂದ್ಬಿಡೋದಂತೆ. 8 ಜನ ಮಕ್ಕಳಿಗೆ ಸಾಕೋಕ್ಕೂ ಅನುಕೂಲ ಆಗಬೇಕಲ್ಲ. ಬಟ್ ಅದನ್ನು ಹೇಗಾರು ಮಾಡಿ ಆ ಬ್ರೇಕ್ ಮಾಡಬೇಕು ಅಂತ ಒಂದಷ್ಟು ಜನ ಪ್ರಯತ್ನ ಪಟ್ಟು ಒಂದು ದಿವಸ ಸೂಕ್ಷ್ಮವಾಗಿ ಏನಾಯಿತು, ಮಹಾರಾಜರು ರೆಗ್ಯುಲರಾಗಿ ಕೇಳೋರು, ರಾಣಿನೂ ಬಂದು ಕೇಳೋರು ನಮ್ಮ ತಂದೆಯ ಮಾತುಗಳನ್ನು. ಒಂದು ದಿವಸ ರಾಣಿಯವರಿಗೆ ತುಂಬ ಚೆನ್ನಾಗಿ ಹೇಳ್ತಾರೆ ಇವರು ಮಹಾಭಾರತ ರಾಮಾಯಣ ಎಲ್ಲ, ಒಂದು ಕೆಲಸ ಮಾಡಿ ಎಲ್ಲರೂ ಕೂತ್ಕೊಳ್ಳೋ ಸಾರ್ವಜನಿಕ ಜಾಗದಲ್ಲಿ ಬೇಡ, ಅಂತಃಪುರಕ್ಕೆ ಕಳಿಸಿ ಅಲ್ಲೇ ಒಂದು ಅರ್ಧ ಗಂಟೆ ಅವ್ರು ಹೇಳಿಬಿಟ್ಟು ಹೋಗಲಿ ಅಂದರು. ನಮ್ಮ ತಂದೆಯವ್ರಿಗೆ ಪ್ರಮೋಷನ್ನು, ಅಂತಃಪುರಕ್ಕೆ ಹೋಗೋದು ಅಂದರೆ ಇಟ್ ಗಿವ್ಸ್ ದಿ ಕ್ಲೋಸ್ನೆಸ್. ಹೋದರು, ಒಂದು 2-3 ದಿವಸ ಅಂತಃಪುರದಲ್ಲೇ ಮಾಡಿದ್ರು ಪುರಾಣ ಪ್ರವಚನ. ಹೇಳಿದ್ನಲ್ಲ, ಕಾಂಪಿಟೇಟರ್ಸ್ಗೆ ಕಣ್ಣೂರಿ ಬಂದ್ಬಿಡ್ತು. ಈ ಮನುಷ್ಯ ಅರಮನೆಯಲ್ಲಿರೋದೇ ದೊಡ್ಡ ಲಾಸ್ ನಮಗೆ, ಸಾಲದಕ್ಕೆ ಅಂತಃಪುರಕ್ಕೆ ಹೋಗಿದ್ದಾನೆ ಅಂದರೆ ನೆಕ್ಸ್ಟ್ ಏನೇನಾಗ್ಬೋದು. ಆಮೇಲೆ ಮಂತ್ರಿಗಳ ಮೂಲಕ ಒಂದು ಮಾತು ಮಹಾರಾಜರಿಗೆ ಹೋಯಿತು, ತಪ್ಪು ತಿಳ್ಕೊಬೇಡಿ ಮಹಾರಾಜರೇ, ಕೌಶಿಕರನ್ನ ಈಗ ರಾಣಿಯವರು ಅಂತಃಪುರಕ್ಕೆ ಕರೆದಿದ್ದಾರೆ ನಿತ್ಯ ವಾಚನಕ್ಕೆ. ಆಕೆನೂ ರೂಪವಂತೆ, ಕೌಶಿಕರಂತೂ ಮಹಾರೂಪವಂತರು. ನಾಳೆ ಏನಾದ್ರು ಪಬ್ಲಿಕ್ಕು ಕೆಟ್ಟದಾಗಿ ಮಾತಾಡಿದ್ರೆ ಅರಮನೆಗೆ ಅದು ಅಪವಾದ ಆಗುತ್ತೆ. ತಾವು ದೊಡ್ಡ ಮನಸ್ಸು ಮಾಡಿದ್ದಕ್ಕೆ ಅವಕಾಶ ಕೊಡದೇ ಇದ್ದರೆ ಒಳ್ಳೆಯದು ಅಂತ ಒಂದು ದೊಡ್ಡ ಬಾಂಬ್ ಹಾಕಿದ್ರು. ನೆಕ್ಸ್ಟ್ ಡೇಯಿಂದ ಅರಮನೆಯಿಂದ ಬಂತು, ನೀವಿನ ಮೇಲೆ ಅರಮನೆಗೆ ಬರೋದು ಬೇಡ, ಅಲ್ಲೇ ಅರಮನೆದೊಂದು ದೇವಸ್ಥಾನ ಇದೆ, ಅಲ್ಲಿ ಪುಣ್ಯಕಾಲ ಪ್ರವಚನ ಮಾಡಿ ಅಂತ. ಮೈ ಫಾದರ್ ವಾಸ್ ಡಿವೋಟೆಡ್ ಫ್ರಮ್ ಪ್ಯಾಲೇಸ್ ಟು ಟೆಂಪಲ್. ಹೇಗೆ ರೂಪ ಒಂದೊಂದು ಸತಿ ಶತ್ರು ಆಗುತ್ತೆ ಅಂತ. ಅದು ನಮ್ಮ ಅಪ್ಪಂಗೆ ರೂಪನೇ ಇಲ್ಲದೆ ಕುಳ್ಳಿಗೆ ಹೆಂಗೆಂಗೋ ಇದ್ದಿದ್ದಿದ್ರೆ ಯಾರು ಬತ್ತಿ ಇಡೋಕ್ಕೆ ಆಗ್ತಿರ್ಲಿಲ್ಲ. ಇದು ಪ್ರತಿಯೊಬ್ಬರ ಜೀವನದಲ್ಲೂ ನಡೆಯುತ್ತೆ. ಕೆಲವು ಸತಿ ನಾವು ಯಾವುದನ್ನು ಪ್ಲಸ್ ಪಾಯಿಂಟ್ ಅಂದ್ಕೊಂಡಿರ್ತೀವೋ ಅದು ನಾವು ಮೈನಸ್ ಪಾಯಿಂಟ್ ಆಗಿಬಿಡುತ್ತೆ, ಮೈನಸ್ ಅಂದ್ಕೊಂಡಿರ್ತೀವಿ ಪ್ಲಸ್ ಆಗಿಬಿಡುತ್ತೆ. ದಟ್ ಈಸ್ ದ ಬ್ಯೂಟಿ ಆಫ್ ಲೈಫ್. ಕರೆಕ್ಟ್ 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 ಸರ್. ಇವಾಗ ಒಂದು ನೀವು ನಿಮ್ಮ ತಂದೆ ಹೆಸರನ್ನ ಉಲ್ಲೇಖ ಮಾಡಿದ್ದಕ್ಕೆ ಆ್ಯಂಡ್ ನಿಮ್ಮ ಹೆಸರು ಕೌಶಿಕ್ ಆಗಿರೋದಕ್ಕೆ ಈ ಕ್ಲಾರಿಫಿಕೇಶನ್ ಕೊಡಬೇಕಾಗಿದೆ. ನನಗೆ ಈ ಗೌರಿ ಗಣೇಶ ಸಿನಿಮಾದ ಸೀನ್ ನೆನಪಾಗ್ತಿದೆ, ಚಂದ್ರಮೌಳಿ ಮಗ ಚಂದ್ರಮೌಳಿ. ಕೌಶಿಕ್ ಅವರ ಮಗ ಮುರಳೀಧರ್ ಕೌಶಿಕ್, ದಟ್ ಈಸ್ ನೀವು MD ಕೌಶಿಕ್ ಅವರು. ನಿಮ್ಮ ಮನೆ ಎಂಟ್ರ್ ಆಗ್ತಿದ್ದ ಹಾಗೆ ಒಂದು ಬ್ಯೂಟಿಫುಲ್ ಆಗಿರೋ ವರ್ಲ್ಡ್ ಮ್ಯಾಪ್
ಐ ಲವ್ಡ್ ಇಟ್ ಸರ್. ತುಂಬ ಚೆನ್ನಾಗಿದೆ. ಆ್ಯಂಡ್ 150 ದೇಶಗಳೇನಿದೆ ಅದರಲ್ಲಿ 32 ದೇಶಗಳನ್ನು ನೀವು ಸುತ್ತಾಡ್ಕೊಂಡು ಬಂದು ಸಾಕಷ್ಟು ಎಷ್ಟಾಗುತ್ತೋ ಅಷ್ಟು ದೇಶಗಳನ್ನ ಸುತ್ತಾಡಬೇಕು ಅನ್ನೋ ಒಂದು ಆಸೆಯಲ್ಲಿ ವರ್ಲ್ಡ್ ಮ್ಯಾಪ್ನ ನೀವು ಹಾಕೊಂಡಿದ್ದೀರಾ. ವಾಟ್ ನೆಕ್ಸ್ಟ್? ಈ ವರ್ಷ ಏನೇನಿದೆ ನಿಮ್ಮ ಪ್ಲ್ಯಾನ್? ನಾನು ಹೇಳಿದ್ನಲ್ಲ, ನಾನೊಂದು ರೆಸಲ್ಯೂಷನ್ ತೊಗೊಂಡಿದ್ದೀನಿ. ಅದು ನನ್ನ ವೈಫ್ ಜೊತೆನೂ ಆ ರೆಸಲ್ಯೂಷನ್ ಮಾಡಿದ್ದೆ. ನಾವು ವರ್ಷಕ್ಕೊಂದ್ಸತಿ ದೇಶ ಬಿಟ್ಟು ಹೋಗಬೇಕು ಅಂತ. ಹಾಗೆ ಮಾಡಿದ್ವಿ. 12 ವರ್ಷ ಐ ಯೂಸ್ ಟು ಟ್ರಾವೆಲ್ ಎವ್ರಿ ಇಯರ್. ನಾನು, ನನ್ನ ಮಗಳು, ನನ್ನ ಹೆಂಡತಿ. ಇಲ್ಲ ಹಾಂಗ್ಕಾಂಗ್ ಹೋಗು, ಇಲ್ಲ ಸಿಂಗಾಪುರ್ಗೆ ಹೋಗು, ಮಲೇಷಿಯಾಗೆ ಹೋಗು, ಎಲ್ಲ ಒಂದು ಕಡೆ ಹೋಗೋದೇನೆ. ಬಟ್ ಕೊರೋನಾ ಟೈಮಲ್ಲಿ ಐ ಲಾಸ್ಟ್ ಮೈ ವೈಫ್. ಇಬ್ರಿಗೂ ಕರೋನಾ ಬಂತು. ಬಟ್ ನನಗೆ ಸೀರಿಯಸ್ ಆಗಿ ನಾನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದೆ, ಅವಳು ಆರೋಗ್ಯವಾಗೇ ಇದ್ಲು. ಬಟ್ ನನಗೆ ಸ್ವಲ್ಪ ಯೋಗ ಗೀಗ ಎಲ್ಲ ಮಾಡಿ ಐ ವಾಸ್ ಲಿಟಲ್ ಇಮ್ಯುನಿಟಿ ಪವರ್ ಇತ್ತು, ನಾವು ಉಳ್ಕೊಂಡೆ, ನನ್ನ ವೈಫ್ ಉಳಿಲಿಲ್ಲ. ಬಟ್ ಆದರೂ ಕೂಡ ನಾನು ಆ ಒಂದು ರೆಸಲ್ಯೂಷನ್ ನಿಲ್ಲಿಸಿಲ್ಲ. ಇವತ್ತಿಗೂ ಕೂಡ ನಾನು ವರ್ಷದಲ್ಲಿ 1-2-3 ದೇಶಕ್ಕೆ ಹೋಗಲೇಬೇಕು, ಆ ದೇಶಗಳನ್ನು ನೋಡ್ಕೊಂಬರ್ಬೇಕು. ಸಾಧ್ಯ ಆದರೆ ಅಲ್ಲಿ ಕಾರ್ಯಕ್ರಮ ಕೊಡೋದು, ಇಲ್ಲ ಬರೀ ಪ್ರವಾಸಿಯಾಗಿ ಹೋಗಿ ಬರೋದು. ಯಾಕೆಂದ್ರೆ ದೇಶ ಸುತ್ತಿ ನೋಡು ಅನ್ನೋದೊಂದು ಮಾತಿದೆಯಲ್ಲ, ಅದನ್ನು ಕಡೆಯವರೆಗೂ ಮಾಡಬೇಕು ಅನ್ನೋ ಒಂದು ಆಸೆ. ಐ ಆಮ್ ಸೋ ಸಾರಿ ಫಾರ್ ಯೋರ್ ಲಾಸ್. ಕೆಲವೊಂದು ಸಲ ಏನಾಗುತ್ತೆ, ಜೊತೆಗೆ ನಾವು ಇದ್ದಾಗ ಏನು ಕೆಲವೊಂದು ಪ್ರಾಮಿಸಸ್ ಮಾಡಿರ್ತೀವಿ, ಒಬ್ರಿಗೊಬ್ರು ಮಾತನ್ನ ಕೊಟ್ಕೊಂಡಿರ್ತೀವಿ, ಅವ್ರು ನೋಡ್ತಿದ್ದಾರೆ ಅನ್ನೋ ಒಂದು ಭರವಸೆಯಲ್ಲಿ ಅದನ್ನ ಮುಂದುವರಿಸ್ಕೊಂಡು ಹೋಗೋದು ಬಹಳ ಮುಖ್ಯ ಅಂತ ಅನ್ಸುತ್ತೆ. ಇಲ್ಲದಿದ್ರೆ ಬದುಕೋದಕ್ಕೆ ಇನ್ಯಾವುದೇ ಹೋಪ್ ಅಂತ ಇರೋದಿಲ್ಲ, ಇಫ್ ನಾಟ್ ಫಾರ್ ದಟ್. ಮಗಳೇನು ಮಾಡ್ತಿದ್ದಾಳೆ ಸರ್? ನನ್ನ ಮಗಳು BE ಮುಗಿಸ್ಕೊಂಡು ವೈಟ್ ಫೀಲ್ಡಲ್ಲಿ ಶಿ ಈಸ್ ವರ್ಕಿಂಗ್ ಇನ್ ಎ ವೆರಿ ಬಿಗ್ ಸಾಫ್ಟ್ವೇರ್ ಕಂಪ್ನಿ. ಓಕೆ ಓಕೆ ಓಕೆ. ಗಂಡ ಹೆಂಡತಿ ಜೊತೆಲಿದ್ದಾರೆ, ಮೊಮ್ಮಗನೂ ಇದೆ. ಸೊ ಎವ್ರಿ ಒನ್ಸ್ ಇನ್ ಎ ಮಂತ್ ಆರ್ ಟ್ವೈಸ್ ಇನ್ ಎ ಮಂತ್ ಐ ಗೋ ದೇರ್. ಐ ಸ್ಪೆಂಡ್ ಮೈ ಟೈಮ್ ವಿತ್ ಮೈ ಡಾಟರ್ ಆ್ಯಂಡ್ ಮೈ ಬೇಬಿ. ಒಂಥರ ನನಗನ್ಸುತ್ತೆ ಬಹುಶಃ ಅದೃಷ್ಟನೋ ಏನೋ ಗೊತ್ತಿಲ್ಲ, ನನ್ನ ಸ್ಟೂಡೆಂಟ್ಸ್ ಆಗಲಿ ಅಥವಾ ನನ್ನ ಅಕ್ಕ ತಂಗಿರಾಗಲಿ, ಇವತ್ತಿಗೂ ನಮ್ಮ ಅಕ್ಕಂದರು 5 ಜನ ಅಕ್ಕಂದರು ನನ್ನನ್ನು ಕರೆಸಿ ಸೋದರ ಬಿದಿಗೆ ಮಾಡ್ತಾರೆ. ನಿಮ್ಗೆ ಸೋದರ ಬಿದಿಗೆ ಗೊತ್ತಿರಬೇಕು. ಈ ಅಕ್ಕಂದ್ರುಗಳೆಲ್ಲ ಸೇರಿ ತಮ್ಮಂದ್ರನ್ನ ಕರೆದು ಅವತ್ತೊಂದು ಪೂಜೆ ಮಾಡಿ ನಮಗೆಲ್ಲ ಒಂದಷ್ಟು ಪ್ರೆಸೆಂಟೇಷನ್ ಎಲ್ಲ ಕೊಟ್ಟು ಎಣ್ಣೆ ನೀರು ಹಾಕಿ ಕಳಿಸ್ತಾರೆ. ಈ ವಯಸ್ಸಲ್ಲೂ ಐ ಆಮ್ ಸೋ ಲಕ್ಕಿ ಟು ಹ್ಯಾವ್ 5 ಸಿಸ್ಟರ್ಸ್ ಆ್ಯಂಡ್ ವಿ ಸೆಲೆಬ್ರೇಟ್ ದಟ್ ಸೋದರ ಬಿದಿಗೆ. ಫ್ಯಾಮಿಲಿ ವಿಷಯದಲ್ಲಿ ನಾನು ತುಂಬ ಅದೃಷ್ಟವಂತ. ಸ್ನೇಹಿತರ ವಿಷಯದಲ್ಲೂ ಅಷ್ಟೇ, ಎಲ್ಲ ತುಂಬ ಇಷ್ಟಪಡೋ ಸ್ನೇಹಿತರು. ಒಂಥರ ತುಂಬ ಕುಟುಂಬ ಅಂತಾರಲ್ಲ, ವಿ ಮಿಸ್ಡ್ ಅವರ್ ಪೇರೆಂಟ್ಸ್. ಅದೊಂದು ಮನ್ಸಿಗೆ ಬೇಜಾರು ಬಿಟ್ಟರೆ ಐ ಆಮ್ ವೆರಿ ಹ್ಯಾಪಿ ರೆಸ್ಟ್ ಆಫ್ ದಿ ಟರ್ಮ್ಸ್. ಮೊಮ್ಮಗನ ಮುಂದೆ ಮ್ಯಾಜಿಕ್ ಟ್ರಿಕ್ಸ್ ಎಲ್ಲ ಪರ್ಫಾರ್ಮ್ ಮಾಡ್ತೀರಾ? ಇನ್ನು ಚಿಕ್ಕದದು 1.5 ವರ್ಷ ಬಟ್ ಮಾಡಿ ತೋರಿಸ್ತಿರ್ತೀನಿ. ಹಿಂಗೆ ಕಣ್ ಬಿಟ್ಕೊಂಡು ನೋಡುತ್ತೆ. ತಾತ ವಿಲ್ ಬಿ ದ ಫಸ್ಟ್ ಅಂಡ್ ಬೆಸ್ಟ್ ರೋಲ್ ಮಾಡೆಲ್ ಅವನಿಗೆ ಫಾರ್ ಶೂರ್. ಹೇಳ್ತಿರ್ತಾಳೆ ನನ್ನ ಮಗಳು, ಕಲಿಸ್ಬೇಕು ಅವ್ರು ನಿಮ್ಮ ಹಾಗೆ. ಅದೊಂದು ಖುಷಿ ವಿಚಾರ. ಸರ್, ಏನಂದ್ರೆ ನಾನು ನನ್ನ ಹಸ್ಬೆಂಡ್ ಇಬ್ರು ಕೂಡ ವಿ ಆರ್ ಮೂವಿ ಬಫ್ಸ್. ಸಿಕ್ಕಾಪಟ್ಟೆ ಸಿನಿಮಾಗಳನ್ನ ನೋಡ್ತೀವಿ, ವರ್ಲ್ಡ್ ಸಿನಿಮಾ, ಎಲ್ಲ ಭಾಷೆ ಸಿನಿಮಾಗಳನ್ನ ನೋಡ್ತೀವಿ. ಒಂದು ಸಿನಿಮಾ ಚೆನ್ನಾಗಿದೆ ಅಂದ್ರೆ ಬಿಡೋದೇ ಇಲ್ಲ. ಅಂಡ್ ನಾವು ಯಾವಾಗ್ಲೂ ಮಾತಾಡ್ಕೊಳ್ಳೋದು, ಒಂದು ಕಾಲದಲ್ಲಿ ಯಾಕಾಗಿ ಕನ್ನಡ ಚಿತ್ರರಂಗ ಉತ್ತುಂಗದಲ್ಲಿತ್ತು ಅಂದ್ರೆ ಅತ್ಯದ್ಭುತವಾದಂತಹ ಕಥೆಗಳನ್ನ ಆರಿಸ್ಕೊಳ್ತಾ ಇದ್ರು, ಕಾದಂಬರಿ ಆಧಾರಿತ ಸಿನಿಮಾಗಳು ಹೆಚ್ಚೆಚ್ಚು ಬರ್ತಾ ಇದ್ವು. ನಿಮ್ ಬಗ್ಗೆ ನನಗೆ ಗೊತ್ತಾದಾಗ ದಟ್ ನೀವು ನಿರ್ದೇಶನ ಮಾಡಿರೋ 20 ಸಿನಿಮಾಗಳಲ್ಲಿ 18 ಕಾದಂಬರಿ ಆಧಾರಿತ ಅಂತ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ಅದಕ್ಕೆ ನೀವು ಕೊಟ್ಟಂಥ ವಿವರಣೆನೂ ಅಷ್ಟೇ ಅದ್ಭುತವಾಗಿತ್ತು. ಒಂದು, ಆ ಕಾದಂಬರಿಗೆ ಮನ್ನಣೆ ತಂದು ಕೊಟ್ಟ ಹಾಗಾಗತ್ತೆ, ಯಾರು ಬರೆದಿರ್ತಾರೋ ಅವ್ರಿಗೆ. ಆ್ಯಂಡ್ ಕನ್ನಡ ಕಾದಂಬರಿನೇ ನಾವು ಸಿನಿಮಾ ಮಾಡ್ದ ಹಾಗಿರತ್ತೆ ಅಂತ. ಸೊ ಈ 18ರಲ್ಲಿ ಯಾವ ಒಂದು ಕಾದಂಬರಿ ಇಸ್ ವೆರಿ ಕ್ಲೋಸ್ ಟು ಯುವರ್ ಹಾರ್ಟ್, ಅಥವಾ ಅದಕ್ಕೊಂದು ರೈಟ್ಸ್ ತಗೊಳ್ಳೋದು ನಿಮಗೆ ತುಂಬ ಕಷ್ಟ ಅಂತ ಅನ್ನಿಸ್ತು? ಇದರಲ್ಲಿ ಬೀಚಿಯವ್ರದ್ದೊಂದು ಕತೆ ತುಂಬ ಚೆನ್ನಾಗಿತ್ತು, ಸತ್ತವನು ಎದ್ದು ಬಂದಾಗ ಅಂತ. ಒಬ್ಬ ವ್ಯಕ್ತಿ ಸತ್ತೋಗಿರೋ ಒಂದು ಕ್ಲೈಮ್ಯಾಕ್ಸಲ್ಲಿ ಎದ್ದು ಬಂದ್ಬಿಡ್ತಾನೆ. ಹಾಗಾಗೋ ಕನ್ಫ್ಯೂಷನ್ಸು ಇಡೀ ಹಳ್ಳಿನಲ್ಲಿ. ಅದು ಕಾದಂಬರಿನೇ. ಬೀಚಿಯವ್ರ ಕಾದಂಬರಿಗಳು ಅದ್ಭುತ. ಬೀಚಿಯವ್ರಿಗೆ ಎಲ್ಲರೂ ಹೇಳೋರಂತ, ಏನೋ ನೀನು ಬರೀ ಕಾಮಿಡಿನೇ ಬರೀತೀಯ, ನಿಂಗೆ ಬೇರೆ ಬರೆಯೋಕ್ಕೆ ಬರಲ್ವಾ ಅಂತ. ಅವ್ರಿಗೆ ಕ್ಷಲ ಬಂದರೆ ನಾನು ಬರೀ ಕಾಮಿಡಿ ರೈಟ್ರು ಅಂತಾರೆ, ನಾನೊಂದು ಸಸ್ಪೆನ್ಸ್ ಬರೀತೀನಿ ಅಂತೇಳಿ ಅವರು ಆ ಚಾಲೆಂಜ್ ತೊಗೊಂಡು ಬರೆದಿದ್ದು ಸತ್ತವನು ಎದ್ದು ಬಂದಾಗ. ಇಟ್ ಇಸ್ ಒನ್ ಆಫ್ ದ ಬೆಸ್ಟ್ ಸಸ್ಪೆನ್ಸ್ ಸ್ಟೋರಿ ರಿಟನ್ ಬೈ ಬೀಚಿ. ಅದನ್ನು ಸ್ವಲ್ಪ ತೊಗೊಳಕ್ಕೆ ಕಷ್ಟ ಆಯಿತು. ಆಮೇಲೆ ಇನ್ನೊಂದು ರೀಸೆಂಟಾಗಿ ನಾನೊಂದು ಅಮ್ಮನ ಲಾಲಿ ಅಂತ ಸಿನಿಮಾ ಮಾಡಿದೆ. ಅದು ಕೂಡ ಅದ್ಭುತವಾದ ಸಬ್ಜೆಕ್ಟ್. ನಂಗೆ ಭಾಳ ಇಷ್ಟ ಆಗಿದ್ದೇನೆಂದರೆ ಇಟ್ ಈಸ್ ಬೇಸ್ಡ್ ಆನ್ ಸೆರೋಗೇಟ್ ಮದರ್. ಮಕ್ಕಳಾಗದೇ ಇದ್ದಾಗ ಗಂಡ ಹೆಂಡ್ತಿರಿಗೆ ಒಂದು ಮಗು ಬೇಕು ಅಂತ ಆಸೆ ಇರುತ್ತೆ. ನಿಮ್ಗೆ ಗೊತ್ತಿರೋ ಹಾಗೆ 108 ಅಡಾಪ್ಟ್ ಮಾಡ್ಕೋಬೋದು. ಬಟ್ ಕೆಲವು ಹೆಣ್ಮಕ್ಳಿಗೆ ಅಡಾಪ್ಟ್ ಮಾಡ್ಕೊಳಕ್ಕೆ ಇಷ್ಟ ಇರಲ್ಲ, ನಂದೇ ಮಗು ಬೇಕು ಅನ್ನೋ ಹುಚ್ಚು. ಆ ಇರೋ ಆಲ್ಟರ್ನೇಟ್ ಏನು, ಯೂಶಲಿ ನಿಮ್ಗೆ ಗೊತ್ತಿರೋ ಹಾಗೆ ಬಾಡಿಗೆ ತಾಯಿ ಅಂತ ತಗೋತಾರೆ. ಈ ಗಂಡ ಹೆಂಡತಿಯ ವೀರ್ಯ ಮತ್ತು ಗರ್ಭಾಣುನ ಆ ತಾಯಿನಲ್ಲಿ ಹಾಕಿ ಮಗುನ ಪಡ್ಕೋತಾರೆ. ಅದಕ್ಕೆ ಹೊಡ್ತಾಳೆ. ಅವಳಿಗೂ ಆ ಹೆಂಗಸಗಳ ಬಿಹೇವಿಯರ್ ಇಷ್ಟ ಆಗಲ್ಲ. ಅಯ್ಯೋ, ಯಾರೋ ಹೊತ್ಕೊಡೋ ಮಗು ನನ್ನ ಮಗು ಅಂತ ಹೆಂಗೆ ಸಾಕಲಿ, ಅದ್ರ ನನ್ನ ಕಲ್ಚರೇ ಇರಲ್ಲ. ಆ ತಾಯಿ ಕಡೆಗೆ ಮೆತ್ತಗೊಂದು ದಿವಸ ಡಿಸಿಷನ್ ತೊಗೊಂಡು ಅಮ್ಮನ ಹತ್ರ ಬರ್ತಾಳೆ. ತಾಯಿ ಪಾತ್ರನ ಭವ್ಯ ಮಾಡಿದ್ರು, ತುಂಬ ಚೆನ್ನಾಗಿ ಮಾಡಿದ್ರು. ಬಂದ್ಬಿಟ್ಟು, ಅಮ್ಮ ನಾನು ಡಿಸೈಡ್ ಮಾಡಿದ್ದೀನಿ ಯಾರು ನನ್ನ ಬಾಡಿಗೆ ತಾಯಿ ಅಂತ. ಯಾರು ಹೇಳಮ್ಮ, ಇಷ್ಟು ಹಣ ಆದರೂ ಕೊಡ್ತೀವಿ, ನೀನಮ್ಮ. ಶಾಕ್ ಆಗ್ಬಿಡುತ್ತೆ, ಏನು ಮಾತಾಡ್ತಾ ಇದೆಯಾ ನಾನು? ಬೇಡ, ಅದಲ್ಲ, ಇಲ್ಲಮ್ಮ, ನನಗೆ ನೀನೇ ನನ್ನ ಮಗುನ ಎತ್ಕೊಡ್ಬೇಕು.
ಸಮಾಜ ಹೆಂಗಮ್ಮ ಒಪ್ಕೊಳ್ಳುತ್ತೆ? ನಿನ್ನ ಗಂಡನ ವೀರ್ಯಾಣು ನನ್ನ ದೇಹಕ್ಕೆ ಹಾಕಿಸ್ಕೊಂಡು ನಾನು ಅದರಿಂದ ಒಂದು ಮಗು ಎತ್ಕೊಟ್ರೆ ಹೌ ಐ ಕ್ಯಾನ್ ಫೇಸ್ ದಿಸ್ ಸೊಸೈಟಿ? ಅಮ್ಮ ನಿನಗೆ ನಾನು ಮುಖ್ಯನಾ ಸೊಸೈಟಿ ಮುಖ್ಯನಾ ಅಂತ ಅವಳು. ಎಂಥ ಒಂದು ಕೌಟುಂಬಿಕ ಸಮಸ್ಯೆ ಬರುತ್ತೆ ಅಂದರೆ, ಮಗಳ ಮೇಲೆ ಅಪಾರವಾದ ಪ್ರೀತಿ, ಮಗಳು ಮಗು ಬೇಕು ಅಂತ ಆಸೆ, ಬಟ್ ಅವಳು ಇಟ್ಟಿರೋ ಬಾಂಬು ನೀನೇ ನನ್ನ ಬಾಡಿಗೆ ತಾಯಿಯಾಗು ಅಂತಾಳೆ, ಗಂಡಂಗೆ ಇಷ್ಟ ಇಲ್ಲ. ಈ ರೀತಿಯ ಒಂದು ತುಮುಲಾಟದಲ್ಲಿ ಕ್ಲೈಮ್ಯಾಕ್ಸಲ್ಲಿ ಅವಳು ಏನು ಡಿಸಿಷನ್ ತೊಗೋತಾಳೆ, ಇದ್ರ ಮೇಲೆ ಕತೆ. ಹಾಗಾಗಿ ಆ ಸಿನಿಮಾ ನಂಗೆ ತುಂಬ ಇಷ್ಟ ಆಯಿತು. ಅದು ಮೊನ್ನೆ ಮೈಸೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲಲ್ಲಿ ಸ್ಕ್ರೀನ್ ಆದಾಗ DC ಅವರು ಬಂದು ನೋಡಿದ್ರು, ಒಬ್ಬರು ಲೇಡಿಯವರು, ಕೌಶಿಕ್ ಅವರೇ ಇಂಥ ಚಿತ್ರಗಳು ಯಾಕೆ ಹೊರಗಡೆ ಸಕ್ಸಸ್ ಆಗಲ್ಲ ಅಂದರು. ಅದಕ್ಕೆ ಕಾರಣ ಹೇಳಿದೆ, ಮೇಡಮ್ ನಮ್ಮ ಚಿತ್ರ ನಿಂತಿರೋದು ಕಮರ್ಷಿಯಾಲಿಟಿ ಮೇಲೆ. ದರ್ಶನ್ ಅಂತವರು, ಯಶ್ ಅಂತವ್ರು ಮಾಡಿದ್ರೆ ಥಿಯೇಟ್ರ್ಗಳು ಸಿಗುತ್ತೆ, ಡಿಸ್ಟ್ರಿಬ್ಯೂಟರ್ಗಳು ಸಿಗ್ತಾರೆ, ಜನ ತಲುಪೋದು. ನಾವು ಮಾಡೋ ಸಿನಿಮಾಗಳೆಲ್ಲ ಒಂಥರ ಆಫ್ ಬೀಟ್ ಸಿನಿಮಾಗಳು ಅಂತ ಹೇಳ್ಬೋದು, ಪೂರ್ತಿ ಎಕ್ಸ್ಪೆರಿಮೆಂಟಲ್ಲೂ ಅಲ್ಲ, ಇಲ್ಲ ಅದ್ರಲ್ಲಿ 4 ಫೈಟು 4 ಸಾಂಗು ಅದು ಇರಲ್ಲ. ಹಾಗಾಗಿ ನಾವು ಮಾಡೋ ಸಿನಿಮಾ ಬಹುಶಃ ಕೆಲವೇ ಜನಕ್ಕೆ ಮಾತ್ರ ಸೀಮಿತ ಆಗುತ್ತೆ, ಇಲ್ಲ ಅಂದರೆ ದೂರದರ್ಶನದಲ್ಲಿ ಬಂದಾಗಲೋ ಜಿ ಟಿ ವಿಲೋ ಇನ್ನೊಂದು ಚಾನಲಲ್ಲೋ ಬಂದಾಗ ಜನ ತಲುಪುತ್ತೆ. ಬಟ್ ಹಂಗನ್ಬಿಟ್ಟು ನಾವು ನಮ್ಮ ಪ್ರಯತ್ನ ನಿಲ್ಸೋಕ್ಕಾಗಲ್ಲ, ಎಲ್ಲರೂ ರೇಸಲ್ಲೇ ಓಡಬೇಕು ಅಂದರೆ ಹೇಗೆ ಸಾಧ್ಯ? ಸೊ ಹಾಗಾಗಿ ಈ ಒಂದು ಸಮಸ್ಯೆಯಿಂದ ಎಲ್ಲ ಚಿತ್ರಗಳು ಕೂಡ ತೆರೆ ಮೇಲೆ ತರೋಕ್ಕಾಗಲ್ಲ. ಅದರಲ್ಲಿ ಹಣಕಾಸಿನ ಸಮಸ್ಯೆ ಇದೆ, ಡಿಸ್ಟ್ರಿಬ್ಯೂಷನ್ ಸಮಸ್ಯೆ ಇದೆ, ಥಿಯೇಟರ್ ಸಮಸ್ಯೆ ಇದೆ. ಹೀಗೆ ನಾವು ಮಾಡಿದ 18 ಸಿನಿಮಾದಲ್ಲೂ ಕೂಡ ನನ್ನನ್ನು ಕಾಪಾಡಿದ್ದು ಕರ್ನಾಟಕ ಸರ್ಕಾರ. ಯಾಕೆಂದರೆ ಕರ್ನಾಟಕ ಗೌರ್ಮೆಂಟ್ ಒಂದು ರೂಲ್ ಮಾಡಿದ್ದಾರೆ, ಕಾದಂಬರಿ ಆಧಾರಿತ ಚಿತ್ರಗಳಿಗೆ 10 ರಿಂದ 15 ಲಕ್ಷ ರೂಪಾಯಿ ಸಬ್ಸಿಡಿ ಕೊಡ್ತಾರೆ. ಸೊ ನಮಗೊಂದು ಮಿನಿಮಮ್ ಗ್ಯಾರಂಟಿ, ಓಕೆ ನಾವು ಕಷ್ಟಪಟ್ಟು ಒಂದು ಕನ್ನಡ ಕಾದಂಬರಿ ಅಂತಂದರೆ ಇವತ್ತಲ್ಲ ನಾಳೆ ನಮಗೊಂದು ಸಬ್ಸಿಡಿ ಆದರೂ ಬರುತ್ತೆ, ಪೂರ್ತಿ ನೀರಲ್ಲಿ ಹೋಮ ಮಾಡ್ದಂಗೆ ಆಗಲ್ಲ. ಆ ಧೈರ್ಯಕ್ಕೆ ಮತ್ತು ಆ ಕಾರಣಕ್ಕೆ ಐ ಆಲ್ವೇಸ್ ಟೆಲ್ ಮೈ ಪ್ರೊಡ್ಯೂಸರ್ಸ್ ಆರ್ ಇವನ್ ಈ ನಾನೇ ಪ್ರೊಡ್ಯೂಸ್ ಮಾಡಿದ್ರು ಕೂಡ ಐ ಮೇನ್ಲಿ ಡಿಪೆಂಡ್ ಆನ್ ಕಾದಂಬರಿ ಆಧಾರಿತ ಚಿತ್ರಗಳು. ಬಟ್ ಈ ಸಬ್ಸಿಡೀಸ್ ಎಲ್ಲ ಕರೆಕ್ಟಾಗಿ ಬರುತ್ತಾ ಸರ್? ಇಲ್ಲ, ಅದು ಈಗ ಕೊರೋನಾ ಬಂದಿದ್ದೇ ನೆವ ಆಯಿತು. ಕೊರೋನಾ ಬಂದಾಗ ನಿಲ್ಲಿಸಿದ್ರು ಹಣಕಾಸಿನ ಸಮಸ್ಯೆ ಅಂದ್ಕೊಂಡು. ಅದಾದಮೇಲೆ ಸರ್ಕಾರದಲ್ಲೇ ಹಣಕಾಸಿನ ಸಮಸ್ಯೆಗಳು ಬಂತು. ಈಗಂತೂ ಈ ಗ್ಯಾರಂಟಿ ಬಂದ ಮೇಲೆ ಕಾಂಗ್ರೆಸ್ ಗೌರ್ಮೆಂಟಲ್ಲಿ ಅವ್ರಿಗೇನಾಗ್ಬಿಟ್ಟಿದೆ, ಆ ಗ್ಯಾರಂಟಿಗಳು ನಿಭಾಯಿಸೋದೇ ಕಷ್ಟ ಆಗಿದೆ. ಎಲ್ಲ ಇಲಾಖೆಗಳು ದುಡ್ಡು ತೆಗೆದು ಪಾಪ ಅಲ್ಲಿ ಹಾಕ್ಕೊಂಡು ಅವ್ರು ಪರದಾಡ್ತಾ ಇದ್ದಾರೆ. ಬಿಕಾಸ್ ದೇ ಸಮ್ ದೇ ವಾಂಟ್ ಟು ಕೀಪ್ ಅಪ್ ದೇರ್ ಪ್ರಾಮಿಸ್. ಈ ಮಧ್ಯೆ ಸಿನಿಮಾದವ್ರಿಗೆ ಎಲ್ಲಿಂದ ಸಬ್ಸಿಡಿ ಕೊಡ್ತಾರೆ ಅವರು? ಹಾಗಾಗಿ 4 ವರ್ಷಗಳ ಸಬ್ಸಿಡಿ ಇದುವರೆಗೆ ಯಾರಿಗೂ ಕೊಟ್ಟಿಲ್ಲ. ದೊಡ್ಡ ಕ್ಯೂ ಇದೆ. ಬಟ್ ಇವತ್ತೆಲ್ಲ ನಾಳೆ ಕೊಡ್ತಾರೆ. ಬಟ್ ಅಷ್ಟರಲ್ಲಿ ನಮ್ಮಲ್ಲಿ ಹೇಳ್ತಾರಲ್ಲ, ಆಪರೇಷನ್ ಸಕ್ಸಸ್ ಪೇಷಂಟ್ ಡೈಡ್. ಪಾಪ ಸುಮಾರು ಜನ ನಿರ್ಮಾಪಕರುಗಳು ಕಣ್ಮರೆ ಆಗೋಗಿದ್ದಾರೆ. ಹೇಳಿದ್ನಲ್ಲ, ಇಲ್ಲಿ ನಮ್ಮ ಚಿತ್ರರಂಗದಲ್ಲಿ ಹೇಳ್ಕೊಂಡು ಖುಷಿ ಪಡೋಕ್ಕೂ ಸಾಕಷ್ಟು ವಿಷಯಗಳಿದೆ, ಹಾಗೆ ಚೆನ್ನಾಗಿಲ್ಲ ಅಂತ ಹೇಳ್ಕೊಂಡು ದುಃಖ ಪಡೋಕ್ಕೂ ಸಾಕಷ್ಟು ವಿಷಯಗಳಿದೆ. ಸೊ ಬೇವು ಬೆಲ್ಲ ಜೊತೆಲೇ ಇರುತ್ತೆ. ವಿ ಹ್ಯಾವ್ ಟು ಗೋ. ಕರೆಕ್ಟ್. ಇವಾಗ ನೀವೇನು ಸಬ್ಜೆಕ್ಟ್ ಹೇಳಿದ್ರಿ, ಎಂಥ ಸೆನ್ಸಿಟಿವ್ ಸಬ್ಜೆಕ್ಟ್ ಇದು. ಎಲ್ಲರೂ ತೊಗೊಂಡು ಇದನ್ನು ಮಾಡೋದು ಬಹಳ ಕಷ್ಟ. ಅಂದರೆ ಒಂದು ನಿರ್ದೇಶನ ಮಾಡೋದು ತುಂಬ ಕಷ್ಟ. 2 ಸಿನಿಮಾಗಳು ನನ್ನ ಮೈಂಡಿಗೆ ಬರ್ತಾ ಇದೆ. ಅಂದರೆ ಇದೇ ಥರ ಬಹಳ ಸೆನ್ಸಿಟಿವ್ ಸಬ್ಜೆಕ್ಟ್, ಬಟ್ ಡೈರೆಕ್ಟರ್ ತುಂಬ ಚೆನ್ನಾಗಿ ಅದನ್ನು ನಿಭಾಯಿಸಿದ್ರು ಅನ್ನುವಂಥದ್ದು. ಒಂದು ರಂಗನಾಯಕಿ, ಹೌದು, ಸೂಪರ್, ಪುಟ್ಟಣ್ಣ ಕಣಗಾಲ್ ಅವರ ಸಿನಿಮಾ. ಆ್ಯಂಡ್ ಮತ್ತೊಂದು ದಯಾಳ್ ಪದ್ಮನಾಭನ್ ಅವರು ರೀಸೆಂಟಾಗಿ ಮಾಡಿದ್ರು, ಅಂದರೆ ಫ್ಯೂ ಇಯರ್ಸ್ ಆಗ, ಒಂದು 6-7 ವರ್ಷದ ಹಿಂದೆ ಅನ್ಸುತ್ತೆ, ಆ ಕರಾಳ ರಾತ್ರಿ. ಅಂದರೆ ಸಂಬಂಧದಲ್ಲೇ ಈ ಥರದ ಒಂದು ಏನಂತ ಹೇಳ್ತಾರೆ, ಯಾವ ಡಿಸಿಷನ್ ತಗೊಳ್ಳೋದು ಕಷ್ಟ ಆಗತ್ತೆ ಅನ್ನುವಂಥ ಒಂದು ಸಿಚುವೇಶನ್. ಎಕ್ಸಾಕ್ಟ್ಲಿ, ಆ ಗೊಂದಲ ಅದನ್ನು ಎಷ್ಟು ಚೆನ್ನಾಗಿ ನಿಭಾಯಿಸಬಹುದು ಒಬ್ಬ ಡಿರೆಕ್ಟರ್ ಅಂತ. ಅಂದರೆ ಡಿರೆಕ್ಟರ್ಗೂ ಅಲ್ಲಿ ಎಂಥ ಬ್ಯೂಟಿಫುಲ್ ಸ್ಕೋಪ್ ಇರುತ್ತೆ ಅಂತ. ನೀವು ರಂಗನಾಯಕಿ ಹೆಸರು ಹೇಳಿದಿಂದ ಒಂದು ಶಾರ್ಟ್ ನೆನಪಾಯ್ತು. ಅದರಲ್ಲಿ ಚಿತ್ರದ ಕಡೆಯಲ್ಲಿ ಅವ್ರು ಡ್ರಾಮಾ ಮಾಡ್ತಾ ಇದ್ದಿದ್ದು ಟೆಂಟ್ ಹೊರಗಡೆ ದೊಡ್ಡದೊಂದು ಬ್ಯಾನರ್ ಹಾಕಿರ್ತಾರೆ ಚಿತ್ರಗಳು. ಅದರಲ್ಲಿ ಆರತಿ ಮುಖಾನು ಕೂಡ ದೊಡ್ಡದಾಗಿರುತ್ತೆ. ಮಳೆ ಬಂದ್ಬಿಟ್ಟು ಆ ಪೇಂಟ್ ಹಂಗಂಗೆ ಕರಗಿ ರಂಗನಾಯಕಿಯ ಚಿತ್ರ ಕರಗಿ ನೀರಾಗಿ ಹರಿದೋಗುತ್ತೆ. ಕಡೆಗೆ ಕಲಾವಿದರ ಪರಿಸ್ಥಿತಿ ಏನು ಅನ್ನೋದನ್ನು ತುಂಬ ಸಿಂಬಾಲಿಕ್ಕಾಗಿ ಪುಟ್ಟಣ್ಣ ಅವರದಲ್ಲಿ ತೋರಿಸಿದ್ದಾರೆ, ಪುಟ್ಟಣ್ಣ ಕಣಗಾಲ್ ಅವರು. ಬಿಡಿ, ಅವ್ರ ಜೊತೆ ನಾನು ಕೆಲಸ ಮಾಡೋದಾಗಿ ನೆನಪಿಸ್ಕೊತೀನಲ್ಲ, ಎಷ್ಟು ಚೆನ್ನಾಗಿ ಹ್ಯಾಂಡ್ಲ್ ಮಾಡೋರು ಸೀನ್ಗಳನ್ನು, ಅಂದರೆ ಇಂಪಾಸಿಬಲ್. ಆ ರೀತಿಯ ಪಾತ್ರದ ಒಳಗಡೆ ಹೋಗ್ಬಿಡೋರು. ಹಿ ವಾಸ್ ಸಚ್ ಎ ಗ್ರೇಟ್ ಮ್ಯಾನ್. ಅವ್ರ ಸಿನಿಮಾಗಳನ್ನು ತುಂಬ ಮೆಚ್ಕೊಂಡಿದ್ದಾರೆ. ಇಡೀ ಇಂಡಿಯಾದಲ್ಲಿ ಅವ್ರ ಸಿನಿಮಾಗಳನ್ನು ಫಸ್ಟ್ ಟೈಮ್ ಇಡೀ ಪ್ರಪಂಚದಲ್ಲಿ ಬೈಲೋ ರಷ್ಯಾದಲ್ಲಿ ಸ್ಕ್ರೀನ್ ಆದ ಕನ್ನಡ ಚಿತ್ರ ಪುಟ್ಟಣ್ಣ ಕಣಗಾಲ್ ಅವ್ರ ಚಿತ್ರ. ಅದು ತುಂಬ ಖುಷಿ ವಿಚಾರ. ಆಮೇಲೆ ಇವತ್ತಿಗೂ ನಂಬ್ತಿರೋ ಬಿಡ್ತಿರೋ, ತಮಿಳ್ನಾಡಲ್ಲಿರೋ ಸುಮಾರು ಜನ ಡೈರೆಕ್ಟರ್ಗಳು ಅವ್ರ ಸಿನಿಮಾ ರಿಲೀಸ್ ಆಗೋಕ್ಕೆ ಮುಂಚೆ ಪ್ರೀಮಿಯರ್ ಶೋ ಇಟ್ಟಾಗ ಪುಟ್ಟಣ್ಣ ಕಣಗಾಲ್ ಫೋಟೋನ ಪ್ರೀಮಿಯರ್ ಶೋನಲ್ಲಿ ಇಟ್ಟಿರ್ತಾರೆ. ಅವರೆಲ್ಲ ಮಾನಸ ಪುತ್ರರು ಅಂತ ಅವ್ರು ಹೇಳ್ಕೊಳ್ಳೋದು. ನಾವು ಅವ್ರ ಜೊತೆ ಕೆಲಸ ಮಾಡಿಲ್ಲ, ಬಟ್ ಪುಟ್ಟಣ್ಣ ಕಣಗಾಲ್ ಚಿತ್ರಗಳನ್ನು ನೋಡ್ಕೊಂಡು ನಾವು ಕೆಲಸ ಕಲ್ತೀವಿ ಅಂತ ದೊಡ್ಡ ದೊಡ್ಡ ಡೈರೆಕ್ಟರ್ಗಳು, ಭಾರತಿ ರಾಜ ಅಂತ ಡೈರೆಕ್ಟರ್ಗಳು ಆ ಮಾತು ಹೇಳಿದ್ದಾರೆ. ಸೊ ಒಬ್ಬ ಕನ್ನಡದ ಡೈರೆಕ್ಟರ್ಗೆ ಎಷ್ಟು ದೊಡ್ಡ ಹೆಸರು, ಖುಷಿ ಆಗುತ್ತೆ.
ಅವರ ಬಗ್ಗೆ ಹೀಗೆ ರಿಸರ್ಚ್ ಮಾಡ್ತಾ ಒಂದು ವಿಷಯ, ಸಾಕಷ್ಟು ವಿಷಯಗಳು ಅದರಲ್ಲಿ ಒಂದು ವಿಚ್ ಜಸ್ಟ್ ಅಮೇಸ್ಡ್ ಮೀ, ಅಂದರೆ ಆ ಒಂದು ಡೆಡಿಕೇಶನ್ ಎಷ್ಟಿರ್ತಿತ್ತು ಅವ್ರಿಗೆ. ಇದು ಬೇಕು ಅಂದರೆ ಇದು ಬೇಕೇ ಬೇಕು ಅಂತ ಹೇಗೆ ಅವ್ರು ಮಾಡ್ತಿದ್ರು ಅನ್ನೋದಕ್ಕೆ. ಬೆಟ್ಟದ ತುದಿನಲ್ಲಿ ಒಂದು ಶಾರ್ಟ್ನ ಶೂಟ್ ಮಾಡಬೇಕಿತ್ತು, ಅಲ್ಲಿ ಒಂದು ಮರ ಬೇಕಿತ್ತಂತ ಅವ್ರಿಗೆ. ಸೊ ಬೆಟ್ಟ ತುದಿಲಿ ಮರ ಇಲ್ಲ, ಸೊ ಇವಾಗ ಏನು ಮಾಡೋದು, ಹಾಗೆ ಶೂಟ್ ಮಾಡೋಣ ಅಂತ ಎಲ್ಲರೂ ಸಜೆಸ್ಟ್ ಮಾಡ್ತಾರೆ. ಬಟ್ ಬೆಟ್ಟದ ತಪ್ಪಲಿಂದ ಮರ ಬುಡದ ಸಮೇತ ಅದನ್ನ ತಗೊಂಡು ಹೋಗಿ ಮೇಲೆ ಅದನ್ನ ನೆಟ್ಟಿ ಅಲ್ಲಿ ಶೂಟ್ ಮಾಡ್ತಾರೆ. ಹೇಳ್ತಿರೋದು ಬೆಳ್ಳಿ ಮೋಡ ಸಿನಿಮಾ. ಹೌದಾ ಸರ್? ಓಕೆ, ಸಿನಿಮಾ ಹೆಸರು ಬೆಳ್ಳಿ ಮೋಡ ಅಂತ ಸಿನಿಮಾ. ಅದ್ರಲ್ಲಿ ಕಲ್ಯಾಣ್ ಕುಮಾರ್ ಅವ್ರು ಹೀರೋ. ಓಕೆ. ಆಗ ಪುಟ್ಟಣ್ಣ ಕಣಗಾಲಿಗೆ ಇನ್ನೂ ಹೆಸರಿಲ್ಲ, ಹೊಸಬ್ರು. ಆ್ಯಕ್ಚುಲಿ ಅವ್ರು ಫಸ್ಟ್ ಕನ್ನಡ ಸಿನಿಮಾ ಮಾಡಲೇ ಇಲ್ಲ. ಅವರು ಪೂಚಿ ಕಣ್ಣು ಅಂತ ಒಂದು ನಮ್ಮ MK ಇಂದಿರಾ ಕಥೆನ ತಮಿಳಲ್ಲಿ ಮಾಡಿದ್ರು, ಮಲಯಾಳಂನಲ್ಲೇ ನಾವು ಮಾಡಿದ್ರು. ಆಮೇಲೆ ಕನ್ನಡದಲ್ಲಿ ಅವ್ರು ಮಾಡಿದ ಚಿತ್ರ ಬೆಳ್ಳಿ ಮೋಡ. ಆ ಬೆಳ್ಳಿ ಮೋಡ ಸಿನಿಮಾದಲ್ಲಿ ಹಾಗೆ ಆಯಿತು. ಆ ಹೀರೋ ಮತ್ತು ಹೀರೋಯಿನ್ ಮೀಟ್ ಮಾಡೋ ಒಂದು ಬೆಟ್ಟದ ಮೇಲೆ ಅವ್ರಿಗೊಂದು ಮರ ಬೇಕಾಗಿತ್ತು. ಆ ಮರ ಅಲ್ಲಿಲ್ಲ, ಬಟ್ ಜಾಗ ಚೆನ್ನಾಗಿದೆ. ಮರ ಇಲ್ಲ ಅಂದಾಗ ಪ್ರೊಡ್ಯೂಸರ್ ಬೇರೆ ಕಡೆ ಹೋಗೋಣ ಬನ್ನಿ. ಇಲ್ಲ, ನನಗೆ ಈ ಜಾಗ ಚೆನ್ನಾಗಿದೆ, ನನಗೆ ಇಲ್ಲೇ ಮರ ಬೇಕು. ಅಲ್ಲಪ್ಪ, ಹೀಗೆ ನಾನು ಇದನ್ನು ನೋಡಿದ್ದು ಇತ್ತೀಚೆಗೆ. ನಾವು ಒಂದು 6 ವರ್ಷದಿಂದ ಅಮೇರಿಕಾಗೆ ಹೋದಾಗ ಆರಿಜೋನಾ ಅಂತ ಒಂದು ಸ್ಟೇಟ್ ಇದೆ. ಆರಿಜೋನಾದ ಫೀನಿಕ್ಸ್ ಅಂತ ಅದು ರಾಜಧಾನಿ. ಮರಳುಗಾಡು ಊರು, ಇಡೀ ಮರಳುಗಾಡು. ಅದ್ರ ಏರ್ಪೋರ್ಟಿಂದ ನೀವು ಸಿಟಿಗೆ ಹೋಗೋವರೆಗೂ ಎರಡೂ ಕಡೆ ಅದ್ಭುತವಾದ ದೊಡ್ಡ ದೊಡ್ಡ ಮರಗಳು. ಇಡೀ ಯಾಕಪ್ಪ ಅಂದರೆ ದೊಡ್ಡ ದೊಡ್ಡ ಮರನ ಕತ್ತರಿಸ್ಕೊಂಬಂದು ವೆಸ್ಟರ್ನ್ ಘಾಟ್ಸಿಂದ ಕುಂಡದಲ್ಲಿಟ್ಟು ರಸ್ತೆ ಪಕ್ಕಗಳಲ್ಲಿ ಹೂತ್ಬಿಟ್ಟಿದ್ದಾರೆ. ಅವಾಗ ಪುಟ್ಟಣ್ಣ ಅವ್ರು ನೆನಪಾದ್ರು ನನಗೆ. ಆರಿಜೋನಾದಲ್ಲಿ ಇಡೀ ರಸ್ತೆನೇನೆ ಕುಂಡಗಳಲ್ಲಿ ತಂದಿಟ್ಟಿರೋ ಮರಗಳು, ಗಿಡಗಳಲ್ಲ, ಮರಗಳು. ಸೊ ಆ ಒಂದು ಕಾನ್ಸೆಪ್ಟನ್ನು ಈ ಮನುಷ್ಯ 35 ವರ್ಷದ ಹಿಂದೆ ಎಲ್ಲೋ ಬುಡದಲ್ಲಿ ಇದ್ದಿದ್ದೊಂದು ಮರ ತೊಗೊಂಡೋಗಿ ಆ ಬೋಳು ಬೆಟ್ಟದ ಮೇಲಿಟ್ಟು. ಬಿಕಾಸ್ ಆ ಬೆಳ್ಳಿ ಮೋಡ ಕಥೆನಲ್ಲಿ ಆ ಮರನೂ ಕೂಡ ಒಂದು ಕ್ಯಾರೆಕ್ಟ್ರು, ಈ ಹೀರೋಯಿನ್ ಜೊತೆಗೆ ಆ ಮರ ಕೂಡ ಒಂದು ಕ್ಯಾರೆಕ್ಟ್ರು. ಹಾಗಾಗಿ ಅವ್ರು ಮರ ಅಲ್ಲಿ ಬೇಕಾಗಿತ್ತು. ಸಾರಿ, ಅವ್ರು ಏನೇ ಮನ್ಸು ಬೇಕು ಅಂದರೆ ಬೇಕಷ್ಟೇ ಅವ್ರಿಗೆ, ಇಲ್ಲಿ ಶೂಟಿಂಗ್ ನಿಲ್ಲಿಸ್ಬಿಡೋರು. ಇವಾಗ ಕಾಂಪ್ರಮೈಸ್ ಪ್ರಶ್ನೆ ಇದೆ. ಮಾನಸ ಸರೋವರ ಶೂಟಿಂಗ್ ನಡೀತಾ ಇದೆ, ಒಂದು ಮೂಗು ಪೊಟ್ಟ ಏನೋ ಬಿಟ್ಟು ಬಂದುಬಿಟ್ಟಿದ್ದಾಳೆ ಹೀರೋಯಿನ್, ಮರೆತುಬಿಟ್ಟು ರೂಮಲ್ಲಿ ಅವಳು ಹಾಕೋತಿದ್ದನ್ನ. ಸೆಟ್ಟಿಗೆ ಬಂದು ಸಾಂಗ್ ತೆಗಿಯೋಕ್ಕೆ ಶುರು ಮಾಡಿದ್ದಾರೆ. ಮಾನಸ ಸರೋವರ ಅಂತ ಒಂದು ಹಾಡಿದ್ರು, ಮಾನಸ ಸರೋ ನೋಡ್ತಾರೆ, ಮುಗ್ಬಿಟ್ಟಿಲ್ಲ. ಸರ್ ಮರ್ತುಬಿಟ್ಟೆ, ಅದೇ ಥರದ್ದು ಯಾರ ಹತ್ರ ಇಸ್ಕೊಂಡು. ನೋ, ನಾನು ಬೇರೆಯವ್ರು ನನಗೆ ಚೀಟ್ ಮಾಡ್ಬೋದು, ನಾನು ಜನಕ್ಕೆ ಚೀಟ್ ಮಾಡಲ್ಲ. 1 ಅವರ್ ಶೂಟಿಂಗ್ ಸ್ಟಾಪ್ ಮಾಡಿಸಿ ಅವಳು ಡ್ರೈವರ್ ಹೋಗಿ ಆ ಮೂಗ್ಬಟ್ಟು ತೊಗೊಂಡು ಬಂದ ಮೇಲೆ ಶೂಟಿಂಗ್ ಆಯಿತು. ಯಾರು ಪ್ರೊಫೆಷನ್ ಸೀರಿಯಸ್ ಆಗಿ ತೊಗೋತಾರೆ? ಓನ್ಲಿ ಪುಟ್ಟಣ್ಣ ಕಣಗಾಲ್. ಆಮೇಲೆ ಅವ್ರು ಏನು ಮಾಡ್ತಾರೆ ಅಂತ 3ನೇವ್ರಿಗೆ ಅರ್ಥವೇ ಆಗ್ತಿರ್ಲಿಲ್ಲ. ಅದ್ರ ಸುಮ್ಮನೆ ಮುಂದೆ ಉದಾಹರಣೆಗೆ ಹೇಳ್ತೀನಿ, ಇಷ್ಟು ಬುದ್ಧಿವಂತರು ಅವರು. ನಾವುಗಳು ದಡ್ರು ಅನ್ನಕ್ಕೆ ಅವರು ಒಂದು ಕಾರ್ ಇದೆ, ಒಂದು ಫಿಯೇಟ್ ಕಾರು ಏನೋ ಇಟ್ಕೊಂಡಿದ್ದಾರೆ, ಹಳೇ ಕಾರು. ಅದರಲ್ಲಿ ಶ್ರೀನಾಥ್ ಹೋಗ್ತಾ ಇರ್ತಾನೆ. ಅದರಲ್ಲಿ ಗಾಜು ಹೇಳೋದೇ ಇಲ್ಲ, ಅವನೇ ಬಂದು ಒಂದು ಕೈಯಲ್ಲಿ ಸುತ್ತಾನೆ, ಇನ್ನೊಂದು ಕೈಯಲ್ಲಿ ಗಾಜು ಎತ್ತಾನೆ. ಬಟ್ ಈ ಅಸೋಸಿಯೇಟ್ಗಳಿಗೇನು, ಅಯ್ಯೋ ಡೈರೆಕ್ಟರ್ ಗೊತ್ತೇ ಇಲ್ಲ, ಅದು ಕೆಲಸ ಮಾಡುತ್ತದೆ, ಯಾಕೆ ಸುಮ್ಮನೆ ಪ್ರತಿ ಸತಿ ಹೋಗಿ ಶ್ರೀನಾಥ್ ಕೈನಲ್ಲಿ ಎತ್ತಿಸ್ತಾರೆ ಅಂದ್ಬಿಟ್ಟು. ಇಲ್ಲ ಸರ್, ಅದು ಕೆಲಸ ಅಯ್ಯೋ ದಡ್ಡ ಮುಂಡೆವ, ನನಗೂ ಗೊತ್ತು ಕಂಡ್ರು ಅದು ಕೆಲಸ ಮಾಡುತ್ತೆ ಅಂತ. ಬಟ್ ಅವ್ನು ಇಟ್ಕೊಂಡಿರೋದು ಎಷ್ಟು ಡಬ್ಬಾ ಕಾರು ಅಂತ ನಾನು ತೋರಿಸ್ಬೇಕು, ಅದಕ್ಕೆ ನಾನು ಒಂದು ಸುತ್ತ ಕೈಯಲ್ಲಿ ಗಾಜು ಎತ್ತಾನೆ ಅಂತ ತೋರಿಸ್ತಿದ್ದೀನಿ, ಅರ್ಥ ಮಾಡ್ಕೊಳ್ಳಿ ಕಥೆನ ಅನ್ನೋರು. ಸೊ ನಮ್ಮ ದೃಷ್ಟಿನೇ ಬೇರೆ, ಅವ್ರ ದೃಷ್ಟಿನೇ ಬೇರೆ. ಹಾಗೆ ಅದಕ್ಕೆ ಹೇಳ್ತಾರೆ, ರವಿ ಕಾಣದ್ದನ್ನು ಕವಿ ಕಂಡ ಅಂತಾರಲ್ಲ, ಹಾಗೆ ಹೀ ಈಸ್ ಎ ಕವಿ ಆಲ್ಸೋ. ತುಂಬ ದೂರದೃಷ್ಟಿ ಇತ್ತು, ಅದ್ಭುತ. ನನಗೆ ಇನ್ನೊಂದು ಖುಷಿಯಾಗಿದೆ ನಿಮ್ಗೆ ಹೇಳಕ್ಕೆ, ಈ ಸಂದರ್ಭದಲ್ಲಿ ಹೇಳಲೇಬೇಕು. ಜಗತ್ತಲ್ಲಿ ಯಾವುದೇ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟ್ರಿಗೆ ಸೆಟ್ಟಲ್ಲಿ ಈ ಯುದ್ಧಕ್ಕೆ ಹೋಗುವಾಗ ಕತ್ತಿ ಕೊಟ್ಬಿಟ್ಟು, ಮಗನೇ ಹೋಗಿ ಯುದ್ಧವನ್ನು ಗೆದ್ದು ಬಾ ಅಂತ ಕತ್ತಿ ಕೊಡ್ತಾಳಲ್ಲ ತಾಯಿ, ಆ ಥರದ ಸೀನು ಇಡೀ ಜಗತ್ತಲ್ಲಿ ನಡೆದಿರಲ್ಲ. ಇಟ್ಸ್ ಎ ಚಾಲೆಂಜ್ ಫ್ರಮ್ ಮೈ ಸೈಡ್. ನನ್ನ ಜೀವನದಲ್ಲಿ ನಾನು ನಡೀತು. ಪುಟ್ಟಣ್ಣ ಕಣಗಾಲ್ ಅವರು ಮಾನಸ ಸರೋವರ ಸಿನಿಮಾ ಮಾಡುವಾಗ ನಾನು ಅಸಿಸ್ಟೆಂಟ್ ಡೈರೆಕ್ಟ್ರು. 1-2 ದಿವಸ ಶೂಟಿಂಗ್ ಆಗಿತ್ತು. ಏನೋ ಕಾರಣಕ್ಕೆ ಅಸೋಸಿಯೇಟ್ಗಳೆಲ್ಲ ಗಲಾಟೆ ಮಾಡ್ಕೊಂಡು ಶೂಟಿಂಗಿಗೆ ಯಾರೂ ಬರಲಿಲ್ಲ. ಸೆಟ್ಟಿಗೆ ಇವ್ರು ಬಂದ ಮೇಲೆ ಗೊತ್ತಾಯಿತು ಒಬ್ಬರು ಅಸೋಸಿಯೇಟ್ ಇಲ್ಲ ಅಂತ. ನನಗೆ ಕೆಲಸನೇ ಗೊತ್ತಿಲ್ಲ. ಬಟ್ ಅವ್ರು ಸಿಟ್ಟು ಬಂದುಬಿಡ್ತು, ಏನು ಅಸೋಸಿಯೇಟ್ಗಳು ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾರಾ? ನೋ, ಐ ವಿಲ್ ಡೂ ದ ಶೂಟಿಂಗ್ ಅಂತೇಳಿ ಅವ್ನು ಯಾರೋ ಆಫೀಸ್ದಾಗ ಅಸಿಸ್ಟೆಂಟ್ ಬಂದಿದ್ದಾನೆ, ಯಾರು ನನ್ನ ಹೆಸರು ಗೊತ್ತಿಲ್ಲ ಅವ್ರಿಗೆ. 8 ಜನ 10 ಜನ ಅಸಿಸ್ಟೆಂಟ್ಸು. ನಾನೊಬ್ಬ ಬಾಯಿಲಿ ಕೂತ್ಕೋ ಕೂರ್ಸೋದು, ನನ್ನ ಕಾಲು ನಮಸ್ಕಾರ ಮಾಡಿದೆ. ಕ್ಲಾಪ್ ಬೋರ್ಡ್ ತೊಗೊಂಡ್ರು, ಕೈಗಿಟ್ರು, ಇವತ್ತಿಂದ ನೀನೇ ನನಗೆ ಅಸಿಸ್ಟೆಂಟು ಅಸೋಸಿಯೇಟು ಎಲ್ಲ. ನನ್ನ ಮಕ್ಳು ಯಾರು ಇಲ್ಲಿ ಬರೋದು ಬೇಡ, ಕೆಲಸ ಕಲ್ತ್ಕೊಂಡು ಚೆನ್ನಾಗಿ ಕೆಲಸ ಮಾಡು ಹೋಗುಂದು ಕ್ಲಾಪ್ ಬೋರ್ಡ್ ಕೊಟ್ಟರು. ಜಗತ್ತಲ್ಲಿ ಎಷ್ಟು ಜನಕ್ಕೆ ಅವಕಾಶ ಸಿಕ್ಕಿರುತ್ತೆ. ರೋಮಾಂಚನವಾದ ವಿಷಯ. ಅದು 2 ದಿವಸ ಆದಮೇಲೆ ಅಸೋಸಿಯೇಟ್ಗಳು ಬಂದರು, ನಾ ಮತ್ತೆ ಅಸಿಸ್ಟೆಂಟೇ ಅದೇ, ಅದು ಬೇರೆ ವಿಷಯ. ಬಟ್ ಆ ಸೀನ್ ಇದೆಯಲ್ಲ ಪುಟ್ಟಣ್ಣ ಕಣಗಾಲ್ ಜೊತೆ, ನೋಬಡಿ. ಅದು ನನ್ನ ಅದೃಷ್ಟ ಅನಿಸುತ್ತೆ. ಬಹುಶಃ ಅವತ್ತು ಅವ್ರು ಆ ಪ್ರೀತಿಯಿಂದ ಪಬ್ಲಿಕ್ಕಲ್ಲಿ ಕತ್ತಿ ಕೊಟ್ಟಂಗೆ ಕ್ಲಾಪ್ ಬೋರ್ಡ್ ಕೊಟ್ಟಿದ್ದು ಇವತ್ತು ನನ್ನ ವೃತ್ತಿನಲ್ಲಿ ಓಹೋತ್ ಹೆಸರು ಮಾಡದೇ ಇದ್ದರೂ ಆತ್ಮತೃಪ್ತಿ ಇದೆ, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಒಂದು ಕಂಟೆಂಟ್ಮೆಂಟ್ ಇದೆ. ನಾನು ಮಾಡಿದ್ದು ನನಗೆ ಸಿಕ್ಕಿದೆ, ಎಲ್ಲ ಥರದಲ್ಲೂ ಐ ಆಮ್ ಹ್ಯಾಪಿ. ಸೊ ದಿಸ್ ಈಸ್ ಸ್ಟೋರಿ ವಿತ್ ಪುಟ್ಟಣ್ಣ ಕಣಗಾಲ್. ಸರಿ, ತುಂಬ ಸಾಧನೆ ಮಾಡಿರೋರು ವೆರಿ ಟಫ್ ಟು ವರ್ಕ್ ವಿತ್.
ಇದನ್ನ ಅವ್ರ ಜೊತೆ ಕೆಲಸ ಮಾಡೋ ಸುಮಾರು ಜನ ಹೇಳ್ತಾರೆ. ಯಾರೇ ನೀವು ದೊಡ್ಡ ದೊಡ್ಡ ಡೈರೆಕ್ಟರ್ಸ್ ತಗೊಳ್ಳಿ, ಆಕ್ಟ್ರೆಸ್ ತಗೊಳ್ಳಿ, ತುಂಬಾ ಸಾಧನೆ ಮಾಡೋರ ಜೊತೆ ಕೆಲಸ ಮಾಡೋದು ತುಂಬಾ ಕಷ್ಟ ಇರುತ್ತೆ. ಶಾರ್ಟ್ ಟೆಂಪರ್ ಇರ್ತಾರೆ, ಆಮೇಲೆ ಪರ್ಫೆಕ್ಷನಿಸ್ಟ್ ಆಗಿರ್ತಾರೆ, ಹೀಗೆ ಇರಬೇಕು ಅಂತ ಇರುತ್ತೆ. ಬಟ್ ಆಲ್ಸೋ ಅವೆಲ್ಲ ಗುಣಗಳು ಅವರಲ್ಲಿ ಇರೋದ್ರಿಂದಲೇ ಅವರು ಅಷ್ಟೆತ್ತರಕ್ಕೆ ರೀಚ್ ಆಗಿರೋದು. ಅದಕ್ಕೆ ಸುಮಾರು ಜನ ಏನಂದ್ರೆ ನೆವರ್ ಮೀಟ್ ಯುವರ್ ರೋಲ್ ಮಾಡೆಲ್ ಅಂತಾರೆ. ಯಾಕಂದ್ರೆ ಪರ್ಸೆಪ್ಷನ್ಸ್ ಬದಲಾಗಿ ಹೋಗುತ್ತೆ ಅಂತ. ಎಷ್ಟೆಷ್ಟೋ ಜನರಿಗೆ ಅವರ ಫೇವ್ರೆಟ್ ಆಕ್ಟರ್ನ, ಡಿರೆಕ್ಟರ್ನ, ಆಕ್ಟ್ರೆಸ್ನ ಮೀಟ್ ಮಾಡೋದಕ್ಕೆ ಅವಕಾಶ ಸಿಕ್ಕಾಗ ಬೇಡ. ಬಿಕಾಸ್ ಇಲ್ಲಿಂದ ನಾನು ಅವ್ರನ್ನ ಫ್ಯಾನ್ ಆಗಿ ಅಡ್ಮೈರ್ ಮಾಡ್ತಾ ಇದ್ದೀನಿ, ಎಂಜಾಯ್ ಮಾಡ್ತಾ ಇದ್ದೀನಿ, ಹತ್ರ ಹೋದಾಗ ಪರ್ಸೆಪ್ಷನ್ ಚೇಂಜ್ ಆಗಬಾರ್ದು ಕ್ಲೋಸ್ನೆಸ್ ಬಂದಾಗ ಅಂತ. ಬಟ್ ಇವಾಗ ನಮಗೆಲ್ಲ ಏನಂದ್ರೆ ನಮ್ಮ ಕಾಲಘಟ್ಟದವರು ಅವ್ರನ್ನ ಮೀಟ್ ಮಾಡೋ ಅವಕಾಶ ಅಂತೂ ಖಂಡಿತ ಇಲ್ವೇ ಇಲ್ಲ. ಮೀಟ್ ಮಾಡಿದವರಿಂದಲೇ ನಾವು ಕೇಳಿ ತಿಳ್ಕೋಬೇಕು. ಇಷ್ಟೊಂದು ಅಪಾರವಾದ ಸಾಧನೆ ಮಾಡಿದಂತಹ ದಿ ಬೆಸ್ಟೆಸ್ಟ್ ಡಿರೆಕ್ಟರ್ ಆಫ್ ಕನ್ನಡ ಫಿಲಮ್ ಇಂಡಸ್ಟ್ರಿ ಪುಟ್ಟಣ್ಣ ಕಣಗಾಲ್ ಅವರು ಆಸ್ ಅ ಪರ್ಸನ್ ಹೇಗಿರ್ತಿದ್ರು ಅನ್ಸೆಟ್ ಅಂತ. ಅಂದ್ರೆ ಕೋಪದಲ್ಲೇ ಇರ್ತಿದ್ರಾ ಅಥವಾ ನಗನಗ್ತಾ ಇರ್ತಿದ್ರಾ, ಹ್ಯೂಮರಸ್ ಆಗಿರ್ತಿದ್ರಾ? ಅವ್ರನ್ನ ಅರ್ಥ ಮಾಡ್ಕೊಳ್ಳೋದೇ ತುಂಬಾ ಕಷ್ಟ. ಯಾಕೆ ನಾನು ನೋಡಿದಾಗೆ ನಾನು ಇದ್ದಿದ್ದು ಮ್ಯಾಕ್ಸಿಮಮ್ ಅವ್ರ ಜೊತೆ ಒಂದು ಚಿತ್ರಕ್ಕೆ ನಾನು ಕೆಲಸ ಮಾಡಿದ್ದೆ. ಆಮೇಲೆ ಭಗವಂತ ನಂಗೆ ಬೇರೆ ಬೇರೆ ಅವಕಾಶಗಳು ಕೊಟ್ಬಿಟ್ಟ ನಾನು ಬಂದ್ಬಿಟ್ಟೆ. ಬಟ್ ನಾನು ಗಮನಿಸಿದ್ರಲ್ಲಿ ಆತ ತುಂಬ ಭಾವನಾತ್ಮಕವಾದ ವ್ಯಕ್ತಿ, ಸೋ ಮೂಡಿ. ಹಾಗಾಗಿ ಅವ್ರ ಚಲನಚಿತ್ರಗಳು ನೀವು ಯಾವುದೇ ನೋಡಿ ಹೆಣ್ಣಿಗೆ ಸಂಬಂಧಪಟ್ಟ ಪ್ರಧಾನವಾದ ಕಥೆಗಳೇ ಇರ್ತಿತ್ತು. ಎಮೋಷನ್ಸ್ ತುಂಬ ಬೆಲೆ. ಅವ್ರ ಸಿನಿಮಾಗಳಲ್ಲಿ ಹೀರೋಗಳ ಹೆಸರಿಗಿರೋರು ಹೆಣ್ಣಿಗೆ ಮೇಯ್ನ ಪಾತ್ರ. ದ ಹೋಲ್ ಫಿಲಮ್ ಯೂಸ್ ಟು ಟೇಕ್ ಪ್ಲೇಸ್ ಆನ್ ವಿಮೆನ್. ಅವ್ರ ಚಿತ್ರಗಳ ಕಥೆಗಳು ತಾರಿಸ್ಕೋತಿದ್ದಿದ್ದೆ ಹಾಗೆ. ಆಮೇಲೆ ಭಾವಜೀವಿ, ಆಮೇಲೆ ತುಂಬ ಕಷ್ಟಪಟ್ಟು ಬಂದವರು. ಅವ್ರ ಅಣ್ಣ ಇನ್ನೊಬ್ರು ದೊಡ್ಡ ರೈಟ್ರು, ಇವ್ರು ಪುಟ್ಟಣ್ಣ ಕಣಗಾಲು, ಅವ್ರ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಅಂತ. ಅವ್ರು ಇನ್ನೂ ಈ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಇವ್ರು ಫಸ್ಟ್ ಡ್ರೈವರ್ ಆಗಿ ಸೇರ್ಕೊಂಡ್ರು ಚಿತ್ರರಂಗಕ್ಕೆ. ಪುಟ್ಟಣ್ಣ ಕಣಗಾಲ್ ಅವರು ಯಾರೂ ಅವಕಾಶ ಕೊಡ್ತಿರ್ಲಿಲ್ಲ. ಡ್ರೈವರ್ ಆಗಿ ಕೆಲಸಕ್ಕೆ ಸೇರ್ಕೊಂಡು ಪಂತಲು ಅಂತ ತುಂಬಾ ದೊಡ್ಡ ಡೈರೆಕ್ಟರ್, ಕೃಷ್ಣದೇವರಾಯ ಅಂತ ಸಿನಿಮಾ ಬಂತು, ಅವ್ರ ಜೊತೆ ಇವರು ಡ್ರೈವರ್ ಆಗಿದ್ರು. ಇವರೊಂದು ಸತಿ ಚೆನ್ನೈಯಿಂದ ಮಹಾಬಲಿಪುರಂಗೆ ಹೋಗ್ತಾ ಇದ್ರು ಯಾವುದೋ ಶೂಟಿಂಗ್ ಲೊಕೇಶನ್ ನೋಡೋಕ್ಕೆ ಅಂತ. ಅದಕ್ಕೆ ಪುಟ್ಟಣ್ಣ ವಾಸ್ ದಿ ಡ್ರೈವರ್. ಈ ಡಸಂಟ್ ಹ್ಯಾವ್ ಎನಿ ಫಿಲಮ್ ಎಕ್ಸ್ಪೀರಿಯನ್ಸ್. ಹೋಗ್ತಾ ಇರ್ಬೇಕಾದ್ರೆ ಹಿಂದೆ ಕೂತಿರೋ ಪಂತಲೂರು ಅವ್ರ ಜೊತೆಲಿರೋ ಅಸೋಸಿಯೇಟ್ಗೆ ಕತೆ ಹೇಳ್ತಾ ಇದ್ರು. ಇದು ಹಿಂಗೆ ತೆಗಿಬೇಕು ಅಂದ್ಕೊಂಡು, ಹಂಗೆ ತೆಗಿಬೇಕು ಅಂತ, ಹಿಂಗಿದೆ ಅದು ಇದು. ಅವನು ಸಾರ್ ಸೂಪರ್ ಆಗಿದೆ ಏನ್ಬಿಟ್ಟಿದ್ದಾನೆ. ಇವ್ರು ಕಾರಲ್ಲಿ ಡ್ರೈವ್ ಮಾಡ್ತಿದ್ರು. ಸರ್ ಡಬ್ಬಾ ಥರ ಇದೆ ಎಂದಿದ್ದಾರೆ. ಯಾರಿಗೆ ಸಿಟ್ಟು ಬರಲ್ಲ. ಪಂತಲು ಅಂತ ಡೈರೆಕ್ಟ್ರು ಕಥೆನ ಹೇಳಿಬಿಟ್ಟು ಬಸ್ ಅಸೋಸಿಯೇಟ್ ಅಂತ ಹೊಗಳಿದಾಗ ಡಬ್ಬಾ ಥರ ಇದೆ ಅಂತ ಹೇಳಿದ್ರೆ ಎದುರು ವ್ಯಕ್ತಿ ಸಿಟ್ಟು, ನಿಲ್ಸು ಕಾರ್ ಸೈಡ್ಗೆ ಅಂದರು. ನೀನು ಮಾಡ್ತಿರೋ ಕೆಲಸ ಏನು ಡ್ರೈವರು, ನೀನೇನು ಡಬ್ಬಾ ಥರ ಇದೆ ಅನ್ನೋದು. ಸರ್ ಇರೋದನ್ನು ಸತ್ಯ ಹೇಳಿದೆ, ನಿಮ್ಮ ಪಕ್ಕದಲ್ಲಿರೋ ನಿಮ್ಮ ಖುಷಿ ಪಡ್ಸೋಕೆ ಹೋಗಲಿದ್ದಾರೆ, ನನ್ನ ಕೈಲಾಗಲ್ಲ ಸರ್ ಸತ್ಯ ಹೇಳಿದೆ. ಏನಿದ್ರಲ್ಲಿ ನಿಂಗೆ ಕಾಣಿಸ್ತು ರಾಂಗು ಸರ್, ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂದರು. ಪುಟ್ಟಣ್ಣ ಟರ್ನ್ ಟುವರ್ಡ್ಸ್ ದೆಮ್ ಆ್ಯಂಡ್ ನೆರೇಟೆಡ್ ಹಿಸ್ ಓನ್ ವೇ ಆಫ್ ಕಾಮೆಂಟ್ಸ್. ಸರ್ ಇದು ಯಾಕೆ ಸರಿ, ಅದು ಯಾಕೆ ಸರಿ. ಪಂತಲು ಶಾಕ್ಡ್. ಯಾರು ಈ ವ್ಯಕ್ತಿ? ಡ್ರೈವರು. ಬಟ್ ಇಷ್ಟೊಂದು ಅನಲೈಸ್ ಮಾಡ್ತಾನೆ, ಕತೆ ಬಗ್ಗೆ ಇಷ್ಟೊಂದು ಚೆನ್ನಾಗಿ ಚಮತ್ಕಾರವಾಗಿ ಮಾತಾಡ್ತಾನೆ. ಮಹಾಬಲಿಪುರದಿಂದ ಬಂದ ತಕ್ಷಣ ಅವ್ರು ಹೇಳಿದ ಪಾಯಿಂಟು, ಇನ್ಮೇಲೆ ನೀನು ಡ್ರೈವರ್ ಅಲ್ಲ, ನನ್ನ ಅಸಿಸ್ಟೆಂಟು ಅಂದರು. ಹಾಗಾಗಿ ಪುಟ್ಟಣ್ಣ ಕಣಗಾಲ್ ಅವ್ರು ಅಸಿಸ್ಟೆಂಟಾಗಿ ಸೇರಿಕೊಂಡು ಅಲ್ಲಿಂದ ಅವ್ರದ್ದೇ ಆದ ರೀತಿಯಿಂದ ಮುಂದುವರಿತಾ ಬಂದರು. ಅದ್ಭುತ. ದಟ್ ವಾಸ್ ದಿ ಥಿಂಗ್. ಅಂಡ್ ಇನ್ಫ್ಯಾಕ್ಟ್ ನೀವು ಮಾನಸ ಸರೋವರಗೂ ಮುಂಚೆ ಕಲಾಕ್ಷೇತ್ರದಲ್ಲಿ ಅವ್ರನ್ನ ಭೇಟಿ ಮಾಡ್ತೀರಾ. ಅವರು ಗೆಸ್ಟ್ ಆಗಿದ್ದು, ನೀವು ಡ್ರಾಮಾ ಒಂದರಲ್ಲಿ ಪರ್ಫಾರ್ಮ್ ಮಾಡ್ತಾ. ನಾನು ಬರೀ ಕಾಲೇಜು ಈ ಥರ ಫಂಕ್ಷನ್ಗಳಲ್ಲಿ ಇರ್ತೀನಿ, ಅವರು ಅದಕ್ಕೆ ಜಡ್ಜ್ ಆಗಿ ಬಂದಿದ್ರು. ಜಡ್ಜ್ ಆಗೋ ಪ್ರೆಸೆಂಟೇಷನ್ ಬಂದಿದ್ರು. ನನ್ನ ಅಭಿನಯ, ನಾನು ಏಕಪಾತ್ರ ಅಭಿನಯ ತುಂಬ ಚೆನ್ನಾಗಿ ಮಾಡ್ತಿದ್ದೆ. ಅದೆಲ್ಲ ಎಚ್.ಎಂ. ನಾಯಕ, ರಣಧೀರ ಕಂಠೀರವ ಇವೆಲ್ಲ. ಇಂಥ ಹುಡುಗರುಗಳು ಬರಬೇಕು ಚಿತ್ರರಂಗಕ್ಕೆ ಅಂತ ವೇದಿಕೆ ಮೇಲೆ ಹೇಳಿದ್ರು. ನಾನು ಓಹೋ ಏನವತ್ತು ರಾತ್ರಿ ಎಲ್ಲ ಕನ್ಸಲ್ಲಿ ನಾನೇ ರಣಧೀರ ಕಂಠೀರವ, ನಾನೇ ರಾಜ್ಕುಮಾರ್ ಎಲ್ಲ. ಅದಾಗೊಂದು ವಾರ ಆದ್ಮೇಲೆ ಹೋದ್ರೆ ನೋಡಕ್ಕೆ 30 ಜನ ಕಾಯ್ತಿದ್ದಾರೆ ಅವ್ರನ್ನ. ಅವ್ರು ನಾನು ಯಾರು ತಾನೇ ಕಂಡು ಹಿಡಿಲಿಲ್ಲ ಅಂತ ಅದನ್ನ ಜ್ಞಾಪಿಸ್ಬಿಟ್ಟು ಹೇಳಿದೆ. ಸರ್ ನಾನು ಸರ್ ನೀವು ವೇದಿಕೆ ನೋಡಪ್ಪ, ನಾವು ಬಂದಾಗ ಮೋಟಿವೇಶನ್ಗೆ ಅಂತ ಒಂದೆರಡು ಮಾತಾಡಿರ್ತೀವಿ, ನೀವು ಅದನ್ನು ಸೀರಿಯಸ್ ಆಗಿ ತೊಗೊಂಬರೋಣ. ಇವೆಲ್ಲ ಈ ಫೀಲ್ಡ್ ನಿಮಗೆಲ್ಲ ಅಲ್ಲ, LLB ಮುಗಿಸ್ಕೊಂಡು ನೆಮ್ಮದಿಯಾಗಿ ಒಳ್ಳೆ ಜೀವನ ಸೆಟ್ಲ್ ಮಾಡ್ಕೊ, ಇಲ್ಲಿ ಕಷ್ಟ ಇದೆ ಅಂದರು. ಇಲ್ಲ ಸರ್ ಇದಕ್ಕೆ ನಂಗೆ ಆಸೆ ಇದೆ ಅಂದೆ. ಅವಾಗ ಅವ್ರು ಎಂಟರ್ಟೈನ್ ಮಾಡಲಿಲ್ಲ. ಬಟ್ ಆಮೇಲೆ ಒಂದು ಕೊಬ್ಬರಿ ಪ್ರಕರಣ ನಡೀತು. ಅದಾದಮೇಲೆ ಕ್ಲೋಸ್ ಟು ಹಿಮ್ ಅಂಡ್ ಐ ಬಿಕಮ್ ಎ ಫ್ಯಾನ್ ಆಫ್ ಹಿಮ್ ಅಂಡ್ ಸ್ಟೂಡೆಂಟ್ ಆಫ್ ಹಿಮ್. ಬಟ್ ಮಾನಸ ಸರೋವರದ ನಂತರ ಇನ್ಯಾವಾಗಾದ್ರೂ ಅವ್ರನ್ನ ಭೇಟಿ ಮಾಡೋ ಅವಕಾಶ ಸಿಕ್ತಾ ಸರ್? ಇಲ್ಲ, ಅವ್ರು ಆದ್ಮೇಲೆ ತುಂಬ ಒಂದು ಸಿನಿಮಾ ಮಾಡಿದ್ರು, ಅರ್ಧಕ್ಕೆ ಆ ಸಿನಿಮಾನು ನಿಂತೋಯ್ತಲ್ಲ. ತುಂಬ ನಾನು ಅಲ್ಲಿಂದ ಬರ್ತಿದ್ದಾಗೇನೆ ನನಗೆ ಇವ್ರ ಹತ್ರ ಕೆಲಸ ಸಿಕ್ಬಿಡ್ತು. A.T. ರಘು ಅಂತ ಒಬ್ಬರು ದೊಡ್ಡ ಡೈರೆಕ್ಟರ್ ಇದ್ರು. ಅವರು ಆಗಿನ ಕಾಲಕ್ಕೆ ಅಂಬರೀಷ್ ಸಿನಿಮಾಗಳು ಹಾಕೊಂಡು ತುಂಬ ಸಿನಿಮಾ ಮಾಡೋರು. ಸೊ ಅಲ್ಲಿ ಅಸಿಸ್ಟೆಂಟ್ ಆಗಿ ಸೇರ್ಕೊಂಡ್ಬಿಟ್ಟೆ. ಆಮೇಲೆ ಜೋಸೆಮನ್ ಅವ್ರ ಹತ್ರ ಸೇರ್ಕೊಂಡ್ಬಿಟ್ಟೆ. ಯಾವುದೋ ಒಂದು ಸಭೆ ಸಮಾರಂಭದಲ್ಲಿ ಮಾತ್ರ ಮೀಟ್ ಮಾಡ್ತಿದ್ವಿ. ಚೌಡಯ್ಯ ಮೆಮೋರಿಯಲ್ ಅಲ್ಲಿಗೆ ಬಂದರು. ಕನ್ನಡ ಚಲನಚಿತ್ರ ನಿರ್ದೇಶಕರ ಸಂಘ ಅಂತ ಮಾಡ್ಕೊಂಡಿದ್ವಿ. ಅದಕ್ಕೆ ಅವರೇ ಫೌಂಡರ್ ಪ್ರೆಸಿಡೆಂಟ್. ಅವಾಗ ಏನೋ ಕೌಶಿಕ ಅಂತ ಮಾತಾಡ್ಸೋರು. ಆಮೇಲೆ ನಾವೆಲ್ಲ ಅವ್ರ ಮುಂದೆ ತುಂಬ ಸಣ್ಣವರು. ಅವ್ರು ಶ್ರೀನಾಥ್ ಅಂತ ಹೇಳಿದ್ರೆ ಅರ್ಥ ಆಗಲ್ವಾ, ಸರಿಯಾಗಿ ಮಾಡೋದಿದ್ರೆ ಮನೆಗೆ ಹೋಗು ಅನ್ನೋರು ಶ್ರೀನಾಥ್ಗೆ. ರಾಮಕೃಷ್ಣ ಕೆನ್ನೆಗೆ ಹೊಡೆದ್ಬಿಟ್ಟಿದ್ದಾರೆ 4 ಸತಿ ನನ್ನ ಎದುರುಗಡೆ. ಡೈಲಾಗು ಅವನೊಂದು ಡೈಲಾಗ್ ಪಾಪ ಕೊಟ್ರಿ, ಏನು
ಅವನೊಬ್ಬ ಪೈಲಟ್ ಆಫೀಸರು ಕತೆ ಹೇಳ್ತಾನೆ, ನಿಮ್ಮ ಮನಸ್ಸು ಸೀನ್ ಇದೆ, ಇವಳನ್ನ ಇಂಪ್ರೆಸ್ ಮಾಡೋಕ್ಕೆ, ಪದ್ಮಾವಸನ್ ಇಂಪ್ರೆಸ್ ಮಾಡೋಕ್ಕೆ, ನಾನು ಫ್ಲೈಟಲ್ಲಿ ಬರ್ತಾ ಇದ್ದೆ ಕಣೆ ಆಕಾಶದಲ್ಲಿ, ಕೆಳಗಡೆ ಇದು ಟೋಕಿಯೋ ಮೇಲೆ ಬರ್ತಾ ಇದ್ದೆ, ಜಪಾನ್ ಕಾಣಿಸ್ತು ಅಂತ. ಇವರು ಟೋಕಿಯೋ ಮೇಲೆ ಬರ್ತಿದ್ದೆ ಜಪಾನ್ ಅಲ್ಲ ಕಣೋ, ಜಪಾನ್ ಮೇಲೆ ಬರ್ತಿದ್ದೆ ಟೋಕಿಯೋ ಕಾಣಿಸ್ತು ಅಂತ ಹೇಳಬೇಕು. ಬಟ್ 5 ಟೇಕ್ ಮಾಡಿದ್ರು ಪಾಪ. ಅವನು ರಿವರ್ಸ್ ಹೇಳ್ತಾನೆ, ನಾನು ಟೋಕಿಯೋ ಮೇಲೆ ಬರ್ತಿದ್ದೆ ಜಪಾನ್ಗೆ, ಒಂದು ಬಿಟ್ಟರು, ಕಣ್ಣು ನೀರು ಬರ್ಸ್ಕೊಬಿಡ್ತು. ಎಂಥ ರೂಪ ಕೊಟ್ಟಿದ್ದಾನೆ ಭಗವಂತ ನಿಂಗೆ, ಚೆನ್ನಾಗಿ ಮಾಡೋ, ನೀನು ನೋಡ್ರೆ ಹೊಟ್ಟೆ ಉರಿಯುತ್ತೆ, ಲಕ್ಷಣವಾಗಿದೆ ಮಾಡು. ಆಮೇಲೆ ಅವನು ಸರಿ ಮಾಡ್ಬಿಟ್ಟ. ಅಂದರೆ ಅವರಿಗೆ ಪ್ರೀತಿಸೋಕ್ಕೂ ಗೊತ್ತಿತ್ತು, ಬೈಯೋಕ್ಕೂ ಗೊತ್ತಿತ್ತು. ನಿಜವಾದ ಡೈರೆಕ್ಟ್ರು ಅಂದರೆ ಪರಿಪೂರ್ಣತೆ. ಕೆಲವು ಸತಿ ಅವ್ರ ಸಿಟ್ಟು ಕೋಪ ಸುಮಾರು ಜನಕ್ಕೆ ಸಿಟ್ಟು ಬರ್ಸಿದೆ. ಬಟ್ ಇರುತ್ತೆ ಜೀವನದಲ್ಲಿ 2 ಮುಖಗಳಲ್ವಾ, ಕೋಪ ಮತ್ತು ಸಂತೋಷ, 2 ಫೇಸಸ್ ಆಫ್ ಎ ಲೈಫ್. ನಿಮ್ಮ ಲೈಫು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ಆ ಗ್ರಾಫ್ ತುಂಬ ಚೆನ್ನಾಗಿದೆ ಸರ್. ನಿಮ್ಮ ಮೊದಲ ಸಿನಿಮಾಗೆ ಹೀರೋ ಹೀರೋಯಿನ್ನ ಬುಕ್ ಮಾಡೋದಕ್ಕೆ ಸೈಕಲ್ ಮೇಲೆ ಹೋಗ್ತೀರಾ. ಹೌದು. ಕಟ್ ಮಾಡಿದ್ರೆ 1991 ಸುಮಾರಿಗೆ ಆಗ ಇಡೀ ಬೆಂಗಳೂರಲ್ಲಿ, ಇಫ್ ಐ ಆಮ್ ನಾಟ್ ರಾಂಗ್, 2 ಹತ್ರ ಮಾತ್ರನೇ ಇಂಪೋರ್ಟೆಡ್ ಹೋಂಡಾ ಕಾರ್ ಇದ್ದಿದ್ದು. ಹೌದು. ರವಿಚಂದ್ರನ್ ಸರ್ ಹತ್ರ ಆ್ಯಂಡ್ ಅಂಬರೀಶ್ ಸರ್ ಹತ್ರ. ಹೌದು ಹೌದು. ಸೊ ನಮ್ಮ ರೆಬಲ್ ಸ್ಟಾರ್ ಅಂಬರೀಷ್ ಅವ್ರ ಹತ್ರ ಇದ್ದಂಥ ಹೋಂಡಾನ ನೀವು ಪರ್ಚೇಸ್ ಮಾಡ್ತೀರಾ. ಅಂದರೆ ಲೈಫ್ ಎಷ್ಟು ಬ್ಯೂಟಿಫುಲ್ ಆಗಿ ಆ ಗ್ರಾಫ್ ನಿಮಗೆ ನಿಮ್ಮ ಕಷ್ಟಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಫಲನೂ ದೇವ್ರು ಅದೇ ಥರ ಕೊಟ್ಟ ಅನ್ನೋದಕ್ಕೆ ಹೌ ವುಡ್ ಯು ಲೈಕ್ ಟು ಅನಲೈಸ್? ಕಟ್ ಮಾಡಿದ್ರೆ ಇವತ್ತಿನ ದಿನ ನೀವೇ ಮಾಡಿದಂಥ ಸಾಕಷ್ಟು ಆಸ್ತಿ, ಸಾಕಷ್ಟು ದುಡ್ಡು, ಅದನ್ನೆಲ್ಲ ನೀವು ನಿಮ್ಮ ಟ್ರಾವೆಲ್ಗೆ ಯೂಸ್ ಮಾಡ್ಕೋತಾ ಇದ್ದೀರಾ ಇನ್ಸ್ಟೆಡ್ ಆಫ್ ಇನ್ನೊಂದಷ್ಟು ಆಸ್ತಿ ಮಾಡೋಣ, ಇನ್ನೂ ಎಂಜಾಯ್ ಮಾಡೋಣ. ಇದು ನೀವು ತುಂಬ ಒಳ್ಳೆ ಪ್ರಶ್ನೆ ಕೇಳಿದೆ. ಇದು ಅಂತರಂಗಕ್ಕೆ ಸಂಬಂಧಪಟ್ಟ ವಿಚಾರ. ಪ್ರತಿಯೊಬ್ಬರ ಬದುಕಿಗೂ ಕಳೆ ಕೀಳೋರು ಬೇಕು. ಕಳೆ ಕೀಳದೇ ಇದ್ದರೆ ಗಿಡ ಚೆನ್ನಾಗಿ ಬರೋಲ್ಲ. ಕಳೆ ಕೀಳೋದು ಅಂದ್ರೇನು? ನಿಮಗೆ ಸ್ವಲ್ಪ ಕಾಲು ಎಳೆಯೋದು, ನಿಮಗೆ ಸ್ವಲ್ಪ ಕೀಟ್ಲೆ ಮಾಡೋದು, ನಿಮಗೆ ಸ್ವಲ್ಪ ಉರಿಸೋದು, ಈ ಥರದವ್ರು ಜನ ಬೇಕು ನಮಗೆ. ಇದ್ದರೆ ನಾವು ಬೆಳಿತೀವಿ, ಇಲ್ಲದೇ ಇದ್ರೆ ಬೆಳೆಯಲ್ಲ. ಇದಕ್ಕೊಂದು ಸಣ್ಣ ಪ್ರಕರಣ ಹೇಳ್ಬಿಡ್ತೀನಿ. ನಾನು ಫಸ್ಟ್ ಫಿಲಮ್ ಡೈರೆಕ್ಷನ್ ಮಾಡೋಕ್ಕೆ ಹೋದಾಗ ಜಯಂತಿಯವ್ರ ಮನೆಗೆ ಹೋಗಿದ್ದೆ. ನಾನು ಸೈಕಲಲ್ಲಿ ಹೋಗಿದ್ದೆ. ಅವ್ರ ಕತೆ ಗೀತೆ ಎಲ್ಲ ಕೇಳಿದ್ರು, ಎಲ್ಲ ಓಕೆ ಆಯಿತು. ಬಟ್ ಹೊರಗಡೆ ಏನಕ್ಕೋ ಬಂದ ನಾನು ಸೈಕಲ್ ಹತ್ತೋದು ನೋಡ್ಬಿಟ್ಟು, ಸೈಕಲಲ್ಲಿ ಬಂದಿದ್ದೇನಪ್ಪ ನೀನು ಅಂದರು. ಹೌದು ಮೇಡಮ್. ಅಲ್ಲೇ ನೀನು ಪ್ರೊಡ್ಯೂಸರ್ ಸಿನಿಮಾ ಮಾಡ್ತಾನೆ, ನಿನಗೇ ಕಾರ್ ಕೊಡದೇ ಇದ್ದು ನೀನು ನಾಳೆ ನಮ್ಮ ಸಿನಿಮಾ. ಇಲ್ಲ ಮೇಡಮ್, ಅವ್ರು ಒಳ್ಳೆ ನೋಡಪ್ಪ, ನಾನು ಐ ಡೋಂಟ್ ವಾಂಟ್ ಟು ಆ್ಯಕ್ಟ್ ಇನ್ ಯುವರ್ ಫಿಲಮ್ ಅಂದ್ಬಿಟ್ರು. ಡೈರೆಕ್ಟಾಗಿ ಹೇಳ್ಬಿಟ್ರು. ಶಿ ಈಸ್ ವರೀಡ್, ಅರ್ಧಕ್ಕಿರ್ಧಕ್ಕೆ ನಿಂತೋಗ್ಬಿಟ್ರೆ ಸಿನಿಮಾ. ಆಕೆಗೆ ರೆಪ್ಯುಟೇಷನ್ ಇದೆ, ಆಕೆ ಚತುರ್ಭಾಷಾ ನಟಿ. ಯಾವುದೋ ಈ ಹುಡುಗ ಏನೋ ಉತ್ಸವವಾಗಿದ್ದಾನೆ, ಕತೆ ಚೆನ್ನಾಗಿ ಹೇಳ್ದ ಅಂತ ಪಿಕ್ಚರೇ ಅರ್ಧಕ್ಕೆ ನಿಂತೋಗ್ಬಿಟ್ರೆ ಇಟ್ಸ್ ಅ ಕ್ವಶನ್ ಆಫ್ ರಿಮಾರ್ಕಬಲ್ ಅಲ್ವಾ? ನಿಂತ ಸಿನಿಮಾ ಹೀರೋಯಿನ್ ಅಂತ ಆಗಬಾರ್ದಲ್ಲ. ನಾಳೆ ಮೇಡಮ್ ಹಂಗೆಲ್ಲ ಹೇಳ್ಬೇಡಿ, ನಾನು ಖಂಡಿತ ಈ ಸಿನಿಮಾ ಆಗುತ್ತೆ, ಪ್ರೊಡ್ಯೂಸರೇ ಕಾರ್ ಕೊಡ್ತೀನಿ ಅಂದರು. ನಾನು ಬೇಡ, ದುಡ್ಡು ಉಳಿಸಿ ಆ ದುಡ್ಡನ್ನ ಸಿನಿಮಾಗೆ ಹಾಕಿಂತೇನೋ ಹೇಳಿದ್ದೀನಿ ಅಂತ ಕತೆ ಹೇಳಿ ತಪ್ಪಿಸ್ಕೊಂಬಂದೆ. ಅದು ಮನಸ್ಸಲ್ಲಿ ನನಗೆ ಯಾವತ್ತೂ ಕೊರಿತಾ ಇತ್ತು. ಸೈಕಲಲ್ಲಿ ಹೋಗಿ ಕರೆದೆ ಅಂತ ಒಬ್ಬರು ಆರ್ಟಿಸ್ಟ್ ನನ್ನ ಜೊತೆ ಪಿಕ್ಚರಲ್ಲಿ ಆ್ಯಕ್ಟ್ ಮಾಡಲ್ಲ ಅಂದ್ಬಿಟ್ರಲ್ಲ, ನಾನು ಯಾವತ್ತು ಕಾರ್ ತಗೊಳ್ಳೋದು? ಬಟ್ ಅದಾಗಲಿಲ್ಲ ಅಲ್ಲ ಸಿನಿಮಾ. ಯಾವುದು ಆ ಸಿನಿಮಾ ಆಯಿತು, ಮುಖವಾಡ ಮಾಡಿದ್ರು. ಅದೇ ಮುಖವಾಡ. ಅದರಲ್ಲಿ ನಾನು ಬರೀ ಆಕೆನೆಲ್ಲ ಹೇಳಿದ್ರು, ಕಷ್ಟ ಹಾಕೋಣ, ಅವಳು ಒಪ್ಪಲ್ಲ, ನಿನಗೆ ಎಂತೆಂಥ ಕ್ಯಾರೆಕ್ಟರ್ ಮಾಡಿರೋಳು, ನೀನು ಬೇರೆ ಹೇಳ್ತಿರೋ ಪಾತ್ರ ನೋಡೋದು ಸ್ವಲ್ಪ ನೆಗೆಟಿವ್ ಆಗಿದೆ, ಜಯಂತಿ ನೆವರ್ ಆ್ಯಕ್ಟ್ ಅಂತ. ಬಟ್ ನಾನು ಅವ್ರು ಬಿಗಿನಿಂಗಲ್ಲಿ ಮಂಕುತಿಮ್ಮಕ್ಕಾಗಿದ್ದ ಪದ್ಯ ಹೇಳಿ, ಮೇಡಮ್ ನಿಮ್ಗೆ 2 ಕಂಡೀಷನ್ ಈ ಸಿನಿಮಾದಲ್ಲಿ. ಒಂದು ಕಡಿಮೆಗೆ ಆ್ಯಕ್ಟ್ ಮಾಡಬೇಕು, ಇನ್ನೊಂದು ಈ ಪದ್ಯ ಕಲಿಬೇಕು ಅಂದೆ. ಏನೇ ಬರೋಕ್ಕೆ ಗತಿಯಲ್ಲ, 2 ಕಂಡೀಷನ್ ಹಾಕ್ತಿಯಲ್ಲ, ಏನು ಪದ್ಯ ಅಂದರು. ನಾನು ಹೇಳಿದೆ, ಒಂದು ಕಡೆ DVJ ಹೇಳ್ತಾರೆ, ಸರಕಾರ ಹರಿಗೋಲು ತೆರೆ ಸುಳಿಗಳತ್ತಿತ್ತ, ಸುರೆ ಕುಡಿದ ಕೆಲವರು ಹುಟ್ಟು ಹಾಕುತ್ತಿಹರು, ಹುಚ್ಚೆದ್ದು ಕುಣಿಯುತ್ತಿದೆ, ಬಿರುಗಾಳಿ ಬೀಸುತ್ತಿದೆ, ಆದರೂ ದೋಣಿ ಬೀಳದಿರುವುದು ಅಚ್ಚರಿಯೋ ಮಂಕುತಿಮ್ಮ. ದಿಸ್ ಈಸ್ ಇಂಡಿಯನ್ ಡೆಮಾಕ್ರಸಿ. ಎಷ್ಟು ಅನಿಷ್ಟಗಳಿದೆ, ಎಷ್ಟು ಅನಾಚಾರ ಇದೆ, ಎಷ್ಟು ಭ್ರಷ್ಟಾಚಾರ ಇದೆ, ಎಷ್ಟು ಸ್ವಜನ ಪಕ್ಷಪಾತ ಇದೆ. ಇದೆಲ್ಲ ಗುಂಡು ಹಾಕೋರು, ಕುಡ್ದಿರೋರು, ಅಲೆ ಗಾಳಿಗಳ ಸಂಕೇತ. ಇಷ್ಟೆಲ್ಲ ಆದರೂ ಆ ದೋಣಿ ಮಗಚ್ಕೊಂಡಿಲ್ಲ, ಹೆಂಗೋ ನೇತಾಡ್ತಾ ತೇಲಾಡ್ಕೊಂಡು ಹೋಗ್ತಿದೆ. ಅಂಥ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ನೀವೊಬ್ಬರು ನಾಯಕಿ ಮೇಡಮ್, ನೀವೊಬ್ಬರು ದೊಡ್ಡ ಚೀಫ್ ಮಿನಿಸ್ಟರ್ ಆಗ್ತೀರಾ, ಆ ಥರದ ಪಾತ್ರ ಅಂದೆ. ಒಂಥರೇ ಗೂಸ್ ಬಂಪ್ಸ್ ಅಂತಂದ್ರೆ ಆಕೆ ಆ ಪದ್ಯನ ಅವತ್ತೇ ಬರೆಸ್ಕೊಂಡು ಶಿ ಪ್ರಾಕ್ಟೀಸ್ಡ್. ಶೂಟಿಂಗಲ್ಲಿ ಅವ್ರು ಬಂದಾಗ ಈ ಪದ್ಯ ನಿರರ್ಗಳವಾಗಿ ಹೇಳಿದ್ರು. ಅಂದರೆ ಹಿಂಗೆ ಇನ್ವಾಲ್ವ್ಮೆಂಟು ದೊಡ್ಡ ಅವ್ರು ನಾನು ಹೊಸಬ ಅಂತ ನನ್ನನ್ನೇನು ಅವ್ರು ಅವಾಯ್ಡ್ ಮಾಡಲಿಲ್ಲ. ಸೊ ಈ ಥರದ ಕೆಲವು ಇನ್ಸಿಡೆಂಟು ಅವತ್ತು ಹೇಳಿದ್ನಲ್ಲ. ಸೊ ನನಗೆ ಛಲ ಬಂದ್ಬಿಡ್ತು, ನನಗೆ ಸೈಕಲಲ್ಲಿ ಬಂದವರು ಅಂತ ಅಂದ್ಬಿಟ್ಟಿದಾರಲ್ಲ, ನಾನು ತೊಗೊಂಡ್ರೆ ಒಳ್ಳೆ ಕಾರೇ ತೊಗೋಬೇಕು. ಆಗ ಈ ಅಂಬರೀಷ್ ಕಾರ್ಗಳನ್ನು ಹ್ಯಾಂಡಲ್ ಮಾಡ್ತಾ ಇದ್ದು ನನ್ನ ಫ್ರೆಂಡ್ ಒಬ್ಬ ಕೃಷ್ಣ ಅಂತ ಸ್ನೇಹಿತ. ಹಿ ವಾಸ್ ಎ ವೆರಿ ನೈಸ್ ಗುಡ್ ಫ್ರೆಂಡ್ ಆಫ್ ಮೈನ್. ಅವ್ನು ದ್ವಾರ್ಕಿಶ್ ಸಿನಿಮಾಗಳನ್ನು ಪ್ರೊಡ್ಯೂಸ್ ಮಾಡಿದ್ದ. ಅವನು ಹಿಂಗೆ ಹೇಳಿದೆ, ನಂಗೆ ಯಾವ್ದಾದ್ರು ಒಂದು ಇಂಪೋರ್ಟೆಡ್ ಕಾರ್ ಬೇಕು, ನಂಗೆ ಅಂಬರೀಷ್ ಯೂಸ್ ಮಾಡ್ತಾರಲ್ಲ ಆ ಥರ ಕಾರ್ ಬೇಕು ಅಂದೆ. ಇದೇ ಕಣೋ, ಬಟ್ ಅಂಬರೀಷ್ ಹಾಕೋ ಮಾರ್ತಾರದ್ನ? ಇಲ್ಲಪ್ಪ ನಂಗೆ ಗೊತ್ತಿಲ್ಲ, ನಾನು ನೋಡಿದ್ದೀನಿ, ಹೋಂಡಾ ಕಾರು ತುಂಬ ಚೆನ್ನಾಗಿದೆ. ಯಾರೋ ಹೇಳಿದ್ರು, ಅವ್ರು ಡ್ರೈವರ್ ಹೇಳ್ತಿದ್ದ, ಏನೋ ಡಿಸ್ಪೋಸ್ ಮಾಡ್ತಾರಂತೆ ಅಂತ. ನಾನು ಮಾತಾಡ್ತೀನಿ ತಾಳು, ನಾನೇ ಕೊಡಿಸ್ಕೊಡ್ಬೇಕು ಕಾರ್ ಅವ್ರಿಗೆ ಅಂತೇಳಿ ಮಾತಾಡಿದ್ದಾನೆ. ವಿಷಯ ಗೊತ್ತಾಗಿದೆ, ನನಗೆ ಕರ್ಕೊಂಡು ಹೋದ.
ಬೈದರು ಅಂಬರೀಷ್, ಇದೆಲ್ಲ ತೊಗೋಬೇಡ, ಹುಚ್ಚಿಗೆ ಚಪ್ಪಲಕ್ಕೆ ಕಷ್ಟ, ತುಂಬ ಮೇಂಟೈನ್ ಮಾಡೋದು ಕಷ್ಟ, ಇದು ರಾಣಿನ ಸಾಕಿದಂಗೆ ಅಂದರು. ಸರ್ ಇಲ್ಲ ಸರ್, ಜೀವನದಲ್ಲಿ ಒಂದು ಆಸೆ ಸರ್, ದಯವಿಟ್ಟು. ಕಡೆಗೆ ಪಾಪ ತುಂಬ ಬೆಲೆ ಬಾಳೋ ಕಾರಣ ಒಂದು 2 ಲಕ್ಷ ಕಡಿಮೆಗೆ ಕೊಟ್ಟರು. ಆ ಕಾರನ್ನು ತೊಗೊಂಬಂದೆ. ಆಗ ನೀವೇ ಹೇಳಿದಾಗೆ ರವಿಚಂದ್ರನು ಅವ್ರ ಇಬ್ಬರ ತಂದಿದ್ದ ಕಾರು. ನಿಮ್ಗೆ ಆ ಕಾರಿನ ಎಫೆಕ್ಟ್ನ ಹೇಳಲೇಬೇಕು. ಅದುವರೆಗೆ ನಾನು ಮಾರುತಿ ಕಾರ್ ಇಟ್ಕೊಂಡಿದ್ದೆ, ಫಿಯೇಟ್ ಕಾರ್ ಇಟ್ಕೊಂಡಿದ್ದೆ, ಎಲ್ಲ ಆಗಿತ್ತು. ಬಟ್ ಈ ಕಾರ್ ಬಂದಮೇಲೆ ರಾಜ್ಕುಮಾರ್ ಅವ್ರ ಮನೇಲಿ ಒಂದು ಶೂಟಿಂಗು, ಅದರಲ್ಲಿ ನಮ್ಮ ರಾಘವೇಂದ್ರ ರಾಜ್ಕುಮಾರೇ ಹೀರೋ, ನಾನು ಅದರಲ್ಲಿ ಒಂದು ಸ್ನೇಹಿತನ ಪಾತ್ರ. ಅವ್ರ ಮನೆಗೆ ಶೂಟಿಂಗ್ ಕರೆದಿದ್ರು. ಮನೆ ಹೊರಗಡೆ ಕಾರ್ ನಿಲ್ಲಿಸಿ ನಾನು ಒಳಗಡೆ ಆ್ಯಕ್ಟ್ ಮಾಡ್ತಾ ಇದ್ದೆ. ಇದಕ್ಕಿನಿಗೆ ಶ್ರೀನಾಥ್ ಬಂದಿದ್ದಾರೆ. ಶ್ರೀನಾಥ್ ಬಂದು ಅವ್ರ ಒಳಗಡೆ ಸೀದಾ ಬಂದರು. ಪಾರ್ವತಕ್ಕ ಅಲ್ಲೇ ಕೂತಿದ್ರು. ಏನಮ್ಮ ಅಂಬರೀಷ್ ಇಲ್ಲಿ ಬಂದುಬಿಟ್ಟಿದ್ದಾನೆ, ಏನು ಮಾಡ್ತೀಯಾನೆ ಅಂದರು. ಅಂಬರೀಷ ಬಂದಿಲ್ವಲ್ಲ ನಮ್ಮ ಮನೆಗೆ ಅಂದರು ಆಕೆ. ಇಲ್ಲಮ್ಮ, ಅವನ್ನೆಲ್ಲ ಒಳಗಡೆ ಕೂತಿ ಇಸ್ಪೀಟ್ ಆಡ್ತಿರ್ತಾನೆ, ನಮ್ಮಲ್ಲಿ ಇಸ್ಪೀಟ್ಗೆಲ್ಲ ಅವಕಾಶ ಇಲ್ಲ, ಬಂದಿಲ್ಲ ಅವರು. ಇಲ್ಲ ಬಂದಿಯಾನೆ, ಅವ್ನ ಕಾರ್ ಹೊರಗಡೆ ನೋಡಿದೆ ತಕ್ಷಣ ಚೆನ್ನ ಅಂತ ಅವರ ಪಿ ಎ, ರಾಜ್ಕುಮಾರ್ ಪಿ ಎ. ಚೆನ್ನ, ಅದೇನು ಅಂಬರೀಷ್ ಬಂದಿದ್ದಾರ ಅಂತ ಕೇಳ್ತೀನಲ್ಲೋ ಶ್ರೀನಾಥ್, ಅದೇನು ನೋಡೋ ಒಳಗಡೆ ಬಂದಿ, ನನಗೆ ಗೊತ್ತಿಲ್ಲ ಬಂದಿದ್ದಾನೆ. ಇಲ್ಲಮ್ಮ, ಹೊರಗಡೆ ನಿಂತಿರೋ ಕಾರ್ ಕೌಶಿಕ್ದು, ಅವನು ಅಂಬರೀಷ್ ಕಾರ್ ತೊಗೊಂಡಿದ್ದಾನೆ ಅಂದರು. ಅಂದರೆ ಯಾವ ಲೆವೆಲ್ಗೆ ಅದು ಮನುಷ್ಯನ ಕನ್ಫ್ಯೂಷನ್ ಮಾಡುತ್ತೆ ಅಂತಂದರೆ, ಸೊ ಆ ಲೆವೆಲ್ ಪಾಪ್ಯುಲರ್ ಆಗಿತ್ತು ಆ ಕಾರು. ಸೊ ಈ ಕಾರಿನ ಮಹತ್ವದ ವಿಷಯ ಬಂತಲ್ಲ, ಆಗ ನನಗೆ ಇನ್ನೊಂದು ಇನ್ಸಿಡೆಂಟು ನೆನಪಾಯಿತು. ನಾನು ಚೆನ್ನೈಗೆ ಹೋಗಿದ್ದಾಗ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಶಂಕರ್ ಗಣೇಶ್ ಅಂತ, ತುಂಬ ಪಾಪ್ಯುಲರು. ಶಂಕರ್ ಅವರು ನನ್ನನ್ನು ಯೂಶಲಿ ಮಡ್ರಾಸೆಲ್ಲ ಸುತ್ತಾಡ್ಸೋರು. ಅವತ್ತು ಅವ್ರ ಮನೆಗೆ ಕರೆಸಿ, ಬಾರ ಯಾಕೆ ಕೂತ್ಕೊಂಡು ಹೊರಗಡೆ ಹೋಗೋಣ ಅಂಥೇಳಿ ಕಾರ್ ಹತ್ತಕ್ಕೆ ಹೋದಾಗ ಪುಟಾಣಿದೊಂದು ಕಾರು, ಅದ್ರ ಮುಂದ್ಗಡೆ ಬ್ಯಾನೆಟ್ ಮೇಲೆ ಒಂದು ಹೆಣ್ಣಿಂದೊಂದು ವಿಗ್ರಹ, ಯಾವುದೋ ಆಸ್ಕರ್ ಅವಾರ್ಡ್ ಥರ. ನಾನು, ಸರ್ ಏನು ಸರ್ ಇಷ್ಟು ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್, ನೀವು ಯಾಕೆ ಇಷ್ಟು ಪುಟ್ಟ ಕಾರ್ ಇಟ್ಕೊಂಡಿದ್ದಾರೆ? ಇನ್ನೂ ಭ್ರಮೆನಲ್ಲೇ ಇದ್ದೆ. ಮನುಷ್ಯನ ಅಳತೆ ಮಾಡೋದು, ಅವ್ನು ಯೂಸ್ ಮಾಡೋ ಮನೆ, ಅವ್ನ ಕಾರು, ಅವ್ನು ಹಾಕೋ ಚಿನ್ನ, ಈ ಥರದ್ದೇ ಹುಚ್ಚು. ಅವ್ರು ನಕ್ಬಿಟ್ರು, ಈ ಕಾರ್ ಬಗ್ಗೆ ನಿಂಗೇನು ಗೊತ್ತು, ಇಡೀ ಚೆನ್ನೈ ಸಲ್ಯೂಟ್ ಹೊಡಿಯುತ್ತೆ ಗೊತ್ತಾ ಅಂದರು. ನಂಗೆ ಒಳಗಡೆನೇ ನಗು, ಬಟ್ ಹೇಳೋ ಆಗಿಲ್ಲ, ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್. ಆಯಿತು, ಅವ್ರ ಜೊತೆ ಕೂತ್ಕೊಂಡೆ ಸ್ಟುಡಿಯೋಗೆ ಹೊರಟ್ವಿ. ಪಾಮ್ಗುರೋಗೆ ಹೋದರೆ ಪ್ರತಿ ಸಿಗ್ನಲ್ಲೂ ಅಲ್ಲಿರೋ ಇವನು ಟ್ರಾಫಿಕ್ ಸಬ್ ಇನ್ಸ್ಪೆಕ್ಟ್ರು ಅಥವಾ ಪೊಲೀಸ್ ಯಾರಿರ್ತಾನೆ, ಸಲ್ಯೂಟ್ ಹೊಡಿ ಒಂದು ಕಾರ್ಗೆ. ಇವ್ರು ಬೇರೆ ಕಾರಿಗೆ ಇದು ಬೇರೆ ಹಾಕ್ಕೊಂಡಿದ್ದಾರೆ, ಅದೇನಂತೀವಲ್ಲ ಈ ವಿಂಚ್ ಕಾಣದೇ ಇರೋ ಥರ ಶೀಟು. ಯಾರು ಅಂತ ಕಾಣಿಸ್ತಿಲ್ಲ, ನಿಂಗೆ ಸಲ್ಯೂಟ್ ಹೊಡಿತಾರೆ. ನನಗೂ ಆಶ್ಚರ್ಯ. ಕಡೆಗೆ ಬಂದಮೇಲೆ ಕೇಳಿದೆ, ಏನು ಸರ್ ಇದೆ? ಅದೇ ಈ ಕಾರಿನ ಮಹತ್ವ ಗೊತ್ತಾ ಅಂದ್ರೆ ಏನಂದೆ, ಈ ಕಾರನ್ನು ಒಂದು ಕಾಲಕ್ಕೆ MGR ಯೂಸ್ ಮಾಡ್ತಾಯಿದ್ರು. ನಾನು ಹುಚ್ಚಿಡ್ದು ಅದೇ ಕಾರ್ ಬೇಕು ಅಂತ ಆಗ ಪರ್ಚೇಸ್ ಮಾಡಿದ ಕಾರಿದು. ಇವತ್ತಿಗೂ ಮಡ್ರಾಸ್ನಲ್ಲಿರೋ ಅಧಿಕಾರಿ ಶಾಹಿಗಳಿಗೆ ಅಥವಾ ರೋಡಲ್ಲಿ ಕೆಲಸ ಮಾಡೋ ಪೊಲೀಸ್ ಆಫೀಸರ್ಸ್ಗೆ ಅದು ನೋಡಿದ್ರೆ MGR ನೋಡಿದ ಭಾವನೆ. MGR ಇಲ್ಲ ಅಂತ ಅವ್ರಿಗೂ ಗೊತ್ತು, ಬಟ್ ಹ್ಯಾವ್ ಎ ಒಂಥರ ಎಮೋಷನಲ್ ಟಚ್ ವಿತ್ ದ ಕಾರ್. ಆ ಒಂದು ಪ್ರೀತಿಗೆ ಸಲ್ಯೂಟ್ ಹೊಡಿತಾರಪ್ಪ ಹೆಂಗೆ ಕಾರು ಅಂದರು. ಅವಾಗ ಅರ್ಥ ಆಯಿತು, ಮನುಷ್ಯನ ಜೀವನ ಎಷ್ಟು ವಿಚಿತ್ರವಾಗಿ ನಡೀತಾ ಇರುತ್ತೆ. ಕೆಲವೊಮ್ಮೆ ನಾವೇ ಬೆಳಗ್ತೀವಿ, ಕೆಲವು ಇನ್ಯಾರೋ ಬೆಳಗಿದ ಲೈಟಲ್ಲಿ ನಾವು ಬೆಳಗಬೇಕು. ಸೊ ಬದುಕೆ ಇಷ್ಟು ಅಂತ ನಂಗೆ ಅವಾಗ ಆಶ್ಚರ್ಯ ಆಯಿತು. ಸರ್, ಅಭಿನಯ ಅಂತ ಬಂದಾಗ ಒಂದು 50 ಸಿನಿಮಾಗಳಲ್ಲಿ ಅಭಿನಯಿಸಿದ್ದೀರಾ? ಇನ್ನು ಜಾಸ್ತಿನೇ ಆ್ಯಕ್ಟ್ ಮಾಡಿದ್ದೀನಿ, ಬಟ್ ಸೀರಿಯಲ್ಗಳು ತುಂಬ ಮಾಡ್ತೀನಿ. ನನಗೀಗಲೂ ನೆನಪಿದೆ, ಬಹುಶಃ 90sಲ್ಲಿ ನಾನು ಬರ್ತಾ ಇದ್ದಿದ್ದು ಸಿನಿಮಾಗಳು, ಸೀರಿಯಲ್ಗಳು ನೋಡಿ ಕೆಲವರು ಕಾಲೆಳೆಯೋರು. ಆಗಿದ್ದಿದ್ದೇ ಕಡಿಮೆ ಚಾನಲ್ಗಳು, ಇಷ್ಟೊಂದು ಇರಲಿಲ್ಲ ಆಗ. ಏನೇ 6 ಗಂಟೆಗೆ ಹಾಕಿದ್ರು ನೀನೇ ಹೀರೋ, 7 ಗಂಟೆಗೆ ಹಾಕಿದ್ರು ನೀನೇ ಹೀರೋ, 8 ಗಂಟೆಗೆ ಎಲ್ಲಿವರೆಗೂ ಆಗೋಗಿತ್ತು ಅಂತಂದರೆ. ಸೊ ಹಾಗೆಲ್ಲ ಸೀರಿಯಲ್ಗಳಲ್ಲಿ ನನ್ನ ಜೊತೆ ಆ್ಯಕ್ಟ್ ಮಾಡ್ತಾ ಇದ್ದಿದ್ದು ಹುಡುಗಿರನ್ನು ನೋಡಿ ದೊಡ್ಡ ದೊಡ್ಡ ಹೀರೋಗಳು ದೇ ಯೂಸ್ ಟು ಟ್ರೈ ಟು ಫೈಂಡ್ ಫಾರ್ ಹೀರೋಯಿನ್. ನನಗೆ ಹಾಗೆ ಒಂದು ಸತಿ ಫೋನ್ ಬಂತು ರವಿಚಂದ್ರನಿಂದ, ನಿನ್ನೊಂದು ಡಿ ನೈನಲ್ಲಿ ನೋಡೋಣಪ್ಪ ಒಂದು ಪ್ರೋಗ್ರಾಮು, ಯಾರೋ ಒಬ್ಳು ಮುದ್ದಾಗಿರೋ ಹುಡುಗಿನ ಜೊತೆ ಆ್ಯಕ್ಟ್ ಮಾಡಲ್ಲ, ಯಾರೇ ಅವಳು ಪರಿಚಯ ಮಾಡಿಸಿ, ನನ್ನ ತಮ್ಮನಿಗೆ ಅವಳ ಜೊತೆ ಹೀರೋಯಿನ್ ಮಾಡಬೇಕು. ಅವಾಗ ಸರ್ ವಿಜಯಲಕ್ಷ್ಮಿ ಅಂತ ಹುಡುಗಿ, ಉಷಾ ತಂಗಿ, ಒಂದು ಸತಿ ಕರ್ಕೊಂಬ ಅಂದರು. ತಕ್ಷಣ ಅವ್ರ ತಂದೆ ತಾಯಿ ಹೇಳಿದೆ, ಫುಲ್ ಖುಷಿ ಅವ್ರಿಗೆ, ರವಿಚಂದ್ರನ್ ಕರೀತಿದ್ದಾರೆ ಅಂತ ಯಾರು ಖುಷಿ ಆಗಲ್ಲ, ಸೀರಿಯಲಿಂದ ಡೈರೆಕ್ಟ್ ಫಿಲಮ್ ಪ್ರಮೋಷನ್ನು. ಕರ್ಕೊಂಡೋದೆ, ಅವ್ರಿಗೆ ಇಷ್ಟ ಆಯಿತು. ಆ ಹುಡುಗಿನ ಬಿಟ್ಟು ಅಲ್ಲೇನೇ ಫೋಟೋ ಸೆಷನ್ ಎಲ್ಲ ಮಾಡಿಸಿ ಅವಳಿಗೆ ಹೆಸರು ಚೇಂಜ್ ಮಾಡಿಬಿಟ್ರು, ಅಪ್ಸರೆ ಅಂತ ಮಾಡ್ಬಿಟ್ಟು, ನೀ ನನ್ನ ತಮ್ಮನ ಜೊತೆ ಹೀರೋಯಿನ್ ಅಂತ ಅಂದ್ಬಿಟ್ರು. ಎಲ್ಲ ರೆಡಿ ಆಯಿತು. ಸಿನಿಮಾ ಮುಹೂರ್ತನೂ ಮಾಡಿದ್ರು. ಮುಹೂರ್ತದಲ್ಲಿ ತಮ್ಮ ಸರಿಯಾಗಿ ಆ್ಯಕ್ಟ್ ಮಾಡಲಿಲ್ಲ. ಒಂದೊಂದನ್ನೇ 15 ಟೇಕ್ 16 ಟೇಕ್ ತೊಗೊಂಡ್ಬಿಟ್ಟ. ಆಮೇಲೆ ಪತ್ರಕರ್ತರು ಕರೆದು ರವಿಚಂದ್ರನ್ ಅವ್ರಿಗೆ, ಸರ್ ಬೇಡಿ, ನೀವು ದಯವಿಟ್ಟು ಈ ಸಿನಿಮಾನ ಈಗಲೇ ಮಾಡಬೇಡಿ, ಮೊದಲನೇ ದಿವಸನೇ ಇಷ್ಟು ಸಮಸ್ಯೆ ಆಗಿದೆ, ಅವ್ನಿಗೊಂದು ಟ್ರೈನಿಂಗ್ ಕೊಡಿಸಿ ಪಕ್ಕ ರೆಡಿ ಆದಮೇಲೆ ಸಿನಿಮಾ ಮಾಡಿ ಅಂದರು. ಅಪ್ಸರಾ ಫಿಲಮ್ ನಿಂತೋಯ್ತು. ತಮ್ಮ ಯಾವುದೋ ಒಂದು ಇನ್ಸ್ಟಿಟ್ಯೂಟಿಗೆ ಸೇರ್ಕೊಂಡು ಕಲಿಯೋಕ್ಕೆ ಶುರು ಮಾಡ್ದ. ಬಟ್ ಈ ಹುಡುಗಿಗೆ ಅವಾಗ ಪಬ್ಲಿಸಿಟಿ ಆಯ್ತಲ್ಲ ಮುಹೂರ್ತದ ದಿವಸ. ಸೊ ಎಲ್ಲ ಪ್ರೊಡ್ಯೂಸರ್ಸ್ ಈ ಹುಡುಗಿಯಿಂದ ಬಿದ್ದುಬಿಟ್ರು. ಎಲ್ಲ ಮನೆಗೆ ಹೋಗ್ತಾರೆ, ಮೇಡಮ್ ನಮ್ಮ ಸಿನಿಮಾದಲ್ಲಿ ಇಲ್ಲ ಬರ್ಸ್ಕೊಂಡ್ಬಿಟ್ಟಿದ್ದಾರೆ ರವಿಚಂದ್ರನ್ ಅವರು, ನನ್ನ ಸಿನಿಮಾ ಮುಗಿಯೋವರೆಗೂ ಇನ್ಯಾವ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋ ಹಾಗಿಲ್ಲ ಅಂತ. ಏನಾಗಬೇಕು ಪಾಪ, ಅವಳು ಫುಲ್ ಆಫರ್ ಮೇಲೆ ಆಫರ್ಸು ಆ ಹುಡುಗಿಗೆ, ಅಪ್ಸರಾಗೆ. ಅವಳು ವಿಜಯಲಕ್ಷ್ಮಿ, ಅವ್ರು ಅಪ್ಸರಾಗ. ಇವರು ಬರೆಸ್ಕೊಂಡ್ಬಿಟ್ಟಿದ್ದಾರೆ ರವಿಚಂದ್ರನ್ ಅವರು. ಕಡೆಗೆ ಅವ್ರ ತಂದೆ ಬಂದು ಸರ್ ಹತ್ರ ಕಣ್ಣೀರು ಹಾಕ್ಬಿಟ್ರು, ಸರ್ ನನ್ನ ಮಗಳು ನಿಮ್ಗೆ ಎಷ್ಟು ಸೀರಿಯಲ್ಗಳು ಆ್ಯಕ್ಟ್ ಮಾಡಿದ್ದಾಳೆ, ನನ್ನ ತಂದೆಯಾಗಿ ಕೇಳ್ಕೊತೀನಿ, ರವಿಚಂದ್ರನ್ ಅವ್ರ ಕೈಲಿ ದಯವಿಟ್ಟು ಆ ಪೇಪರ್ ವಾಪಸ್ ಕೊಡಿಸ್ಬಿಟ್ಟು, ನನ್ನ ಮಗಳಿಗೆ ತುಂಬ ಅವಕಾಶಗಳು ಇದೆ. ಕಡೆಗೆ ಎಲ್ಲಿವ್ರಿಗೆ ಹೊಟ್ಟೈತೆ ಅಂದ್ರೆ ನಾಗಾಭರಣ ಅವ್ರು ಹೋಗಿ ಪ್ರಕಾಶ್ ರೈ ಜೊತೆ ಹೀರೋಯಿನ್ ಮಾಡಿ ಒಂದು ನಾಗಮಂಡಲ ಅಂತ ಸಿನಿಮಾ. ಬಟ್ ಇವಳು ಒಪ್ಕೊಳ್ಳೋ ಸ್ಥಿತಿಲಿ ಇಲ್ಲ, ಬಿಕಾಸ್ ಅದು ಸೈನ್ ಈಸ್ ವಿತ್ ರವಿಚಂದ್ರನ್.
ಆಮೇಲೆ ನಾನು ರವಿಚಂದ್ರನ್ ಅವ್ರ ಮನೆಗೆ ಹೋಗಿ ಸರ್ ನನಗೆ ತುಂಬ ಕಷ್ಟ ಆಗ್ತಿದೆ, ಅವ್ರ ತಂದೆ ಬಂದು ದಿವಸ ಅಳ್ತಾರೆ, ಅವಳು ನಿಮ್ಮ ತಮ್ಮ ಹೀರೋ ಆಗಿದ್ದ ದಿವಸ ಅವಳು ಯಾವ ಸಿನಿಮಾದಲ್ಲಾರು ಇರಲಿ ಬಿಟ್ಟು ಬರ್ತಾಳೆ, ನಾನು ಭರವಸೆ ಕೊಡ್ತೀನಿ ಅಂದಾಗ ಆಯ್ತು ಕಣೆ ಯಾಕೆ ಕಾಟ ಕೊಡ್ತೀಯಾ ನನ್ನ ಎದುರುಗಡೆ ಅಗ್ರಿಮೆಂಟನ್ನು ಹರಿದು ಹಾಕಿದ್ರು. ಆಮೇಲೆ ಅವ್ರ ತಂದೆಗೆ ಬಂದು ಹೇಳಿದ್ರೆ ಆಮೇಲೆ ಶಿ ಸ್ಟಾರ್ಟೆಡ್ ಆ್ಯಕ್ಟಿಂಗ್. ಹೀಗೆ ಏನೆಲ್ಲ ಆಗುತ್ತೆ ಜೀವನದಲ್ಲಿ ನನಗೆ. ಅಂದರೆ ಹಾಗಾಗಿ ನನಗೆ ಈ ಸೀರಿಯಲ್ಗಳಲ್ಲಿ ತುಂಬ ಜನ ಜೊತೆ ಎಲ್ಲ ವರ್ಕ್ ಮಾಡೋ ಅವಕಾಶ ಸಿಕ್ತು. ಮಾಧುರಿ ಅನ್ನೋಳನ್ನ ಅವಾಗ ಹೀರೋಯಿನ್ ಆಗಿ ಇಂಟ್ರೊಡ್ಯೂಸ್ ಮಾಡಿದೆ, ತಾರಾನ ಮುಖವಾಡದಲ್ಲಿ ಹೀರೋಯಿನ್ ಆಗಿ ಇಂಟ್ರೊಡ್ಯೂಸ್ ಮಾಡಿದೆ, ಸುಮಾರು ಚಿತ್ರಗಳಲ್ಲಿ ಹೊಸ ಅವಕಾಶ ಕೊಡ್ತಾ ಹೋದೆ. ನಿಮ್ಮ ಫಸ್ಟೇ ಸಿಕ್ಕಾಪಟ್ಟೆ ಇದೆ ಸರ್. ನೀವು ಹೇಳಿದ ಹಾಗೆ ನಮ್ಮ ತಾರಾ ಮೇಡಮ್ನ ಹೀರೋಯಿನ್ ಆಗಿ ಇಂಟ್ರೊಡ್ಯೂಸ್ ಮಾಡಿದಿರಬಹುದು, ಮಾಧುರಿ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿದಿರಬಹುದು, ಸುನಿಲ್ ಅವ್ರನ್ನ ಫಸ್ಟ್ ನೀವೇ ಫಸ್ಟ್ ನಮ್ಮ ಇವ್ರನ್ನ ದೇವರಾಜ್ ಅವ್ರನ್ನ ಕೂಡ ಮಿನಿ ಸ್ಕ್ರೀನಿಗೆ ಕರ್ಕೊಂಡ್ಬಂದೆ. ಸಸ್ಪೆನ್ಸ್ ರಾಮರಾವ್ ಅಂತ ಒಂದು ಸೀರಿಯಲಲ್ಲಿ ಹಿ ಆ್ಯಕ್ಟೆಡ್ ಆಸ್ ಎ ಇದು. ಆಮೇಲೆ ನನ್ನ ಸಿನಿಮಾಗಳಲ್ಲಿ ಥ್ರಿಲ್ಲರ್ ಮಂಜು ಅಂತ ದೊಡ್ಡ ದೊಡ್ಡ ಫೈಟ್ ಮಾಸ್ಟರ್ಗಳೆಲ್ಲ ಜೂನಿಯರ್ಸ್ ಆಗಿ ವರ್ಕ್ ಮಾಡಿದ್ರು. ಆ ದಿನಗಳು ಆಮೇಲೆ ಫಸ್ಟ್ ಮ್ಯೂಸಿಕ್ ಡೈರೆಕ್ಟ್ ನನಗೆ ಯಾವಾಗ ಫಸ್ಟ್ ಸಿನಿಮಾ ಸಿಕ್ತು ಮುಖವಾಡ, ಐ ಡಿಸೈಡೆಡ್ ನಾನು ಹೊಸಬರಿಗೆ ಅವಕಾಶ ಕೊಡಬೇಕು ಅಂತ. ನನಗೆ ಅವಕಾಶ ಸಿಕ್ಕಿದೆ. ಸೊ ಅದ್ರ ಕ್ಯಾಮ್ರಾಮನ್ ವಾಸ್ ನ್ಯೂ, ಮಲ್ಲಿಕಾರ್ಜುನ್ ಅಂತ. ಆಮೇಲೆ ಅವ್ರು ಕರ್ನಾಟಕದ ಅತಿ ದೊಡ್ಡ ಕ್ಯಾಮ್ರಾಮನ್ ಆದರು. ಹಿ ಈಸ್ ದ ಒನ್ ಹೂ ಡೈರೆಕ್ಟೆಡ್ ಗಂಧದ ಗುಡಿ ಪಾರ್ಟ್ 2. ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ ಹೊಸಬ್ರನ್ನ ಪರಿಚಯ ಮಾಡಿಸಿದೆ, ಫೈಟ್ ಮಾಸ್ಟರ್ ಹೊಸಬ್ರು, ಎಡಿಟರ್ ಹೊಸಬ್ರು, ಯಾರ್ಯಾರಿಗೆ ಅವಕಾಶ ಸಿಗುತ್ತೆ. ನನಗಂತೂ ಅವಕಾಶ ಸಿಗಿದೆ, ಹೊಸಬ್ರನ್ನೇ ಹತ್ತಿಸ್ಕೊಂಡೆ ನಾನು. ಕೆಲವ್ರು ಬೈದ್ರು, ಬುದ್ಧಿ ಇದೆಯಾ ನೀರಿಗೆ ಇಳಿಯೋವಾಗ ಟೈರ್ ಕಟ್ಕೋಬೇಕು, ನೀನು ನೋಡ್ರೆ ಬಂಡೆಗಳು ಹಾಕ್ಕೋತಿದ್ಯಾ ಅಂತ. ಇಲ್ಲ, ಅದು ಒಂದು ಹೊಸ ಥರ ಪ್ರಯೋಗ. ನನ್ನ ನಂಬೊಬ್ಬ ವ್ಯಕ್ತಿಗೆ ಕೆಲಸ ಕೊಟ್ಟಿರ್ಬೇಕು, ನಾನು ಇನ್ನೊಬ್ಬರನ್ನ ಯಾಕೆ ನಂಬಾರ್ದು. ಬಟ್ ನನಗೇನು ದೇವ್ರು ತೊಂದರೆ ಕೊಡಲಿಲ್ಲ. ಐ ಆಮ್ ಎಂಜಾಯಿಂಗ್ ಮೈ ಪ್ರೊಫೆಷನ್ and enjoying my success. Lovely. So ಸುನಿಲ್ ಅವ್ರನ್ನ ನೀವು ಇಂಟ್ರೊಡ್ಯೂಸ್ ಮಾಡಿದ್ದು ಮಹಾಕಾವ್ಯನಾ? ಮಹಾಕಾವ್ಯ ಅಂತ ಹೆಸರು. ಅದು ಪ್ರೇಮ ಕಾವ್ಯ ಅಂತಾನು ಮಾಡ್ಕೊಂಡ್ವಿ ನಾವು. ಪಿಕ್ಚರ್ಸ್ ಪ್ರೇಮ ಕಾವ್ಯ ಅಂತ ಮಾಡಿ ಅದರಲ್ಲಿ ಅವ್ರು ಆ್ಯಕ್ಟ್ ಮಾಡಿದ್ರು. ಅವಾಗಿನ್ನೂ ಯಾವ್ದು ಮಾಡಿರಲಿಲ್ಲ ಅವರು. ಬಟ್ ನೋಡಿ ಹೆಂಗಾಗುತ್ತೆ, ಶೂಟಿಂಗ್ ಮುಹೂರ್ತದ ಫೋಟೋಗಳೆಲ್ಲ ಹಾಕ್ತೀವಲ್ಲ ಪೇಪರ್ಗೆ, ಆಗೆಲ್ಲ ಸಾಟರ್ಡೆ ಸಂಡೇ ಬಂತು ಅಂದ್ರೆ ಜನ ನ್ಯೂಸ್ ಪೇಪರ್ಗಳು ಒದ್ದಾಡೋರು. ಈಗ ಎಲ್ಲ ವಿಡಿಯೋ ಮೀಡಿಯಾದೆಲ್ಲ ಮೊಬೈಲಲ್ಲಿದೆ. ಹಾಗೆ ಸಂಡೇ ಸಾಟರ್ಡೆ ಪೇಪರ್ ನಿಮ್ಗೆ ಸಿಗೋದೇ ಕಷ್ಟ. ಲೈಬ್ರರಿಗೆ ಹೋದ್ರೆ ಎಲ್ಲ ಹರು ಕಿತ್ಕೊಳ್ಳೋರು, ಪ್ರತಿ ಸಿನಿಮಾ ವಿಷಯನೇ ಇರ್ತಿತ್ತು. ಆವಾಗ ಈ ಥರ ಫೋಟೋಗಳು ಬಂದ್ಬಿಡೋದಲ್ಲ ಮುಹೂರ್ತದ್ದು, ಹುಡುಗರು ನೋಡೋರು ಯಾರೋ ಲಕ್ಷಣವಾಗಿದ್ದಾನಲ್ಲ, ಯಾರೋ ಹುಡುಗಿ ಲಕ್ಷಣವಾಗಿದ್ದಾಳಲ್ಲ, ಅವಕಾಶ ಒಬ್ಬರು ಬಾಯಿಂದ ಒಬ್ಬರು ಬಾಯಿಗೆ ಹೋಗಿ ಬೇರೆ ಸಿನಿಮಾಗಳಲ್ಲೂ ಅವಕಾಶ ಸಿಗುತ್ತೆ. ಕರೆಕ್ಟ್ ಅಲ್ಲ ನೋಡಿ, ಕೆಲವೊಂದು ನಮಗೆ ಇಂಟರ್ನೆಟ್ಟಲ್ಲೂ ಸಿಗಲ್ಲ ಅನ್ನೋದಕ್ಕೆ ವಿಕಿಪೀಡಿಯಾಲೇ ನಾವು ನೋಡಿದ್ರೆ ಇವರ ಮೊದಲ ಸಿನಿಮಾ ಬಿಸಿ ರಕ್ತ ಅಂತ ತೋರಿಸುತ್ತೆ, ಅದಾದ್ಮೇಲೆ ಶ್ರುತಿ ಅಂತ ಬರುತ್ತೆ. ಹೌದು, ಬಟ್ ಅದೆಲ್ಲ ಮುಂಚೆ ಮಾಡಿದ್ ನಾವು, ಯಾಕೆಂದ್ರೆ ಸಿನಿಮಾ ಅರ್ಧಕ್ಕೆ ನಿಂತೋಯ್ತು, ಕಂಪ್ಲೀಟ್ ಆಗದೆ ನಿಂತೋಯ್ತು. ಕರೆಕ್ಟ್ ಕರೆಕ್ಟ್. ಆ್ಯಂಡ್ ಗಣೇಶ್ ಅವ್ರನ್ನ, ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರನ್ನ ಮೊಟ್ಟ ಮೊದಲ ಬಾರಿಗೆ ಕ್ಯಾಮ್ರಾ ಮುಂದೆ ತಂದಿದ್ ನೀವೇ, ಬಟ್ ಅವ್ರನ್ನ ಮುಂಭಾಗದಲ್ಲಿ ತೋರಿಸ್ದೆ, ಅವರ ಹಿಂಭಾಗದ ತೋರಿಸ್ತಿಲ್ಲ. ಅದೊಂದು ತುಂಬಾ ಒಳ್ಳೆ ಪ್ರಕರಣ ಜ್ಞಾಪಿಸ್ಕೊಳ್ಳೋಕೆ. ಗಣೇಶ್ ಈಸ್ ಎ ಗುಡ್ ಫ್ರೆಂಡ್ ಆಫ್ ಮೈನ್. ನಾನು ಅವನ ಜೊತೆ ಸುಮಾರು ಸೀರಿಯಲ್ಗಳು, ನನ್ನ ತಂದೆ ಅವನ ಮಗ, ಅದು ಈಗಿನ ಕತೆ. ಬಟ್ ಬಹಳ ಹಿಂದೆ ನಾನು ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ ಲೆಕ್ಚರರ್ ಆಗಿದ್ದಾಗ ಈ ಹುಡುಗ ಅಲ್ಲಿ ಸ್ಟೂಡೆಂಟು, ಬಟ್ ಆಗ್ಲಿಂದಾನೇ ಬ್ರೈಟ್ ಸ್ಟೂಡೆಂಟು. ನೋಡಕ್ಕಂತ ರೂಪ ಕಾಣಿಸ್ತಿರ್ಲಿಲ್ಲ, ಸ್ವಲ್ಪ ನೇಪಾಳಿ ಟಚ್ಚೇ ಕಾಣಿಸೋದು. ಬಟ್ ಮಹಾನ್ ಕನ್ನಡದಲ್ಲಿ ಅಪ್ರತಿಮ ಪ್ರತಿಭಾವಂತ. ಬಟ್ ಅವ್ನಿಗೆ ಆ್ಯಕ್ಟ್ ಮಾಡೋ ಆಸೆ. ಆ ಟೈಮ್ ಕರೆಕ್ಟಾಗಿ ನಾನು ಭಗವಾನ್ ಅಲ್ಲೇನೆ ಪ್ರಿನ್ಸಿಪಾಲ್ ಆಗಿದ್ರು ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್, ನಾನು ಲೆಕ್ಚರರು. ಸೊ ನಮ್ಮಿಬ್ಬರಿಗೂ ಒಂದು ಅಸೈನ್ಮೆಂಟ್ ಸಿಕ್ತು, ರಾಜ್ಕುಮಾರ್ ಅವ್ರ ಬಗ್ಗೆ ಡಾಕ್ಯುಮೆಂಟ್ರಿ ಮಾಡೋದು. ಅದನ್ನು ಮಾಡೋಕ್ಕೆ ಅಂತ ಹೋಗೋವಾಗ ಈ ಹುಡುಗಂಗೆ ಗೊತ್ತಾಗೋಯ್ತು, ಸಾರ್ ನಿಮ್ಮ ಸಿನಿಮಾದಲ್ಲಿ ನಂಗೊಂದು ಅವಕಾಶ ಇಲ್ಲ ಕಣೋ, ನೀನು ಮಾಡೋ ಥರ ಪಾತ್ರ ಯಾವುದೂ ಇಲ್ಲ, ಇದು ಡಾಕ್ಯುಮೆಂಟ್ರಿ, ಇದು ರಾಜ್ಕುಮಾರ್ ಅವ್ರ ಮೇಲೆ. ಸರ್ ಸುಮ್ಮನೆ ಏನಾದ್ರು ಸರಿ ಬಂದು ಹಿಂಗೆ ನಿಂತ್ಕೊಂಡು ನೋಡಿ ಹೋಗೋದಾದ್ರು ಸರಿ ಮಾಡಿಸಿ ಸರ್ ಅನ್ನೋನು. ಆಯಿತು, ಏನಾದ್ರು ಮಾಡಿಸೋಣ ಅನ್ಕೋತಿದ್ವಿ. ಕಡೆಗೆ ಭಗವಾನ್ ಅವ್ರು ಇದ್ದಕ್ಕಿದ್ದಂಗೆ ಅವನಷ್ಟು ಕಾಟ ಕೊಡ್ತಾನೆ ಹುಡುಗ. ಒಂದು ಕೆಲಸ ಮಾಡೋಣ ಕಣೋ, ರಾಜ್ಕುಮಾರ್ ಮದುವೆ ಆದ್ರು ಅಂತ ಸಿಂಬಾಲಿಕ್ ಆಗಿ ತೋರಿಸ್ತೀವಲ್ಲ ಮಾಂಟೇಜು, ಅದರೆಲ್ಲ ಹುಡುಗನ ಹಾಕೋಣವ ಅಂದರು. ಸರ್ ನೀವೇ ಹೇಳಿದಿರಲ್ಲ ಸರ್, ಆ ಮಾಂಟೇಜಿಗೆ ಮುಖ ಕಾಣಿಸೋದು ಬೇಡ ಯಾರ್ದು ಅಂತ, ಮತ್ತು ಅವ್ನು ಹಾಕ್ಕೊಂಡೇನು ಯೂಸು? ಇಲ್ಲ ಅವ್ನು ಪ್ರಾಣ ತಿಂತಾನಪ್ಪ ಆ್ಯಕ್ಟ್ ಮಾಡಬೇಕು ಅಂತ. ಸೊ ಕರೆಸ್ದೆ ಅವನ್ನ, ನೋಡಪ್ಪ ಒಂದು ಸೀನ್ ಇದೆ, ಬಟ್ ನಿನ್ನ ಮುಖ ಕಾಣಿಸಲ್ಲ, ಬ್ಯಾಕ್ ಶಾಟ್ ಇಡ್ತೀವಿ, ಆಮೇಲೆ ನಾಳೆ ಬೈಕೋಬೇಡ ನಮ್ಮನ್ನು, ನಮ್ಗೆ ಅವಮಾನ ಮಾಡಿದ್ರು ಅನ್ಯಾಯ ಮಾಡಿದ್ರು ಅಂತ. ಓಕೆನಾ ಅಂದೆ. ಸರ್ ನೀವೇನಾದ್ರು ಮಾಡಿ ನಾನು ಕ್ಯಾಮ್ರಾ ಮುಂದೆ ಬರಬೇಕು ಸರ್ ಅಷ್ಟೇ ಅಂದ. ಇವತ್ತಿಗೂ ನಿಮ್ಗೆ ಆ ಡಾಕ್ಯುಮೆಂಟ್ರಿ ಯಾವ್ದಾರು ಕಳಿಸ್ಕೊಡ್ತೀನಿ ಆ ಶಾರ್ಟ್ನ. ಪಾಪ ಬ್ಯಾಕ್ ಶಾಟ್ ಅಣ್ಣ ಅವರು, ಬಟ್ ನಾವು ಆ ಶೂಟಿಂಗ್ ಟೈಮಲ್ಲಿ ವರ್ಕಿಂಗ್ ಸ್ಟಿಲ್ ತೆಗೆದಿರೋದ್ರಿಂದ ಅವ್ರ ಮುಖ ತಾಳಿ ಕಟ್ತಾ ಇರೋದು ಕಾಣಿಸುತ್ತೆ ನಿಮಗೆ. ಅವಳು ಇನ್ಸ್ಟಿಟ್ಯೂಟ್ ಹುಡುಗಿನೇ, ಇನ್ನೊಬ್ಳು ಹೆಂಡತಿ ಪತ್ರ, ಅವಳು ಪಾರ್ವತಮ್ಮ ರಾಜ್ಕುಮಾರ್ ಅಂತ. ಇವ್ರ ಮುಖನೇ ಕಾಣಿಸಲ್ಲ, ಬ್ಯಾಕ್ ಶಾಟ್ ತಾನೆ. ಹೀಗೆಯೇ ಯಾಕೆ ಇದನ್ನೆಲ್ಲ ಹೇಳ್ತೀವಿ ಅಂದರೆ, ಪ್ರತಿಯೊಬ್ಬರ ಜೀವನದಲ್ಲೂ ಪ್ರಾರಂಭ ತುಂಬ ಮೋಸವಾಗಿರುತ್ತೆ, ಬಟ್ ಪ್ರಯತ್ನ, ಹಾರ್ಡ್ ವರ್ಕು, ಕಮಿಟ್ಮೆಂಟ್ ಇದ್ಬಿಟ್ರೆ ಎಲ್ಲೆಲ್ಲೋ ಕರ್ಕೊಂಡು ಹೋಗಿ ತಲುಪಿಸುತ್ತೆ. ಇವತ್ತು ಗಣೇಶ್ ಸ್ಥಾನಮಾನ ಏನು, ಅವನ ಅಚೀವ್ಮೆಂಟ್ ಏನು, ಅಪ್ಪಟ್ಟು ಪ್ರತಿಭಾವಂತ ನಿಜ, ಅದ್ರ ಶುರು. ಸರ್ ಬಟ್ ನೀವು ಬ್ಯಾಕ್ ಶಾಟೇ ತೋರಿಸಿದ್ರು ಗೋಲ್ಡನ್ ಸ್ಟಾರ್ ಗಣೇಶ್ ಆಸ್ ಡಾಕ್ಟರ್ ರಾಜ್ಕುಮಾರ್
ಆ ಡಾಕ್ಯುಮೆಂಟ್ರಿನಲ್ಲಿ. ಬಹುಶಃ ಹೆಸರಿನ ನಿನ್ನ ನಾಮದ ಬಲವೊಂದಿದ್ದರೆ ಸಾಕು ಅಂತಾರಲ್ಲ, ಹಾಗೆ ಆಗಿದೆ. ಅವನು ತುಂಬಾ ಬೆಳೆದ. ಆದ್ರೆ ಆತನ ಪ್ರತಿಭೆಗೆ ಸಂಬಂಧಪಟ್ಟಂಗೆ ನಾ ಮಾತಾಡ್ತಾನೆ ಇಲ್ಲ. ಮನುಷ್ಯನ ಜೀವನ ಹೇಗೆ ಶುರುವಾಗುತ್ತೆ. ಹಿ ಈಸ್ ಹೈಲಿ ಟ್ಯಾಲೆಂಟೆಡ್. ಬಟ್ ಇಷ್ಟೆಲ್ಲ ಆಗೋದಕ್ಕೆ ಕಾರಣ ಏನು ಗೊತ್ತಾ, ಅವನಲ್ಲಿ ಇದ್ದಿದ್ದ ಅಚಲವಾದ ವಿಶ್ವಾಸ ಮತ್ತೆ ಹುಚ್ಚು. ನಾನೇನಾದ್ರು ಇಲ್ಲಿ ಯಾರು ಬ್ಯಾಕ್ ಶಾಟ್ ಅಂದ್ರೆ ಯಾರು ಹೋಗಿ ಸರ್ ಇನ್ನೇ ಒಂದು ಕೆಲವರು ಮಾಡಿಸ್ಕೊಳ್ಳಿ, ಜೂನಿಯರ್ ಆರ್ಟಿಸ್ಟ್ ನನ್ನನ್ನೇ ಕರೀತೀರಾ ಅಂದ್ಬಿಡ್ತಾರೆ ಉಡಾಫೆಯಿಂದ. ಬಟ್ ನಾನು ನಟ ಆಗಬೇಕು, ನಾನು ಕ್ಯಾಮ್ರಾ ಮುಂದೆ ಬರಬೇಕು ಅನ್ನೋ ಆ ಝೀಲ್ ಇದೆಯಲ್ಲ, ಅದಿಷ್ಟು ದೂರ ಅವನನ್ನು ಕರ್ಕೊಂಬಂದು ಬಿಟ್ಟಿದೆ. ಅದಕ್ಕೆ ನಮ್ಮ ತಂದೆ ಹೇಳೋರು ಯಾವಾಗಲೂ, ನೀವು ಕೊಳಗಳಿಗೆ ಸರೋವರಗಳಿಗೆ ಹೋದಾಗ ಬಾತ್ಕೋಳಿಗಳನ್ನು ನೋಡ್ತೀವಿ, ಎಷ್ಟು ಮುದ್ದ ಕಾಣಿಸುತ್ತೆ ಬಾತ್ಕೋಳಿ. ಇಲ್ಲ, ಅದು ಮುದ್ದಲ್ಲ. ಸ್ವಲ್ಪ ನೀನು ಕ್ಯಾಮ್ರಾನ ತೊಗೊಂಡು ನೀರೊಳಗಡೆ ತೊಗೊಂಡು ಹೋದರೆ ಆ ಬಾತ್ಕೋಳಿಯ ಕಾಲುಗಳು 24 hours ಪಟ 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 ಹೊಡಿತಾ ಇರುತ್ತೆ, ನಿಲ್ಸೋದೇ ಇಲ್ಲ. ಅದು ಒಳಗಡೆ ಹೀಗೆ ಆಡ್ತಾ ಇದ್ರೆ ಮಾತ್ರ ಬಾತ್ಕೋಳಿ ತೇಲೋದು, ಅದು ನಿಲ್ಸಿದ ತಕ್ಷಣ ಬಾತ್ಕೋಳಿ ಮುಳುಗೋಗುತ್ತೆ. ಸೊ ಒಳಗಿನ ಪ್ರಯತ್ನ ಹೊರಗಿನ ಜಗತ್ತಿಗೆ ಕಾಣಿಸಲ್ಲ. ಮೇಲೆ ಎಷ್ಟು ಸ್ಮೂತಾಗಿ ಹೋಗ್ತಿದೆ ಬಾತ್ಕೋಳಿ ಅಂತೀವಿ, ಒಳಗಡೆ ಸುಮ್ಮನೆ ಹಾಗೆ ಕ್ಯಾಮ್ರಾ ಇಳಿಸಿ ನೋಡಿ, ವಾಟರ್ ಪ್ರೂಫ್ ಕ್ಯಾಮ್ರಾದಲ್ಲಿ ಆ ಪಾದದ ಸಮಸ್ಯೆ ಗೊತ್ತಾಗುತ್ತೆ. ಮನುಷ್ಯನ ಜೀವನನೂ ಹೀಗೆ, ಹೊರಗಿನ ಜಗತ್ತು ಕಾಣಿಸೋದು ಬೇರೆ, ಒಳಗಿನ ಶ್ರಮ ಪ್ರಯತ್ನ ಬೇರೆ. ಆ್ಯಂಡ್ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಹೀಗೆ ಸಾಕಷ್ಟು ಪ್ರತಿಭಾನ್ವಿತ ನಟ ನಟಿಯರು, ಅದರಲ್ಲಿ ಒನ್ ಆಫ್ ಮೈ ಫೇವ್ರೆಟ್ಸ್ ಆ್ಯಂಡ್ ನಮ್ಮೆಲ್ಲರ ಫೇವ್ರೆಟ್ಸ್ ತಾರಾ ಅನುರಾಧ ಅವರು. ಸೊ ಅವರನ್ನ ಪ್ರಪ್ರಥಮ ಬಾರಿಗೆ ಹೀರೋಯಿನ್ ಮಾಡಿದ್ ನೀವೇನಾ ಸರ್? ಹೌದು, ಅದು ಹೇಗಾಯ್ತು ಅಂತ ಹೇಳ್ತೀನಿ. ಅವರು ಸಣ್ಣ ಪುಟ್ಟ ಗೆಸ್ಟ್ ರೋಲ್ಗಳು, ಕಂಪನ ಅಂತ ಒಂದು ಸಿನಿಮಾ, ಅದರಲ್ಲಿ ಅವರು ಸಣ್ಣ ಪಾತ್ರ ಮಾಡಿದ್ರು. ಬಟ್ ಯಾರು ಅವ್ರನ್ನ ಪಾಪ ಹೀರೋಯಿನ್ ಆಗಿ ತಗೊಂಡಿರಲಿಲ್ಲ. ಬಟ್ ಒಂದ್ಸತಿ ಏನಾಯಿತು, ಒಬ್ಬರು ನನ್ನ ಫ್ರೆಂಡ್ ಒಬ್ಬರು ಜಯನಗರದಲ್ಲಿದ್ದರು, ಅಂಗಡಿ ಓನರು. ಅವರೊಂದು ಪ್ರೊಡ್ಯೂಸ್ ಮಾಡಿದ ಸಿನಿಮಾ ಅರ್ಧಕ್ಕೆ ನಿಂತೋಗಿತ್ತು. ಆ ಸಿನಿಮಾ ಹೆಸರು ಬಯಲು ಸೀಮೆ ಹುಡುಗ ಮಲೆನಾಡು ಹುಡುಗಿ ಅಂತ. ಸೊ ಇವಳನ್ನ ಮಲೆನಾಡು ಹುಡುಗಿಯಾಗಿ ತೊಗೊಂಡಿದ್ದಾರೆ. ಅದರ ಡೈರೆಕ್ಟರ್ ಯಾರು? ನಾಗ್ತಿಹಳ್ಳಿ ಚಂದ್ರಶೇಖರ್ ಅವರು. ಬಟ್ ಚಿತ್ರ ಕಾರಣ ಅಂತ ಅರ್ಧಕ್ಕೆ ನಿಂತು ಹೋಗಿತ್ತು. ಆ ವ್ಯಕ್ತಿಯ ಅಂಗಡಿ ಓನರು, ಈ ಕೌಶಿಕ್ ನಮ್ದ್ರೊಬ್ಬ ಹುಡುಗಿ ತಾರಾ ಅನುರಾಧ ಅಂತ ಆ್ಯಕ್ಟ್ ಮಾಡಿದ್ದಾಳೆ, ನೋಡೋಕೆ ಮುದ್ದಾಗಿದ್ದಾಳೆ, ಬಟ್ ಹೊಸಬ್ಳು ಅಂಥ ಅನುಭವ ಇಲ್ಲ, ಬಟ್ ಅವಳಿಗೆ ಅವು ಝೀಲ್ ಇದೆ, ಟ್ರೈ ಮಾಡು ಅಂದರು. ತಕ್ಷಣ ಯಾವುದೋ ಥಿಯೇಟ್ರಿಗೆ ಆ ಹಳೆ ರಶಸ್ ಎಲ್ಲ ತರಿಸ್ಕೊಂಡು ನೋಡಿದ್ವಿ. ನಮಗೂ ಹೊಸ ಚಿತ್ರ, ದುಡ್ಡು ಕೊಡೋಕ್ಕೆ ಶಕ್ತಿ ಇಲ್ಲ. ತುಂಬ ದುಡ್ಡು ಕೊಟ್ಟರೆ ಹೀರೋನ್ ಬೇಕಾದ್ರೂ ಸಿಗ್ತಾರೆ. ನನ್ನ ಪೇಮೆಂಟು ದಿವ್ಸಕ್ಕೆ 2,000 ರೂಪಾಯಿ ಆಗಿನ ಕಾಲದಲ್ಲಿ. ಏನು ಮಾಡೋದು? ಈಗೇನು ಕೇಳಿದ್ವಿ, ಸರ್ ನೀವು ದುಡ್ಡೇ ಕೊಡಬೇಡಿ, ನಾನು ಆ್ಯಕ್ಟ್ ಮಾಡ್ಬೇಕು, ನಂಗೆ ಹೀರೋಯಿನ್ ಮಾಡ್ತಿದ್ದೀರಾ, ನಿಮ್ಗೆ ಹಣ ಮುಖ್ಯ ಅಲ್ಲ ಅಂದ್ಲು. ಸುಮ್ಮನೆ ಬೆಳೆಯೋಕ್ಕಾಗಲ್ಲ ಅನ್ನೋಕ್ಕೆ ಪ್ರಾರಂಭದಲ್ಲಿ ಝೀಲಿದ್ರೆ ಮಾತ್ರ ಬರುತ್ತೆ, ಇಲ್ದ್ರೆ ಕ್ಯಾರವಾನ್ ಇಲ್ವಾ, ಅದಿಲ್ವಾ ಇದಿಲ್ವಾ ಅಂತ ಶುರುವಾದರೆ ಏನು ಮಾಡ್ತೀರಾ? ಸೊ ಆ ದಿನಗಳಾಗಿತ್ತು. ಶಿ ಅಕ್ಸೆಪ್ಟೆಡ್ ದಟ್ ರೋಲ್ ಆ್ಯಂಡ್ ಶಿ ಪರ್ಫಾರ್ಮ್ಡ್ ವೆಲ್. ತುಂಬ ಚೆನ್ನಾಗಿ ಮಾಡಿದ್ಲು ಅದರಲ್ಲಿ. ಆಮೇಲೆ ನನ್ನ ಜೊತೆ ಅದಕ್ಕೆ ಹೀರೋಯಿನ್ ಆಗಿ ನಾನು ವಿಲನ್ ಆಗಿ ಮಾಡಿದ್ದೆ. ಜ್ಯೋತಿ ಅಂತ ಇನ್ನೊಬ್ಳು ಆರ್ಟಿಸ್ಟು, ನಮ್ಮ ರಾಜೇಂದ್ರ ಸಿಂಗ್ ಬಾಬು ಅವರ ನಾದ್ನಿ, ಅವ್ರ ಹೆಂಡತಿ ತಂಗಿ, ಆ ಹುಡುಗಿ ಆ್ಯಕ್ಟ್ ಮಾಡಿದ್ಲು. ಆ ಸಿನಿಮಾ ನಂಗೆ ತುಂಬ ಹೆಲ್ಪ್ ಆಯಿತು. ಮುಖವಾಡ ಅನ್ನೋ ಸಿನಿಮಾ ಇಟ್ ಗೇವ್ ಮಿ ಎ ಲಾಟ್ ಆಫ್ ರೀಚ್. ನಂಗೆ ಜೀವನದಲ್ಲಿ ಅದೊಂದು ಮೈಲಿಗಲ್ಲ, ನನ್ನ ಮೊದಲನೇ ಚಿತ್ರ. ಅದ್ಭುತ. ಆ್ಯಂಡ್ ಅದರಲ್ಲಿ ಒಂದು ಸೀನ್ ನೀವೇನು ಹೇಳಿದ್ರಿ, ನಮ್ಮ ಅಭಿನಯ ಶಾರದೆ ಜಯಂತಿ ಅವರು ಕೂಡ ಒಂದು ಸ್ಪೆಷಲ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ, CM ಆಗುವಂಥ ಒಂದು ಪಾತ್ರ ಅಂತ. ಘಟನೆ ಆಯಿತು, ನಿಮ್ಗೆ ಹೇಳಿದ್ರೆ ಶಾಕ್ ಆಗ್ತೀರಾ. ಹೇಗೆ ಮನುಷ್ಯನ ಈಗೋ ನಮ್ಮ ಕೈನಲ್ಲಿ ಕೆಲವು ಸತಿ ಮಾಡಬಾರ್ದನ್ನು ಮಾಡಿಸ್ಬಿಡುತ್ತೆ, ಅಥವಾ ನಮ್ಮ ಕೈಲಿ ಏನು ಹೇಳಬಾರ್ದನ್ನು ಹೇಳಿಸ್ಬಿಡುತ್ತೆ ಅಂತ. ಅದ್ರಲ್ಲಿ ಜಯಂತಿಯವ್ರಿಗೆ ನಾನು ಕತೆ ಹೇಳೋವಾಗ, ಮೇಡಮ್ ಒಬ್ಬ ಗೌರ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡೋ ನೈಟ್ ಆಫೀಸರ್ಗೂ ನಿಮಗೂ ಸಂಬಂಧ ಇರುತ್ತೆ. ಅವ್ನು ಬಂದು ನಿಮ್ಮನೆಗೆ ಹೋಗಿ ಬಂದು ಮಾಡ್ತಿರ್ತಾನೆ ನೈಟ್ ಟೈಮು ಬೀಟ್ ನೇವದಲ್ಲಿ, ಅವನ ಜೊತೆ ನಿಮ್ಗೊಂದು ಸಂಬಂಧ ಇರುತ್ತೆ ಅಂತ ಹೇಳಿದ್ದೆ. ನಾನು ಅಷ್ಟೇ ಹೇಳಿದೆ, ಸಂಬಂಧ ಇರುತ್ತೆ ಅಂದ್ಬಿಟ್ಟು ಅವ್ರು ಹ್ಞೂ ಅಂದಿದ್ರು. ನಾನು ಪೂರ್ತಿ ಸಂಬಂಧ ಇರುತ್ತೆ ಅನ್ನೋದು ಶಾರ್ಟಲ್ಲಿ ತೆಗಿತೀನಿ ಅಂತ ಹೇಳಕ್ಕೆ ನಾನು ಮರ್ತು ಬಿಟ್ಟಿದ್ದೀನಿ. ಓಕೆ, ಅವ್ರೇನ್ಕೊಂಡಿದ್ದೆ ಸಂಬಂಧ ಇರುತ್ತೆ ಅಂದೆಲ್ಲ ಡೈಲಾಗಲ್ಲಿ ಬರುತ್ತೆ, ಈಸ್ ಹ್ಯಾವಿಂಗ್ ಅಫೇರ್ ವಿತ್ ಮೀ, ಮುಗಿದೋಯ್ತು. ಬಟ್ ನನಗೆ ಆ್ಯಕ್ಚುಲಿ ಬೇಕಾಗಿದ್ದು ಅವರಿಬ್ಬರು ಒಬ್ಬರಿಗೊಬ್ರು ತಬ್ಕೋಬೇಕು, ಮುತ್ತು ಕೊಡಬೇಕು, ಇವನು ಅವ್ರ ಮೈ ಮೇಲೆ ಮಲಕ್ಕೋಬೇಕು, ಈ ಥರದ್ದೆಲ್ಲ ಸೀನ್ ನಾನು ಪ್ಲ್ಯಾನ್ ಮಾಡಿಬಿಟ್ಟಿದ್ದೀನಿ, ಕಂಪೋಸ್ ಮಾಡಿಬಿಟ್ಟಿದ್ದೀನಿ. ಶೂಟಿಂಗ್ ದಿವಸ ಆ ಪಾತ್ರ ಮಾಡ್ತಾ ಇದ್ದಿದ್ದು ಲಕ್ಷ್ಮಣ್ ಅಂತ. ಆಗಿನ ಕಾಲಕ್ಕೆ ಒಬ್ಬ ಫೈಟರ್, ಅವನು ಒಬ್ಬ ಪಾಪ್ಯುಲರ್ ಫೈಟ್. ಹಿ ಈಸ್ ನಾಟ್ ಎ ಹೀರೋ, ಹಿ ಈಸ್ ನಾಟ್ ಎ ವಿಲನ್, ಹಿ ಈಸ್ ಜಸ್ಟ್ ಎ ಗುಡ್ ಫೈಟರ್, ವೆಲ್ ಬಿಲ್ಟ್ ಫೈಟರ್. ನನಗೇನು ಈ ಹೆಣ್ಣು ಅವನ ಮೇಲೆ ಆಕರ್ಷಣೆ ಇರೋದು ಬಿಕಾಸ್ ಆಫ್ ಈಸ್ ಬಿಲ್ಟ್. ಸೊ ಸಂಬಂಧ ಬೆಳೆದ್ಬಿಟ್ಟಿದೆ. ಅವನ ಜೊತೆ ಈ ಸೀನ್ ತೆಗಿಯಕ್ಕೆ ಹೋಗ್ತೀನಿ, ಸೈಡಿಗೆ ಕರೆದ್ರು, ವಾಟ್ ಕೌಶಿಕ್, ವಾಟ್ ನಾನ್ ಸೆನ್ಸ್ ಯು ಆರ್ ಟಾಕಿಂಗ್. ಅವತ್ತು ಬೇರೆ ಅವ್ರ ಗಂಡನ ಕರ್ಕೊಂಡ್ಬಿಟ್ಟಿದ್ದಾರೆ ಸ್ಪಾಟ್ಗೆ. ರಾಜಶೇಖರ್ ಅಂತ ಒಬ್ಬ ಹುಡುಗನ ಮದುವೆ ಆಗಿದ್ರು ಅವರು, ಅವರ 2ನೇ ಹಂತದಲ್ಲಿ. ಅವನು ಬಂದು ಕೂತಿದ್ದಾನೆ ಶೂಟಿಂಗ್ ನೋಡೋಕ್ಕೆ ಅಂತ ಕೂತ್ಬಿಟ್ಟಿದ್ದಾನೆ. ನಾನು ಈ ಸೀನ್ ಹೇಳಿದ್ರೆ ಈಕೆಗೆ ಸ್ವಲ್ಪ ಮೈ ಬೇಜಾರು, ಏನು ಯಾರ ಜೊತೆ ಏನು ಮಾಡಿಸ್ಬೇಕು ಅಂತ ಗೊತ್ತಿಲ್ಲ. ಯು ಆರ್ ವರ್ಕಿಂಗ್ ವಿತ್ ಜಯಂತಿ ಕೌಶಿಕ್, ನಾನು ಹೋಗಿ ಒಬ್ಬ ಫೈಟ್ರ್ ಜೊತೆ ನಾನು ತಬ್ಕೋಬೇಕು, ಕಿಸ್ ಕೊಡಬೇಕು, ಆತ ನನ್ನ ಮೈ ಮೇಲೆ ಮಲಗ್ತಾನೆ ಅಂದರೆ ಏನು ಅಂದ್ಕೊಂಡಿದ್ದೀರಾ? ನೋ, ದಿಸ್ ಇಸ್ ಟು ಮಚ್. ಕ್ಲಾಸ್ ತೊಗೊಂಡ್ಬಿಟ್ರು. ನಾನು ತಿರುಗಿ ನೋಡ್ತೀನಿ, ಪ್ರೊಡ್ಯೂಸರ್ ಪೆಚ್ಚಕ್ಕೆ ಕೂತಿದ್ದಾರೆ, ಅವ್ರಿಗೆ ಈ ಕತೆ ಗೊತ್ತು. ನಾನು ಹೇಳಿದೆ, ಮೇಡಮ್ ನಾನು ನಿಮ್ಗೆ ಇದನ್ನು ಹೇಳಿದ್ದೀನಿ, ನನಗೆ ಇದೆಲ್ಲ ಹೇಳಿಲ್ಲ, ನೀನು ಸಂಬಂಧ ಇರುತ್ತೆ ಅಂತ ಅಷ್ಟೇ ಮಾತ್ರ ಹೇಳಿದ್ಯಾ. ಮೇಡಮ್ ಸಂಬಂಧ ಇರುತ್ತೆ ಅಂತ ಕಥೆಯಲ್ಲಿ ಹೇಳ್ಬೋದು, ನಾನು ಅಲ್ಲೇ ತೋರ್ಸೋಕ್ಕಾಗುತ್ತೆ ಮೇಡಮ್ ಏನು ಸಂಬಂಧ ಅಂತ. ನಾನು ಸ್ವಲ್ಪ ಜಾಸ್ತಿ ಮಾತಾಡೋದಕ್ಕೆ ಇಷ್ಟ ಆಗಲಿಲ್ಲ. ನಾನು ಹೀಗೆಲ್ಲ ಮಾಡಿದ್ರೆ ಐ ಕಾಂಟ್ ಆ್ಯಕ್ಟ್ ಒಂದು ಸೀದಾ ಹೋಗಿ ಗಂಡನ ಪಕ್ಕ ಕೂತ್ಕೊಂಡ್ಬಿಟ್ಲು.
ನನಗಿದು ಶೂಟಿಂಗ್ ನಿಲ್ತು ಅಂತಾನೆ ನನ್ನ ದೃಷ್ಟಿ. ಆಯ್ತು, ನನ್ನ ಮೊದಲನೇ ಚಿತ್ರ ಪ್ರಥಮ ಚುಂಬನಂ ದಂತಭಗ್ನಂ ಆಗುತ್ತೆ, ಏನು ಮಾಡೋದು ಗೊತ್ತಾಗಲಿಲ್ಲ. ಆಮೇಲೆ ಅವಳು ಗಂಡ ಇದ್ದವನು ಅದೇನು ಕರೆಕ್ಟಾಗಿ ಸಾಲ್ವ್ ಮಾಡ್ಕೊಂಡು ಮಾಡು, ಸಿಂಬಾಲಿಕ್ಕಾಗಿ ಮಾಡು ಅಂತ ಅವ್ನು ಪಾಪ ಒಳ್ಳೆ ಮನುಷ್ಯ ಅವನು. ಹಾಗಲ್ಲ, ಐ ಡೋಂಟ್ ಲೈಕ್ ದಿಸ್ ಹಾಗೆ ಹೀಗೆ ಅಂದ್ಲು. ನಾನು ಹೇಳಿದೆ, ಮೇಡಮ್ ಒಂದು ವಿಷಯ ತಪ್ಪು ತಿಳ್ಕೊಬೇಡಿ, ಇದೇ ಕೆಲಸ ನೀವು ಮಾಡಿಲ್ವಾ ಮೇಡಮ್ ಇದುವರೆಗೆ ಯಾವುದ್ರಲ್ಲೂ? ಒಂದೇ ನಾನು ಯಾವ್ದ್ರಲ್ಲಿ ಮಾಡಿದ್ದೀನಿ ಅಂದರು. ಮೇಡಮ್ ಪುಟ್ಟಣ್ಣ ಕಣಗಾಲ್ ಅವ್ರ ಸಿನಿಮಾ ಮಸಣದ ಹೂವು, ಅದರಲ್ಲಿ ಒಬ್ಬ ಇವನಿಗಿಂತ ಹೆಸರಿಲ್ಲದೆ ಇರೋ ಒಬ್ಬ ಜೂನಿಯರ್ ಆರ್ಟಿಸ್ಟು ನಿಮ್ಮನ್ನು ಎತ್ಕೊಂಡು ಬರ್ತಾನೆ, ಕೈಗೆ ವಿಳ್ಳೆದೆಲೆ ಸುತ್ತಾನೆ, ನಿಮ್ಮ ಬಾಯಿಗೆ ಇಡ್ತಾನೆ, ನೀವು ಅವ್ನ ಬಾಯಿಂದ ಬಾಯಿಗೆ ತೊಗೋತೀರಾ. ಅಲ್ಲಿ ಯಾರೋ ಒಬ್ಬ ಫೈಟರ್ ಇದನ್ನೆಲ್ಲ ಮಾಡಿದ್ರೆ ನಿಮ್ಗೆ ಒಪ್ಪಿಗೆ, ಯಾಕೆ ಅಲ್ಲಿ ಪುಟ್ಟಣ್ಣ ಕಣಗಾಲ್ ಡೈರೆಕ್ಟ್ರು, ಅಲ್ಲಿ ನೀವು ಮಾತಾಡಲ್ಲ. ನಾನಿಲ್ಲಿ ಹೇಳಿ ಹೆಸರಿಲ್ಲದೆ ಇರೋ ಒಬ್ಬ ಹೊಸ ಡೈರೆಕ್ಟ್ರು, ನಿಮ್ಮ ಮಾತು ನಡೆಯುತ್ತೆ. ಸೊ ನನ್ನನ್ನು ಬಾಯಿ ಗದರಿಸಿ ನನ್ನ ಬಾಯಿ ಮುಚ್ಚಿಸ್ತಿದ್ದೀರಾ. ಪುಟ್ಟಣ್ಣ ಕಣಗಾಲ್ ಹತ್ರ ಇಲ್ಲದೆ ಇರೋ ರೂಲು ನನ್ನ ಹತ್ರ ಯಾಕೆ ಮೇಡಮ್ ಅಂದೆ. 1 ಸೆಕೆಂಡ್ ಶಿ ವಾಸ್ ಟೇಕನ್ ಎ ಬ್ಯಾಕ್. ಆಗ ಇಷ್ಟ ಆಗಿಲ್ಲ ಆ ಮಾತು. ಯೋಚನೆ ಮಾಡಿ ಮೇಡಮ್, ನಾನು ಪುಟ್ಟಣ್ಣ ಆಗಿದ್ದೀನಿ ಮಾತು ಕೇಳ್ತಿದ್ದೀರಾ ಮೇಡಮ್, ಅಲ್ಲಿ ಮಾಡಿದ್ದೀರಾ, ನನ್ನ ಸಿನಿಮಾದಲ್ಲಿ ಯಾಕೆ ನಾನು ಅಷ್ಟು ಮಾಡಿಸ್ತಾನೆ ಇಲ್ವಲ್ಲ ಮೇಡಮ್. ಅವ್ನು ನಿಮ್ಮ ಬಾಯಿಗೆಲ್ಲ ತೊಗೊಂಡು ವಿಳ್ಳೆದೆಲ್ಲ ಇಡ್ತಾನೆ. ಅವಾಗ ಅದು ಏನು ಅನ್ನಿಸ್ತು ಏನೋ, ಆಯ್ತಾಯ್ತು ತಕ್ಕೋ ಅಂದರು. ಅದೊಂದು ಆಕೆಗೆ ಇಟ್ಸ್ ಅ ಫ್ಯಾಕ್ಟ್. ಅಲ್ಲಿ ಯಾರಿದ್ದಿದ್ದು ಪುಟ್ಟಣ್ಣ ಕಣಗಾಲ್, ಎದುರು ಮಾತಾಡೋ ಹಾಗಿಲ್ಲ. ಅವ್ರ ಸಿನಿಮಾದಲ್ಲಿ ಮಾಡಿಬಿಟ್ಟಿದ್ದಾರೆ. ನಾನು ಕೌಶಿಕ್ ಫಸ್ಟ್ ಸಿನಿಮಾ, ಅದು ಪಾಪ ಹಸ್ಬೆಂಡ್ ಬೇರೆ ಮುಂದೆ ಕೂತಿದ್ದಾರೆ. ಬಿಡಿ, ಈ ಸಿಚುಯೇಷನ್ ಹೆಂಗಿದೆ ಅಂದರೆ ಪಾಪ ಜಯಂತಿ ಮೇಡಮ್ ಅವ್ರು ಅನ್ಕೊಂಡಿದ್ದು ಹೇಳಿದ್ದು ತಪ್ಪಲ್ಲ, ನೀವು ಕೇಳಿದ್ದು ತಪ್ಪಲ್ಲ, ಎರಡೂ ಅಲ್ಲ. ಬಟ್ ಆಮೇಲೆ ನನಗೆ ಪ್ರಾಬ್ಲಮ್ ಆಗಿದ್ದೇನು ಗೊತ್ತಾ, ಶೂಟಿಂಗ್ ಶುರು ಆದ್ಮೇಲೆ ಅವ್ನು ನಡುಕ್ತಾ ಇದ್ದಾನೆ, ಅವ್ನಿಗೆ ಹೆದರಿಕೆ ಬಂದ್ಬಿಡ್ತು. ಈ ಡಿಸ್ಕಷನ್ ಎಲ್ಲ ನೋಡಿದ್ನಲ್ಲ, ಅವ್ನು ಭಯ ಪಟ್ಬಿಟ್ಟ ಲಕ್ಷ್ಮಣ್ ಅಂತ. ಅವ್ನು ತಪ್ಪು ಅಂದ್ರೆ ಸರಿ, ತಪ್ಪು ಗೊತ್ತಾನೇ ಇಲ್ಲ. ತುಟಿ ಹತ್ರ ತುಟಿ ತೊಗೊಂಡೋಗಂದ್ರೆ ತೊಗೊಂಡು ಹೋಗ್ತಿಲ್ಲ, ಏನು ಸೊಂಟ ತೊಗೊಂಡು ನಡುಗ್ತಿದ್ದಾನೆ. ಕಡೆಗೆ ಯಾಕೆ ಹೆದರ್ತೀರಾ, ನೀವು ಫೈಟ್ರ್ ಅಲ್ಲ, ಈಗ ಯು ಆರ್ ಎ ಕೋ ಆರ್ಟಿಸ್ಟ್, ಹತ್ರ ಬನ್ನಿ. ಈಕೆ ಫುಲ್ ನಾನು ಮಾಡೋ ಕೆಲಸ ಎಲ್ಲ ಆಕೆ ಮಾಡಾಕ್ಬಿಟ್ರು. ಅವ್ನಿಗೆ ಫುಲ್ ಧೈರ್ಯ ತರಿಸಿ ಅವ್ನ ಕೈನೆಲ್ಲ ಚೆನ್ನಾಗಿ ಆ್ಯಕ್ಟ್ ಮಾಡಿಸಿ ಆ ಸೀನ್ ಸಕ್ಸಸ್ಫುಲ್ ಮಾಡಿದ್ರು. ಆಮೇಲೆ ಆಕೆ ಹೇಳಿದೆ, ಮೇಡಮ್ ಹ್ಯಾಟ್ಸ್ ಆಫ್ ಟು ಯು, ನಿಜವಾದ ಕಲಾವಿದೆ ನೀವು. ಫಸ್ಟ್ ನನಗೆ ಗಾಬರಿ ಹುಟ್ಟಿಸಿದ್ರಿ, ಆಮೇಲೆ ಅವ್ನು ಹೆದರ್ಬಿಟ್ಟ ಈ ಡಿಸ್ಕಷನ್ ಎಲ್ಲ ನೋಡಿ. ನೀವು ನೋಡಿದ್ರೆ ಅದನ್ನ ಈಸಿ ಮಾಡಾಕ್ಬಿಟ್ರಿ. ಇದಕ್ಕೆ ಮೇಡಮ್ ನಿಮ್ಮನ್ನು ಅಭಿನಯ ಶಾರದೆ ಅಂತ ಕರೆಯೋದು ಒಂದೇ. ಅದಷ್ಟು ತುಂಬ ಒಳ್ಳೆ ರೀತಿಯಲ್ಲಿ ಅವತ್ತು ಎಂಡ್ ಆಯಿತು. ಹೀಗೆ ಜೀವನದಲ್ಲಿ ಕೆಲವು ಸತಿ ನಿಷ್ಠೂರ ಮಾತಾಡಬೇಕಾಗುತ್ತೆ ಅನ್ನೋದಕ್ಕೆ ನಾನು ಹೇಳಿದ್ದು. ನಾನೇನಾರು ಅವತ್ತು ಪುಟ್ಟಣ್ಣ ಕಣಗಾಲ್ ರೆಫರೆನ್ಸ್ ಕೊಡದೇ ಇದ್ದಿದ್ದರೆ ಮೇಡಮ್ ಶೂಟಿಂಗ್ ಅವತ್ತು ನಿಲ್ತಿತ್ತು, ಆಕೆ ಮಾಡ್ತಾ ಇರಲಿಲ್ಲ. ಹಾಗಾಗಿ ಎಲ್ಲ ಸಂದರ್ಭದಲ್ಲೂ ಮೌನವಾಗಿರೋದು ಸರಿಯಲ್ಲ, ಎಲ್ಲ ಸಂದರ್ಭದಲ್ಲೂ ಕೋಪ ಮಾಡ್ಕೊಳ್ಳೋದು ಸರಿಯಲ್ಲ. ಇದೊಂಥರ ತಂಬೂರಿ ಶ್ರುತಿ ಮಾಡ್ದಂಗೆ. ನೀವು ತುಂಬ ಓವರಾಗಿ ಟೈಟ್ ಮಾಡಿದ್ರೆ ತಂತಿ ಕಟ್ಟಾಗೋಗುತ್ತೆ. ಇಲ್ಲಪ್ಪ ಟೈಟ್ ಮಾಡೋದು ಬೇಡತ್ತ, ಲೂಸ್ ಬಿಟ್ಟರೆ ಸೌಂಡೇ ಬರಲ್ಲ. ಸೊ ಎಷ್ಟು ಬೇಕೋ ಅಷ್ಟು ಟೈಟ್ ಮಾಡಿಕೊಂಡು ಜೀವನ ನಡೆಸ್ಕೊಂಡು ಹೋಗೋದು, ವೃತ್ತಿ ನಡೆಸ್ಕೊಂಡು ಹೋಗೋದು ಜೀವನದ ಅತಿ ದೊಡ್ಡ ಸೀಕ್ರೆಟ್. ಲವ್ಲಿ. ನಿಮ್ಮ ಕರಿಯರ್ ಬಗ್ಗೆನೇ ಇನ್ನೂ ಸಾಕಷ್ಟು ಮಾತಾಡೋದಿದೆ, ಫಿಲಮ್ ಕರಿಯರ್ ಬಗ್ಗೆನೇ ಇನ್ನೂ ಸಾಕಷ್ಟು ಮಾತಾಡೋದಿದೆ. ಆದರೆ ಅದಕ್ಕೂ ಮುಂಚೆ, ಸಿನ್ಸ್ ನೀವೊಬ್ಬರು ಮ್ಯಾಜಿಷಿಯನ್ ಕೂಡ ಆಗಿರೋದ್ರಿಂದ ಸರ್, ಒಂದು ಮ್ಯಾಜಿಕ್ ನಮಗೋಸ್ಕರ, ಬಿಕಾಸ್ ಚಿಕ್ಕ ವಯಸ್ಸಿಂದ ಹಿಡಿದು ದೊಡ್ಡವರವರೆಗೆ ಎಲ್ಲರನ್ನು ಥ್ರಿಲ್ ಮಾಡೋದೇ ಮ್ಯಾಜಿಕ್. ಲೆಟ್ಸ್ ಬಿಗಿನ್ ವಿತ್ ಆರ್ ಫಸ್ಟ್ ಮ್ಯಾಜಿಕ್ ಆಫ್ ದ ಡೇ. ಓಕೆ, ಫಸ್ಟ್ ಮ್ಯಾಜಿಕ್ ಶುಡ್ ಬಿ ಯುನೀಕ್ ಮ್ಯಾಜಿಕ್. ಓಕೆ, ಈಗ ಮನುಷ್ಯನಿಗೆ ನಾವು ಚೆನ್ನಾಗಿ ಸಂತೋಷಪಟ್ಟು ಆನಂದವಾಗಿರ್ಬೇಕಾದ್ರೆ ಏನಪ್ಪ ಬೇಕು? ದುಡ್ಡಿಲ್ಲದೆ ಬದುಕಕ್ಕಾಗಲ್ಲ. ಬಟ್ ನಾವು ತುಂಬ ಜನ ಏನು ಮಾಡ್ತೀವಿ, ದುಡ್ಡಿಲ್ಲ ಅಂದರೆ ಅಯ್ಯೋ ನಮ್ಮ ಕರ್ಮ, ನಮ್ಮ ಅದೃಷ್ಟ ಚೆನ್ನಾಗಿಲ್ಲ, ವಾಸ್ತು ಚೆನ್ನಾಗಿಲ್ಲ, ಲಾಸು ಅಂತ ಹೇಳ್ತಿರ್ತೀವಿ. ಬಟ್ ನಮ್ಮ ದೊಡ್ಡಣ್ಣ ಒಂದು ಮಾತು ಹೇಳೋರು, ಮನಿ ಈಸ್ ಫ್ಲೈಯಿಂಗ್ ಇನ್ ದ ಸ್ಕೈ, ವಿ ಶುಡ್ ನೋ ಹೌ ಟು ಕ್ಯಾಚ್ ಇಟ್. ಸೊ ದುಡ್ಡಿಲ್ಲ ಅಂತ ಕೊರಗಬಾರ್ದಂತೆ, ಆ ದುಡ್ಡನ್ನು ತೊಗೊಳಕ್ಕೆ ನಮಗೆ ಗೊತ್ತಿಲ್ಲ ಅಂತ ಕೊರಗಬೇಕು. ಈಗ ಫಾರ್ ಎಕ್ಸಾಂಪಲ್, ಆಕಾಶದಲ್ಲಿ ದುಡ್ಡಿದೆ ಅಂದರೆ ನಂಬ್ತೀರಾ ನೀವು? ಮೈ ಹ್ಯಾಂಡ್ ಈಸ್ ಎಂಟಿ. ಓಕೆ, ಈಗ ನಾನು ಇಲ್ಲಿ ದುಡ್ಡು ತರಿಸಿದ್ರೆ ನಂಬ್ತೀರಾ ನೀವು? ತರಿಸ್ತೀನಿ ನೋಡಿ, ಅಬ್ರಕಡಬ್ರ ಬಂತು, ದುಡ್ಡು ಬಂತಾ? ಇಲ್ಲ, ಬರ್ತದೆ. 1 2 3 ಅಬ್ರಕಡಬ್ರ ಅಂತೀನಿ ಅಂದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಒಂದು ಕರೆನ್ಸಿ ಬಂತು ನೋಡಿ, ದಿಸ್ ಈಸ್ 1 ಕರೆನ್ಸಿ. ಬಟ್ ಇಷ್ಟರಿಂದಾನೆ ಎಲ್ಲಿ ಸಾಕು, ನಮ್ಗೆ ಮನುಷ್ಯನಿಗೆ ಆಸೆ, ಚಿಕ್ಕ ಡಿನಾಮಿನೇಷನ್ ಬೇಡ, ದೊಡ್ಡ ಡಿನಾಮಿನೇಷನ್ನು. ಮೋದಿಯವರು ಬಂದು ಆ ದೊಡ್ಡ ಡಿನಾಮಿನೇಷನ್ ಕಟ್ ಮಾಡ್ಬಿಟ್ಟಿದ್ದಾರೆ ಈಗ. ಎನಿವೆ ವಿಲ್ ಟ್ರೈ. 1 2 3 ಮತ್ತೆ ಬಂತು 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 ಬಂತು. ನೋಡಿ 500 ಬಂತು. ಹೀಗೆ ಹಣ ಅನ್ನೋದನ್ನ ನಾವೆಷ್ಟು ಬೇಕಾದ್ರೂ ತಗೋತಾ ಇರ್ಬೋದು, ಸಿಗ್ತಾ ಇರುತ್ತೆ. ದಟ್ ಈಸ್ ಲೈಫ್. ನಮಗೆ ಸಿಗ್ತಾ ಇಲ್ಲ, ದಟ್ ಈಸ್ ಲೈಫ್. ಬಟ್ ಅಮೇಝಿಂಗ್ ಸರ್, ಅಮೇಝಿಂಗ್ ಅಮೇಝಿಂಗ್. ಸೊ ನಿಮ್ಮ ನಿರ್ದೇಶನದ ಸಾಕಷ್ಟು ಸಿನಿಮಾಗಳ ಬಗ್ಗೆ ಮಾತಾಡಿದ್ವಿ ನಾವು. ನಿಮ್ಮ ಅಭಿನಯದ ಒಂದಷ್ಟು ಸಿನಿಮಾಗಳು, ಒಂದು 50-60 ಸಿನಿಮಾಗಳು ಏನು ಮಾಡಿದ್ದೀರಾ, ಅದರಲ್ಲಿ ಒಂದಷ್ಟು ಹೆಸರುಗಳನ್ನ ನಾನು ಹೇಳ್ತಾ ಹೋಗ್ತೀನಿ ಸರ್. ಆ ಟೈಟಲ್ ಹೇಳ್ತಿದ್ದ ಹಾಗೆ ನಿಮಗೆ ಆ ಸಿನಿಮಾಗೆ ಸಂಬಂಧಪಟ್ಟಂಥ ಯಾವ ಇನ್ಸಿಡೆಂಟ್ ನೆನಪಾಗುತ್ತೆ ಹೇಳಿ. ಓಕೆನಾ? ಹುಚ್ಚ ಸಿನಿಮಾದಲ್ಲಿ
ತೆರೆ ಮೇಲೆ ಆಗ ಅದು ಸುದೀಪ್ ಅವರ ಪ್ರಪ್ರಥಮ ಹೀರೋ ಆಗಿ ಮಾಡಿದ ಚಿತ್ರ. ಅದಕ್ಕೆ ಮುಂಚೆ ಒಂದು ಸಿನಿಮಾ ಮಾಡಿದ್ರು, ಬಟ್ ಆ ಸಿನಿಮಾ ಕಚ್ಕೊಂಡಿರಲಿಲ್ಲ. ಬಟ್ ಈ ಸಿನಿಮಾದಲ್ಲಿ ಅವ್ರು ನಿಂತುಬಿಟ್ರು. ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಪ್ರತಿಭಾವಂತ ಭರವಸೆಯ ನಟ ಆಗಿ ನಿಂತರು. ಆ ಸಿನಿಮಾದಲ್ಲಿ ನಾನು ಸೆಕೆಂಡ್ ಹೀರೋ ಥರದ ಒಂದು ಪಾತ್ರ ಮಾಡಿದ್ದೆ. ಒಬ್ಬ ಪೂಜಾರಿ ಹೀರೋಯಿನ್ ಲವ್ ಮಾಡ್ತಿರ್ತೀನಿ, ಅವ್ರಿಗೆ ಅದು ಇಷ್ಟ ಇರಲ್ಲ. ಅವ್ರು ನನ್ನ ಕರೆಸಿ ವಾರ್ನ್ ಇನ್ನೊಂದ್ಸತಿ ಏನಾದ್ರು ಹುಡುಗಿ ಜೊತೆ ಸ್ಕೂಟ್ರಲ್ಲಿ ಇಲ್ಲಿ ಕರ್ಕೊಂಡೋಗಿ ಹೋಗ್ತಾರೆ, ಕಾಲು ಕತ್ತರಿಸ್ಬಿಡ್ತಾರ, ಹೆದರ್ಸ್ತಿರ್ತಾನೆ. ಆ ಥರದ ಪಾತ್ರ ಮಾಡ್ತಿದ್ದಿದ್ದು. ಬಟ್ ಅವತ್ತು ನಡೆದ ಇನ್ಸಿಡೆಂಟ್ ನನಗೆ ಇವತ್ತಿಗೂ ಮರೆಯೋಕ್ಕಾಗಲ್ಲ. ನಾವೆಲ್ಲ ಶೂಟಿಂಗ್ ಮಾಡ್ತಾ ಇದ್ವಿ ಸಾಗರದಲ್ಲಿ. ಅದಕ್ಕೆ ಡೈರೆಕ್ಟರ್ ಬಂದು ನನ್ನ ಸ್ಟೂಡೆಂಟೇ, ಓಂ ಪ್ರಕಾಶ್ ರಾವ್ ಅಂತ. ಆತ ನನ್ನ ಸಿನಿಮಾದಲ್ಲಿ ಫಸ್ಟ್ ಟೈಮ್ ಬಂದು ಆತ ಕ್ಲಾಪ್ ಹೊಡೆದಿದ್ದು ನನ್ನ ಸಿನಿಮಾದಲ್ಲಿ. ಅದೊಂದು ಖುಷಿ, ನನ್ನ ಶಿಷ್ಯನ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಿದ್ದೀನಿ ಅಂತ. ಅವತ್ತು ಹೀಗೆ ವರ್ಕ್ ಮಾಡ್ತಿರ್ಬೇಕಾದ್ರೆ ಏನಾಗಿದೆ, ನಾನು ಪುರೋಹಿತರ ಡ್ರೆಸ್ಸಲ್ಲೇ ಇದ್ದೀನಿ, ಆತ ಈ ಹುಚ್ಚಿರೋದು ಚಡ್ಡಿ ಎಲ್ಲ ಹಾಕೊಂಡು ಆ ಥರ ಡ್ರೆಸ್ಸಲ್ಲಿ ಅವರಿದ್ದಾರೆ. ಮೋಟ್ರ್ ಬೈಕನ್ನು ಇಳಿಯೋವಾಗ ಏನಾಗೋಗಿದೆ, ಇದು ಆಫ್ ದಿ ಸ್ಕ್ರೀನ್ ಸಿನಿಮಾದಲ್ಲಿ ನಡೆದಿದ್ದಲ್ಲ, ಶಾರ್ಟ್ ಬೇರೆ ನಡೀತಾ ಇದೆ. ಇವರಲ್ಲಿ ಇದ್ದಿದ್ದೇನೋ ಮೋಟ್ರ್ ಬೈಕ್ ತೊಗೊಂಡು ಇಳಿಯೋಕ್ಕೆ ಅಂತ ಹೊರಟವಾಗ ಸ್ಕಿಡ್ ಆಗಿಬಿಡ್ತು. 20 ಅಡಿ ಎತ್ತರದಿಂದ ಮೋಟ್ರ್ ಬೈಕು ಬಿದ್ದುಬಿಟ್ಟು ಇವ್ರು ತರಚ್ಕೊಂಡು ಕೆಳಗಡೆ ಬಂದ್ಬಿಟ್ಟಿದ್ದಾರೆ. ಸುದೀಪ್ ಅವರು. ಇದು ಆಫ್ ದಿ ಸ್ಕ್ರೀನ್ ಇದು. ಎಲ್ಲರೂ ತಕ್ಷಣ ಶೂಟಿಂಗ್ ನಿಲ್ಲಿಸ್ಬಿಟ್ರು. ಬರ್ತಾರೆ, ನೋಡಿದ್ರೆ ತೊಡೆ ಪೂರ್ತಿ ಇಲ್ಲಿಂದ ಅಲ್ಲಿವರೆಗೂ ತರದೋಗಿದೆ. ಈತ ಅನ್ಕಾನ್ಷಿಯಸ್ಸು. ಅಯ್ಯೋ, ಏನು ಮಾಡೋದು ಅಷ್ಟೊತ್ತಲ್ಲಿ ಏನು ಗೊತ್ತಾಗಲ್ಲ. ಸಾಗರ ಪಕ್ಕದಲ್ಲೇ ಇದೆ, ಸಾಗರದ ಹಾಸ್ಪಿಟ್ಲು. ತಕ್ಷಣ ನಾನು ಅವ್ರ ಕಾರನ್ನು ನಾನೇ ಡ್ರೈವ್ ಮಾಡ್ತಿದ್ದೆ. ಅವ್ರ ಹತ್ರ ಒಂದು ಈ ಹೆಸರುಗಳದ್ದು ಕಾರ್ ಹೆಸರುಗಳೇ ಮರ್ತು ಬಿಡ್ತೀನಿ ನಾನು. ಎನಿವೆ ಐ ಫರ್ಗಾಟನ್ ದಟ್ ಕಾರ್ ನೇಮ್. ಅವ್ರು ನಾನು ಡ್ರೈವ್ ಮಾಡ್ಕೋತಿದ್ದೆ. ಡ್ರೈವಿಂಗ್ ಕೊಡೋರೆ ಯೂಸ್ ಮಾಡೋದು ನಿಂಗೆ ಇಷ್ಟ, ಕಾರ್ಗಳಿಷ್ಟ ಅಂತ. ಸೊ ಅದೇ ಕಾರಲ್ಲಿ ಕೂರಿಸ್ಕೊಂಡು ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ವಿ. ನಮ್ಮ ಬ್ಯಾಡ್ ಲಕ್ಕಿಗೆ ಅದು ಗೌರ್ಮೆಂಟ್ ಹಾಸ್ಪಿಟ್ಲು. ಮಧ್ಯಾಹ್ನ 2 ಕಾಲ್ ಟೈಮು, ಒಬ್ಬರೂ ಇಲ್ಲ. ಕೆಲವ್ರು ಮಲಗಿದ್ದಾರೆ, ಕೆಲವ್ರು ಊಟಕ್ಕೆ ಹೋಗಿದ್ದಾರೆ. ಯಾರೋ ಒಬ್ಬ ಮಾತ್ರ ಇದ್ದ. ಅವನು ಏನು ಸರ್ ಇದು ಅಂದ. ಅವಾಗ ಸುದೀಪ್ ಯಾರಿಗೂ ಗೊತ್ತಿಲ್ಲ. ಸುದೀಪ್ ಯಾರು ನನ್ನನ್ನಾರು ರೆಕಗ್ನೈಸ್ ಮಾಡೋರು ಚೂರು, ಅಷ್ಟೊಂದು ಸಿನಿಮಾ ಸೀರಿಯಲ್ಗಳು. ಸುದೀಪ್ ಯಾರಿಗೂ ಗೊತ್ತಿಲ್ಲ. ಇದಿಲ್ಲ ಆಗಲ್ರಿ, ಇದು ಮೇಯ್ನ್ ಇದು ಇಲ್ಲಿ ಈ ಹಾಸ್ಪಿಟ್ಲಲ್ಲಿ ಆಗಲ್ಲ, ಅದು ಇಲ್ಲದೆ ಯಾರು ಡಾಕ್ಟ್ರುಗಳಿಲ್ಲ, ಕರ್ಕೊಂಡೋಗಿ ಅಂತಾನೆ. ಸುದೀಪ್ ಅವರು ಅನ್ಕಾನ್ಷಿಯಸ್ ಆಗಿದ್ದಾರೆ. ಏನು ಮಾಡೋದು ಗೊತ್ತಾಗ್ತಿಲ್ಲ ನಮಗೆ. ತಕ್ಷಣ ಹೇಳಿದೆ, ಒಳ್ಳೆ ಮಾತಲ್ಲಿ ಟ್ರೀಟ್ಮೆಂಟ್ ಕೊಡ್ತೀರಾ ಇಲ್ವಾ ಅಂದೆ. ಜುಟ್ಟು ನಿಂದೇನು ಅಂತ ನನಗೆ ಜುಟ್ಟು ಗಿಟ್ಟೆಲ್ಲ ಬಿಟ್ಕೊಂಡು ಅವ್ನು ಆ ಥರ ನನ್ನ ಯಾರೋ ರಿಯಲ್ ಪುರೋಹಿತ ಅನ್ಕೊಂಬಿಟ್ಟಿದ್ದಾನೆ. ನಾಳೆ ಐ ಆಮ್ ಅನ್ ಆ್ಯಕ್ಟರ್, ನನಗೂ ಸಮಾಜ ಗೊತ್ತು, ಸರ್ಕಾರ ಗೊತ್ತು, ಐ ಆಮ್ ಎ ಲಾಯರ್. ಇನ್ನು ಅರ್ಧ ಗಂಟೆ ಒಳಗಡೆ ನೀವು ಅವ್ರಿಗೆ ಟ್ರೀಟ್ಮೆಂಟ್ ಕೊಡಲಿಲ್ಲ ಅಂದರೆ ತುಂಬ ಹಿಂಸೆ ಅನುಭವಿಸ್ತೀರಾ, ಯಾರು ಟ್ರಾನ್ಸ್ಫರ್ ಆಗ್ತೀರಾ ಗೊತ್ತಾಗಲ್ಲ ಅಂತ ನಾನು ಸ್ವಲ್ಪ ನನ್ನೊಂದು ಲಾಯರ್ ಬುದ್ಧಿನ ಸ್ವಲ್ಪ ತೋರಿಸ್ದೆ. ಅವಾಗ ಸ್ವಲ್ಪ ಅವನಿಗೆ ಚೂರು. ತಕ್ಷಣ ಫೋನ್ ಮಾಡ್ದ, ಅಲ್ಲೇ ಲ್ಯಾಂಡ್ ಫೋನು, ಹಿಂದ್ಗಡೆನೇ ಕ್ವಾರ್ಟರ್ಸು. ಯಾರೋ ಒಬ್ಬ ಬಂದ ಡಾಕ್ಟ್ರು. ಏನು ಅಂದ. ಏನು ಸರ್ ಹಿಂಗೆ ಪ್ರಾಣ ಹೋಗೋ ಥರ ಇದ್ದಾನ ಹುಡುಗ, ಈಸ್ ಎ ಸನ್ ಆಫ್ ಎ ವೆರಿ ಬಿಗ್ ಮ್ಯಾನ್ ಇನ್ ಬ್ಯಾಂಗ್ಳೂರ್, ಏನಾದ್ರು ಗೊತ್ತಾದ್ರೆ ನೀವೆಲ್ಲ ಕೇಸ್ ಒಳಗಡೆ ಹೊಟ್ಟೋಗ್ತೀರ ಅಂತ ಇನ್ನೊಂದಷ್ಟು ಅದಕ್ಕೆ ತುಪ್ಪ ಸುರಿದು ನಡುಗ್ಬಿಟ್ರು. ಅವಾಗ ಅವನೊಂದು ಮಲಗಿಸಿ ಅದು ಯಾವುದೋ ದ್ರವನ ಅವನ ಮೈ ಮೇಲೆ ಹಾಕಿದ್ರು ಮೇಡಮ್, ಇಲ್ಲಿಂದ ಅಲ್ಲಿವರೆಗೆ. ಮೇಡಮ್ ಪುತ್ತು 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 ಅಂತ ದೇಹದಲ್ಲಿರೋ ಅಷ್ಟು ಕಲ್ಲುಗಳೆಲ್ಲ ಕಚ್ಕೊಂಡ್ಬಿಟ್ಟಿದೆ. ಸಣ್ಣ ಕಲ್ಲು, ಗ್ರೈನ್ಸ್ ಅಂತ ಗೊತ್ತಾ, ಈಗ ಹಳ್ಳಿಗಳ ಕಡೆ ನೀವು ಯಾವ್ದಾದ್ರು ದಿಬ್ಬಗಳು ಸಣ್ಣ ಗ್ರೈನ್ಸು. ಆ ಲಿಕ್ವಿಡ್ ಹಾಕಿದ ತಕ್ಷಣ ಎಲ್ಲ ಈಚೆ ಬಂದ್ಬಿಡ್ತು. ಬಟ್ ಅಷ್ಟು ಬ್ಯಾಂಡೇಜ್ ಹಾಕಬೇಕು. ಆಮೇಲೆ ಒಂದು ಸ್ವಲ್ಪ ಕಾನ್ಷಿಯಸ್ ಎಲ್ಲ ಆಯಿತು, ಬ್ಯಾಂಡೇಜ್ ಹಾಕಿ ಕರ್ಕೊಂಡ್ಬಂದ್ವಿ. ಆಮೇಲೆ 2,000 ಆ್ಯಕ್ಟ್ ಮಾಡಲಿಲ್ಲ. ಬಟ್ ಅದನ್ನು ಆತ ಯಾವಾಗಲೂ ಹೇಳ್ತಿರ್ತಾನೆ. ಅವತ್ತು ನನಗೆಲ್ಲ ಹೇಳಿದ್ರು ಕಣೋ ಏನು ನಡೀತು ಅಂತ. ನೀನು ಇಲ್ಲದೇ ಇದ್ದಿದ್ರೆ ನನ್ನ ಕತೆ ಏನಾಗ್ತಿತ್ತು ಗೊತ್ತಿಲ್ಲ. ಮಿಕ್ಕಿದ್ದು ಯಾರು ಅಷ್ಟು ಅಥಾರಿಟೇಟಿವ್ ಆಗಿ ಮಾತಾಡೋಕ್ಕೆ ರೆಡಿ ಇರಲಿಲ್ಲ. ಅಥವಾ ಅಲ್ಲಿಂದ ಕರ್ಕೊಂಡು ಸಿಟಿಗೆ ಹೋಗೋಣ ಅಂತ ಹೊರಡೋದು, ಅಷ್ಟರಲ್ಲಿ ಇನ್ನೇನಾದ್ರು ಆಭಾಸ ಆಗೋದು. ಅದು ಈ ಥರದ್ದೊಂದು ಇನ್ಸಿಡೆಂಟ್ ನಡೀತು ಅನ್ನೋ ಕಾರಣಕ್ಕೆ ಹೇಳಿದೆ. ಬಟ್ ಆ ಚಿತ್ರದಲ್ಲಿ ಆ್ಯಕ್ಟ್ ಮಾಡಿದ್ಮೇಲೆ ನನಗೆ ತುಂಬ ಜನ ರೆಕಗ್ನೈಸ್ ಮಾಡೋರು. ಆ ಸಿನಿಮಾ 100 ದಿವಸನೋ 200 ದಿವಸನೋ ಇವಾಗಲೂ ರೆಕಗ್ನೈಸ್ ಮಾಡ್ತಾರೆ. ಇವತ್ತೆಲ್ಲ ಹೋದ್ರು ಸಹ ನಿಮ್ಮ ಪುರೋಹಿತರ ಪಾತ್ರ ಚೆನ್ನಾಗಿತ್ತು ಸರ್, ದಕ್ಷಿಣೆ ಕಾಸೆಲ್ಲ ಬೀಳಿಸೋದು, ಆ ಹೀರೋಯಿನ್ ಜೊತೆ ಆ್ಯಕ್ಟ್ ಮಾಡಿದ್ದೆಲ್ಲ ಇಷ್ಟಪಡ್ತಾರೆ. ಅದು ನನ್ನ ಒಂದು ಘಟನೆ. ಲವ್ಲಿ ಲವ್ಲಿ. ಸರ್ವರ್ ಸೋಮಣ್ಣ. ಅಯ್ಯೋ ಸರ್ವರ್ ಸೋಮಣ್ಣ, ಜಗ್ಗೇಶ್ ಅವ್ರ ಮುಂದೆ ಅದು ಏನು, ಆತ ನಿಜವಲ್ಲೂ ನವರಸ ನಾಯಕನೇ ಅವರು. ಅದರಲ್ಲಿ ನೀವು ಬ್ರದರ ಅಂತ ಕೇಳಿದ್ರಲ್ಲ ಅಭಿಜಿತ್ತು, ನಾನು ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ವಿ. ಅವನದರಲ್ಲಿ ಒಬ್ಬ ಫ್ರೆಂಡು, ನನ್ನ ಪ್ರೊಡ್ಯೂಸರು, ನನ್ನ ಹತ್ರ ಅವರೇ ಕರ್ಕೊಂಬರೋದು, ಜಗ್ಗೇಶ್ನ ಇವ್ರಿಗೊಂದು ಪಾರ್ಟ್ ಕೊಡು ಅಂತ. ನಾನು ಸ್ವಲ್ಪ ಫಸ್ಟ್ ಅವನು ನೋಡಿ ಏನು ಬರುತ್ತೆ ನಿಂಗೆ ಅದು ಇದೊಂದು ತಾತ್ಸಾರ ಮಾಡ್ತೀನಿ. ಅವ್ನು ನೋಡಿದ್ರೆ ಎಲ್ಲ ಥರ ಅಭಿನಯ ತೋರಿಸಿ ನನ್ನನ್ನು ಬೋಲ್ಡ್ ಮಾಡಿಬಿಡ್ತಾನೆ. ಆಮೇಲೆ ಅವನು ಪಾತ್ರ ಕೊಡ್ತೀವಿ. ಆ ಸಿನಿಮಾದಲ್ಲೂ ನಂಗೆ ತುಂಬಾ ಹೆಸರು ಸಿಕ್ತು. ಇಲ್ಲಿ ಹೆಂಗೆ ಗೊತ್ತಾ, ಇದು ಒಂದು ಸಿನಿಮಾ ಸಕ್ಸಸ್ ಆದರೆ 4 ಸಿನಿಮಾ ಸಿಗುತ್ತೆ. ಕರೆಕ್ಟ್, ದಟ್ ಈಸ್ ದ ಬ್ಯೂಟಿ ಆಫ್ ಫಿಲ್ಮ್ ಇಂಡಸ್ಟ್ರಿ. ಹಾಗೆ ಫ್ಲಾಪ್ ಆಯಿತಾ, 4 ಸಿನಿಮಾ ನಿಂತೋಗುತ್ತೆ. ಆ ಸಿನಿಮಾ ಚೆನ್ನಾಗಿ ಓಡಿಲ್ಲ, ಆರ್ಟಿಸ್ಟ್ಗಳನ್ನೇ ಬರ ಏನೋ. ಹೀಗಾಗಿ ಇವತ್ತು ನೋಡಿ, ನನಗೆ ಗೊತ್ತಿರೋ ಹಾಗೆ ನಿಮಗೆ ಗೊತ್ತು ಯಾರು, ನಮ್ಮ ಮಂದಣ್ಣ ಹೆಸರೇನು, ದೊಡ್ಡ ಹೀರೋಯಿನ್, ಕನ್ನಡ ರಶ್ಮಿಕಾ ಮಂದಣ್ಣ ಅಂತ ಹೊಗಳೋಗೋಂಥ ರೂಪ ಏನಲ್ಲ, ಹೊಗಳೋಗೋ ಹೈಟ್ ಅಲ್ಲ, ಹೊಗಳೋಗೋ ಫೀಚರ್ಸ್ ಅಲ್ಲ. ಆದರೆ ಆಕೆಯ ದೊಡ್ಡ ಜೀವನದ ಯಶಸ್ಸು, ಮಾಡಿದ ಪ್ರತಿ ಚಿತ್ರ ಸೂಪರ್ ಹಿಟ್ ಆಗುತ್ತೆ. ಸೂಪರ್ ಹಿಟ್ ಆದ ತಕ್ಷಣ ಮಿಕ್ಕಿದವ್ರಿಗೆ ಇವಳು ಅದೃಷ್ಟವಂತ ನಟಿ, ಎಲ್ಲಿವರೆಗೂ ಸೂಪರ್ ಸ್ಟಾರ್ಗಳೆಲ್ಲ ಅವಳೇ ಬೇಕು ಅಂತಾರೆ. ಯಾವ ಚಿತ್ರದಲ್ಲಿ ಆ್ಯಕ್ಟ್ ಮಾಡಲಿ ಸೂಪರ್ ಹಿಟ್ಟು. ಹೀಗಾಗಿ ನಿಮ್ಮ ಪ್ರತಿಭೆ, ನಿಮ್ಮ ಲುಕ್ಸ್ ಜೊತೆಗೆ
ನಿಮ್ಮ ಅದೃಷ್ಟ ಕೂಡ ಪ್ಲೇ ಮಾಡುತ್ತೆ. ಹೌದು ಹೌದು. ಹಾಗಾಗಿ ಒಂದು ಚಿತ್ರ ಸಕ್ಸಸ್ ಆದರೆ 4 ಜನದ ಮನೇಲಿ ಲೈಟ್ ಹತ್ತುತ್ತೆ, ಒಂದು ಚಿತ್ರ ಫೇಲ್ಯೂರ್ ಆದರೆ 4 ಜನದ ಮನೆ ಬಲ್ಬ್ ಬರ್ನ್ ಆಗುತ್ತೆ. ದಿಸ್ ಇಸ್ ದ ಪ್ರಾಬ್ಲಮ್. ಹಾಗಾಗಿ ಆ ಚಿತ್ರದಿಂದ ನಂಗೆ ಸುಮಾರು ಚಿತ್ರಗಳು ಸಿಕ್ತು. ಓ ಲವ್ಲಿ. ಓಕೆ ಓಕೆ. ಹಾಲುಂಡತವರು ಎಮೋಷನಲ್ ಸಿನಿಮಾ, ನಮ್ಮೆಲ್ಲರಿಗೂ ಚೈಲ್ಡ್ಹುಡ್ ಕಾಂಬಿನೇಷನ್ ನಾನು ಆ್ಯಕ್ಟ್ ಮಾಡಿದ್ದು. ಅವರು ನಾನೊಂದು ಕಾರ್ಮಿಕರ ಮುಖಂಡನಾಗಿ ಆ್ಯಕ್ಟ್ ಮಾಡಿದ್ದೆ. ಆಗ ವಿಷ್ಣು ಅವ್ರ ಜೊತೆ ನನಗೆ ಅವ್ರ ಜೊತೆ ಪರ್ಸನಲ್ ಆಗಿ ಆ್ಯಕ್ಟ್ ಮಾಡೋಕ್ಕೆ ಅವಕಾಶ. ಅದುವರೆಗೂ ನಾವು ಪುಟ್ಟಣ್ಣ ಕಣಗಾಲ್ ಸ್ಟುಡಿಯೋ ಶುರು ಮಾಡಿರಲಿಲ್ಲ, ಅದಿನ್ನೂ ಆ್ಯಕ್ಟಿಂಗ್ ಮಾಡ್ತಾ ಇದ್ದಿದ್ದ ದಿನಗಳು. ಇದಾದ್ಮೇಲೆ ಮಣಿಕಂಠನ ಮಹಿಮೆ. ಹೌದು, ಅದಾದ್ಮೇಲೆ ಮಣಿಕಂಠನ ಮಹಿಮೆ. ಆಮೇಲೆ ಆ ಸಿನಿಮಾದಲ್ಲಿ ಅವ್ರ ಫಸ್ಟ್ ಭೇಟಿ ಪುಟ್ಟಣ್ಣ ಕಣಗಾಲ್ ಸ್ಟುಡಿಯೋ ಮಾಡಿದಾಗ ವಿಷ್ಣುನೇ ಬಂದಿದ್ದು ಇನಾಗ್ರೇಟ್ ಮಾಡೋಕ್ಕೆ. ಅಷ್ಟೊತ್ತಿಗೆ ಪರಿಚಯ ಆಗಿತ್ತು. ಬಟ್ ಅದ್ರ ಫಸ್ಟ್ ಭೇಟಿ ಅವರು ತುಂಬ ಇಷ್ಟಪಟ್ಟರು. ಚೆನ್ನಾಗಿ ಹೇಳ್ತೀರಾ ಹಾಗೆ ಹೀಗೆ ಅಂತ ಅವರು ಹೊಗಳಿದ್ರು. ಅದರಲ್ಲಿ ಆ ಸಿನಿಮಾದಲ್ಲಿ ನಾವು ಯಾರೂ ಅಂದ್ಕೊಂಡಿರಲಿಲ್ಲ ಆ ಸಿನಿಮಾ ಅಷ್ಟು ಸೂಪರ್ ಹಿಟ್ ಆಗುತ್ತೆ ಅಂತ. ಅದಕ್ಕೆ ಫಸ್ಟ್ ಕ್ಯಾಮ್ರಾಮನ್ ಆಗಿ ದೂರದರ್ಶನದಲ್ಲಿ ಒಬ್ಬರು ಕ್ಯಾಮ್ರಾಮನ್ ಇದ್ದರು. ಆಗ ಅವ್ರು ಬರೀ ದೂರದರ್ಶನದಲ್ಲಿ ಮಾತ್ರ ವರ್ಕ್ ಮಾಡ್ತಿದ್ರು. ಫಸ್ಟ್ ಟೈಮ್ ಅವ್ರನ್ನ ಕರ್ಕೊಂಬಂದು ಆ ಸಿನಿಮಾದಲ್ಲಿ ಕ್ಯಾಮ್ರಾಮನ್ ಮಾಡಿಸಿದ್ದು. ಆಮೇಲೆ ಅವರು ಚಲನಚಿತ್ರ ಅಕಾಡೆಮಿಯ ಅಧ್ಯಕ್ಷರೆಲ್ಲ ಆದರು. ಅವರು ಈ ಚಿತ್ರದ ಹೀರೋ ಆಗಿದ್ದಿದ್ದು ವಿಷ್ಣು ಅವರು. ಅದರಲ್ಲೂ ಅಷ್ಟೇ ಅದ್ಭುತವಾದ ಅಭಿನಯ ಅವ್ರದ್ದು. ಆ ಸಿನಿಮಾ ಓಡ್ತು 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 ನೆವರ್ ಎಂಡಿಂಗ್ ಸೂಪರ್ ಹಿಟ್ ಸಿನಿಮಾ. ಅದರಿಂದ ನಂಗೆ ಸುಮಾರು ಸಿನಿಮಾಗಳು ಸಿಕ್ತು. ಅದಾದ್ಮೇಲೆ ಮಣಿಕಂಠನ ಮಹಿಮೆ ಅಂತ ಮಣಿಕಂಠನ ಮಹಿಮೆ ಮಾಡಿದೆ. ಹೌದು, ಅದರಲ್ಲೂ ವಿಷ್ಣು ಸಾರ್ ಮಾಡಿದ್ರು. ಅದರಲ್ಲೂ ನಮ್ಮ ತಾರಾನೂ ಮಾಡಿದ್ಲು. ಆಮೇಲೆ ಬಿ ಸರೋಜಾದೇವಿ ಮಾಡಿದ್ರು. ಅದ್ರಲ್ಲಿ ತುಂಬ ಒಳ್ಳೆ ಅನುಭವ. ಬಿ ಸರೋಜಾದೇವಿಯವ್ರ ಜೊತೆ 4 ದಿವಸ ವರ್ಕ್ ಮಾಡಿದೆ. ಅದ್ರಲ್ಲಿ ಫೈಟ್ ಗಿಟ್ ಎಲ್ಲ ಇತ್ತು ನನಗೆ. ಆಮೇಲೆ ಬಿ ಸರೋಜಾದೇವಿ ಡೌನ್ ಟು ಅರ್ತ್ ಲೇಡಿ. ನಮಗೆಲ್ಲ ಅವ್ರ ಕಥೆ ಹೇಳೋರು. ಬಿ ಸರೋಜಾದೇವಿ ಅಂದರೆ ಆಕೆನ ತಮಿಳುನಾಡಿನ ಗಿಣಿ ಅಂತ ಕರೆಯೋರುತ್ತೆ, ತಮಿಳ್ ಗಿಣಿ ಅಂತ. ತಮಿಳಿನ ಇಡೀ ತಮಿಳುನಾಡಿಗೆ ಗಿಣಿ ಇದ್ದಾಗ ಅವರು ರೂಪವತಿ. ಆಗಿನ ಕಾಲಕ್ಕೆ MGR ಎಲ್ಲ ಸಿನಿಮಾಗಳಲ್ಲೂ ಆಕೆನೇ ಹೀರೋಯಿನ್. ವಯಸ್ಸು ಆಮೇಲೆ ಸ್ವಲ್ಪ ವಯಸ್ಸಾಯಿತು, ತಾಯಿ ಪಾತ್ರಗಳು ಅಜ್ಜಿ ಪಾತ್ರಗಳೆಲ್ಲ ಶುರು ಮಾಡ್ಕೊಂಡ್ರು ಅಂತ ಇಟ್ಕೊಳ್ಳಿ. ಬಟ್ ಗತ್ತು ಹೋಗಿರಲಿಲ್ಲ. ಆ ಸೌತ್ ಇಂಡಿಯನ್ ಹೀರೋಯಿನ್ ಅಂತಿರಲ್ಲ, ಒಳ್ಳೆ ಒಂದು ದೊಡ್ಡ ಕಾಂಟೆಸ್ ಆ ಕಾರಲ್ಲಿ ಬರೋರು. ಊಟದ ಟೈಮ್ ಕರೆಕ್ಟಾಗಿ 4 ಬೆಳ್ಳಿ ತಟ್ಟೆ ಈಚೆ ಬರೋದು ಕಾರಿಂದ. ಸಪ್ರೇಟ್ ಚೇರು. ಶಿ ನೆವರ್ ಯೂಸ್ ಟು ಸಿಟ್ ಇನ್ ಪ್ರೊಡಕ್ಷನ್ ಚೇರ್ಸ್. ಕಾರಲ್ಲಿ ಬರೋವಾಗಲೇ ಅವ್ರ ಚೇರ್ ಸಪ್ರೇಟ್ ಆಗಿ ಅದ್ರಲ್ಲಿ ಬರೋದು, ಅವ್ರ ಸಪ್ರೇಟ್ ಊಟ ಬರೋದು, ಅವ್ರ ಸಪ್ರೇಟ್ ಬೆಳ್ಳಿ ತಟ್ಟೆ ಬರೋದು. ಅದ್ರ ಜೊತೆಗೆ ನಮ್ಗಳಿಗೂ ಅವ್ರು ತಂದಿದ್ದು ಊಟ ಹಾಕೋರು. ಇದೆಲ್ಲ ನೋಡ್ತಾ ನೋಡ್ತಾ ಬೆಳೆದ್ವಿ. ಜಗತ್ತು ಎಷ್ಟು ವಿಚಿತ್ರವಾಗಿದೆ. ಎಲ್ಲೋ ಒಂದು ಕಡೆ ರಾಜ್ಕುಮಾರು ಯೂನಿಟ್ ಬಾಯ್ಗಳ ಜೊತೆ ನೆಲದಲ್ಲಿ ಕೂತು ಊಟ ಮಾಡಿಬಿಡೋರು. ಇನ್ನೆಲ್ಲ ಒಂದು ಕಡೆ ಸಪ್ರೇಟ್ ಕಾರಿಂದ ಪ್ಲೇಟ್ ಬರುತ್ತೆ, ಚೇರ್ ಬರುತ್ತೆ, ಊಟ ಮಾಡ್ತಾರೆ. ಬಟ್ ಸಹೃದಯತೆ ಇಲ್ಲೂ ಇದೆ, ಅಲ್ಲೂ ಇದೆ. ಬಟ್ ಜೀವನ ಶೈಲಿ ಬೇರೆ ಬೇರೆ ಇದೆ. ಹೇಗಿದೆ ಜಗತ್ತು ಹೇಗೆ? ಸೊ ಎಲ್ಲರೂ ಅವ್ರವ್ರದ್ದೇ ಆದ ಹೊದಿಕೆ, ಅವ್ರವ್ರದ್ದೇ ಆದ ಕಲರು, ಅವ್ರವ್ರದ್ದೇ ಆದ ಚರ್ಮ, ಅವ್ರವ್ರದ್ದೇ ಆದ ಆ್ಯಟಿಟ್ಯೂಡು ಜೊತೆಲಿ ಹೋಗ್ತಾ ಇರ್ಬೇಕು. ನಾವು ಇಲ್ಲಿ ಯಾರ್ದು ಸರಿ ಅಲ್ಲ, ಯಾರ್ದು ತಪ್ಪಲ್ಲ, ಅವ್ರು ಮಾಡೋರ್ಗೆ ಅದು ಸರಿ. ಎಕ್ಸಾಕ್ಟ್ಲಿ. ಇವಾಗ ನೀವೇ ಹೇಳ್ದ ಹಾಗೆ ಪರ್ಸೆಪ್ಷನ್, ನಾವು ಯಾವ ಕಾರಲ್ಲಿ ಬರ್ತೀವಿ, ಯಾವ ಥರ ಡ್ರೆಸ್ ಮಾಡ್ಕೋತೀವಿ, ಯಾವ ಫೋನ್ ಯೂಸ್ ಮಾಡ್ತೀವಿ, ಇದರಿಂದ ಜನ ಜಡ್ಜ್ ಮಾಡಿಬಿಡ್ತಾರೆ. ಇದನ್ನ ನಾವು ಫಾಲೋ ಮಾಡ್ತೀವಿ ಅಂದರೆ ಅದನ್ನು ತಪ್ಪು ಅನ್ನೋಕ್ಕಾಗಲ್ಲ. ಹಾಗಂತ ಸಿಂಪಲ್ ಆಗಿರೋರ್ನ ವಾವ್ ಅಂತೀವಿ ನೋಡಿ, ಅವ್ರದ್ದು ತಪ್ಪಲ್ಲ. ಈಗ ನೋಡಿ, ರಾಜ್ಕುಮಾರ್ ಅಂತ ಅವ್ರ ಸೈಕಲಲ್ಲಿ ಬಂದರೆ ವಾವ್ ಅಂತೀವಿ. ಒಬ್ಬ ಕಷ್ಟದಲ್ಲಿರೋ ಸೈಕಲಲ್ಲಿ ಬಂದರೆ ನಮ್ಗೆ ಅದು ವಾವ್ ಅನ್ಸಲ್ಲ. ನಿಮಗೆ ಆಗಿದೆಯಲ್ಲ ಈಗ ಅದಕ್ಕಾಗಿ ಇನ್ಸಿಡೆಂಟ್ಗಳು ಹಾಗಾಗುತ್ತೆ. ಆ್ಯಂಡ್ ಪುಟ್ನಂಜ, ಅಯ್ಯೋ ಪುಟ್ನಂಜ ನನಗೆ ಇವತ್ತಿಗೂ. ಪುಟ್ನಂಜ ಟೈಮಲ್ಲಿ ಮೀನಾ ವಾಸ್ ಎ ವೆರಿ ಪಾಪ್ಯುಲರ್ ಹೀರೋಯಿನ್. ಆಗ ಒಂಥರ ಹಾಟ್ ಕೇಕ್ ಆಕೆ. ಮೀನಾ ಅಂದರೆ ಒಂಥರ ಶಿ ವಾಸ್ ಎ ರೊಮ್ಯಾಂಟಿಕ್ ಹೀರೋಯಿನ್ ರವಿಚಂದ್ರನ್ ಅವ್ರಿಗೆ. ಅದ್ರಲ್ಲಿ ಆಕೆ ಜೊತೆ ಪ್ರೇಮಿಸೋ ಥರದ್ದು ಒಂದು ಪಾತ್ರ ನನಗೆ. ಅದನ್ನ ಮದುವೆ ಆಗಬೇಕು ಅಂತ ಆಸೆಯಿಂದ ಅಮೇರಿಕಾಯಿಂದ ಬರ್ತೀನಿ, ಅವಳಿಗೊಂದು ನೆಕ್ಲೆಸ್ ಪ್ರೆಸೆಂಟ್ ಮಾಡ್ತೀನಿ, ಈ ಥರದ್ದೆಲ್ಲ ಏನೇನೋ ಇತ್ತು. ಒಂದು ಸಾಂಗ್ ಬಂತು ಅವಳ ಜೊತೆ, ಒಂದು ಡ್ಯಾನ್ಸ್ ಗೀನ್ಸ್ ಮೂಮೆಂಟ್ ಎಲ್ಲ ಇತ್ತು. ನಂಗೆ ಐ ಆಮ್ ನಾಟ್ ಸಚ್ ಎ ಗುಡ್ ಡ್ಯಾನ್ಸರ್. ನಾನು ಸ್ವಲ್ಪ 1-2 ಸತಿ ಲೆಗ್ಗು ತಪ್ಪಾಕಿದೆ. ಆ ಡ್ಯಾನ್ಸ್ ಮಾಸ್ಟ್ರು, ಕೌಶಿಕ್ ಅವರೇ ಅಷ್ಟು ದೊಡ್ಡ ಆರ್ಟಿಸ್ಟು, ನೀವು ಸ್ವಲ್ಪ ಚೆನ್ನಾಗಿ ಸ್ಟೆಪ್ ಹಾಕಿ ಅಂದ. ಆಕೆಗೆ ಅರ್ಥ ಆಯಿತು, ಇರಲಿ ಅವ್ರು ಫಸ್ಟ್ ಟೈಮ್ ಡ್ಯಾನ್ಸ್ ಮಾಡ್ತಿದ್ದಾರೆ, ನೀವು ಬನ್ನಿ ಕೌಶಿಕ್ ನಾನು ಹೇಳ್ಕೊಡ್ತೀನಿ ಅಂತ. ಲಿಟ್ರಲಿ ಶಿ ಟುಕ್ 5 minutes. ಶಿ ಟಾಟ್ ಮೀ ದ ಸ್ಟೆಪ್ಸ್. ಈ ಪಾರ್ಟಿಗಳಲ್ಲಿ ಹೇಗೆ ಸೊಂಟ ಹಿಡ್ಕೊತಾರೆ, ಕತ್ತಿರ್. ನನಗೆ ಇದು ಮೀನಾನ ಈ ಹುಡುಗಿ, ನಾನು ಇಷ್ಟು ದಿವಸ ತೆರೆ ಮೇಲೆ ನೋಡ್ತಿದ್ದಿದ್ದು ಮೀನಾನ ಇವರು. ಐ ವಾಸ್ ಲಿಟ್ರಲಿ ಒಂಥರ, ಒಂದು ಕಡೆ ಉದ್ವೇಗ, ಒಂದು ಕಡೆ ಸಂತೋಷ, ಒಂದು ಕಡೆ ಭಯ, ಒಂದು ಕಡೆ ನಾಚಿಕೆ, ಎಲ್ಲ ಮುಗೀತು. ನೆಕ್ಸ್ಟ್ ನಾನು ಹೊರಗಡೆ ಬಂದಾಗ ಇದ್ರ ಆ್ಯಕ್ಟ್ ಮಾಡಿದೆ ಅಂದರೆ, ಏನು ಗುರು 8 ಲಕ್ಷ ಅಂತ ತಬ್ಕೊಂಡಿದ್ಯಾ, 10 ಲಕ್ಷ ಅಂತ ತಬ್ಕೊಂಡಿದ್ಯಾ ಅನ್ನೋರು ಜನ. ನಂಗೆ ನಾವು ಯಾಕೆ ಮಾತಾಡ್ತೀವಿ ಅಂದರೆ, ಶಿ ಯೂಸ್ ಟು ಚಾರ್ಜ್ 10 lakhs ಬೈ ದಟ್ ಟೈಮ್ ಆ್ಯಸ್ ಎ ಹೀರೋಯಿನ್. ನಮ್ಮ ಥರದ ಜನಗಳ ಫ್ರೆಂಡ್ಸ್ಗಳಿಗೆ ಹೇಳೋ ರೀತಿ ಬೇರೆ ಥರ ಇರುತ್ತೆ. ಏನು ಗುರು 8 lakhs ಸಂಬ್ರೇಸ್ ಮಾಡಿದ್ದೇನೆ ಅದೃಷ್ಟು ಅಂತ. ನಂಗೆ ಅಲ್ಲಯ್ಯಪ್ಪ, ನಾವು ಬರೀ ಮುಟ್ಟಿದ್ದಕ್ಕೆ ಅದೃಷ್ಟು ಅಂತ ಅಂತಿರಲ್ಲ. ರವಿಚಂದ್ರನ್ 10 ಸಿನಿಮಾ ಆಕೆ ಜೊತೆ ಬದುಕು. ಅಂದರೆ ಆ ಚಿಕ್ಕ ಚಿಕ್ಕದ್ರಲ್ಲೇ ಸಂತೋಷ ಸಿಗ್ತಾ ಹೋಗುತ್ತಲ್ಲ ಮನುಷ್ಯನಿಗೆ. ಆ ಚಿತ್ರ ರಿಲೀಸ್ ಆಯಿತು, ತುಂಬಾ ನನಗೆ ಹೆಲ್ಪ್ ಆಯಿತು. ಆಮೇಲೆ ರವಿಚಂದ್ರನ್ ತುಂಬ ಇಷ್ಟಪಡೋರು. ಏನು ಕೊಟ್ಟರು ಚೆನ್ನಾಗಿ ಮಾಡ್ತೀಯಾ ಕೌಶಿಕ, ಐ ಲೈಕ್ ಯು, ಪಾತ್ರಕ್ಕೆ ಜೀವ ತುಂಬ್ತೀಯಾ. ಅದರಲ್ಲೂ ನನಗೆ ವಿಜಯಮ್ಮನ ಮಗ ಬಿ ಸುರೇಶ್ ಅಂತ ಇದ್ದಾರಲ್ಲ, ಅವರದಕ್ಕೆ ಅಸೋಸಿಯೇಟ್, ಅವರು ತುಂಬ ಸಪೋರ್ಟ್ ಮಾಡಿದ್ರು. ಹಾಗಾಗಿ ಮೇಡಮ್ ಇದು ಒಂದು
ತುಂಬ ಜನಗಳ ಸಪೋರ್ಟ್ ಇರುತ್ತೆ ನಮ್ಗೆ ಗೊತ್ತೇ ಇರಲ್ಲ. ಕರೆಕ್ಟ್. ಎಲ್ಲ ಡೈರೆಕ್ಟಾಗಿ ಸಪೋರ್ಟ್ ಮಾಡಿರ್ತಾರೆ, ಹಾಗೆ ಎಲ್ಲ ಇಂಡೈರೆಕ್ಟಾಗಿ ಕಾಲೆಳೆದು ಇರ್ತಾರೆ, ಎರಡೂ ನಡೆದಿರುತ್ತೆ. ಅಲ್ಟಿಮೇಟ್ಲಿ ಫೇಟ್ ಅಂತೀವಲ್ಲ, ನಮ್ದು ಏನಾದೃಷ್ಟು ಆ ಥರ ಹೋಗ್ತಾ ಇರುತ್ತೆ ಜೀವನ. ಕರೆಕ್ಟ್. ಅದಾದ್ಮೇಲೆ ಚೆಲುವಾ ಮಾಡ್ತೀರಾ? ಚೆಲುವ ಅವ್ರದ್ದೇ ಸಿನಿಮಾ, ಅದರಲ್ಲೂ ನಾನು ಆ್ಯಕ್ಟ್ ಮಾಡಿದೆ. ಅದು ಅದರಲ್ಲೂ ಮೀನಾನೇ ಹೀರೋಯಿನ್ ತಿರ್ಗಾ ಮತ್ತೆ ಹೋಗಿ ಸೀರೀಸು ರವಿಚಂದ್ರನ್ ಸಾರ್ದು, ಅದರಲ್ಲೂ ಆ್ಯಕ್ಟ್ ಮಾಡಿದೆ. ಅದ್ರ ಇದೇ ಥರದ ಒಂದು ಪಾತ್ರ ಕೊಟ್ಟಿದ್ರು, ವಿಲನ್ನ ಹುಡುಗಿನ ಲವ್ ಮಾಡಿಕೊಂಡು ರವಿಚಂದ್ರನ್ ಕಷ್ಟ ಕೊಡೋ ಥರದ್ದು ಒಂದು ಕ್ಯಾರೆಕ್ಟ್ರು. ಬಟ್ ನಿಮ್ಮ ಹಳೆ ಸಿನಿಮಾಗಳನ್ನ ನೋಡಿದಾಗ, ಸೀರಿಯಲ್ ನೋಡಿದಾಗ, ಫೋಟೋಸ್ಗಳನ್ನು ಇವತ್ತಿನ ದಿನನೂ ನೋಡಿದಾಗ ಸೂಪರ್ ಸ್ಮಾರ್ಟ್ ಸರ್. ಆಬ್ವಿಯಸ್ಲಿ ಹೀರೋ ಆಗಿ ಮುಂದುವರಿಯುವಂಥ ಅವಕಾಶ ಇದ್ರೂ ಅವಕಾಶಗಳು ಸಿಗಲಿಲ್ವಾ, ಅಥವಾ ನೀವು ಡಿಡ್ ಯು ಆಪ್ಟ್ ಅದರ್ವೈಸ್? ಇಲ್ಲ, ನನಗನ್ಸುತ್ತೆ ಇದು ಎರಡು ಇರ್ಬೋದು. ನಾವು ಕನ್ನಡಿ ಮುಂದೆ ನಿಂತ ನಾನು ತುಂಬಾ ಚೆನ್ನಾಗಿದ್ದೀನಿ ನನಗನ್ಸೋದು. ನನಗೆ ಯಾವ ಥರದಲ್ಲೂ ನನ್ನ ಮೂಗು ಚೆನ್ನಾಗಿಲ್ಲ ಅಂದ್ರೆ ನನಗೆಲ್ಲ ಮೂಗು ಚೆನ್ನಾಗೇ ಕಾಣಿಸುತ್ತೆ, ಹೈಟ್ ಇಲ್ಲ ಅಂದ್ರೆ ನಾನು ಹೈಟ್ ಇದ್ದೀನಿ ಅಂದ್ಕೊಂಡ್ಬಿಡ್ತೀನಿ. ಬಟ್ ಇಂಡಸ್ಟ್ರಿಗೆ ಅದರದ್ದೇ ಅದು ಕೆಲವು ಸಣ್ಣ ಪುಟ್ಟ ರೂಲ್ ಇದೆ, ಕೆಲವು ಬಿಡಿ ಎಕ್ಸೆಪ್ಷನ್ಸು. ಜಗ್ಗೇಶ್ ಹೈಟ್ ಇಲ್ಲ ಹಾಗನ್ಬಿಟ್ಟು ಹೈಟ್ ಇಲ್ಲದೆ ಇರೋರೆಲ್ಲ ಹೀರೋ ಆಗ್ತಾರೆ, ಕೆಲವು ಎಕ್ಸೆಪ್ಷನ್ಸ್ ಇರುತ್ತೆ. ಬಟ್ ಆದರೆ ಸಿನಿಮಾಗೆ ತನ್ನದೇ ಆದ ಕೆಲವು ರೂಲ್ಗಳಿರುತ್ತೆ. ಫೈಟ್ ಮಾಡಿದಾಗ ಅಥವಾ ಎದುರುಗಡೆ ವಿಲನನ್ನು ಕರ್ಕೊಂಬಂದು ನಿಲ್ಲಿಸಿದಾಗ ಅಥವಾ ಒಂದು ಹೀರೋಯಿನನ್ನು ತಬ್ಕೊಂಡಾಗ. ಬಟ್ ಇದೆಲ್ಲ ರೂಲ್ ಬ್ರೇಕ್ ಮಾಡಿದವರು ಭವ್ಯ ಅವರು. ಭವ್ಯ 3 ಅಡಿ ಇದ್ದಿದ್ದು, ಬಟ್ ಅವ್ರು ಹೀರೋಯಿನ್ ಬೇಕು ಅಂತ ಅಂಬರೀಷಿಂದ ಹಿಡಿದು ವಿಷ್ಣುವರ್ಧನ್ ಅವರು ಎಲ್ಲರೂ ಗಲಾಟೆ. ನನಗೆ ಇವತ್ತಿಗೂ ನಾನು ಅವ್ರ ಸಿನಿಮಾದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದೆ. ಅಂಬರೀಷ್ ಜೊತೆ ಸೀನ್ ಬಂತು ಅಂದರೆ ಸ್ಟೂಲ್ ಮೇಲೆ ನಿಲ್ಲಿಸ್ತಿದ್ವಿ ಭವ್ಯನ್ನ. ಲಿಟ್ರಲಿ ಸ್ಟೂಲ್ ತಂದು ನಿಲ್ಲಿಸಿ ಅವರಿಬ್ಬರು ಮುಖ ಹತ್ರ ತರಿಸಿ ಕಿಸ್ಕೊಡೋ ಸೀನ್ ತೆಗಿತಿದ್ವಿ. ಅವಾಗ ಹೈಟ್ ಸಮಸ್ಯೆ ಆಗಲಿಲ್ವಾ? ಇದೊಂದು ಚೆನ್ನಾಗಿದ್ದುಬಿಟ್ರೆ ಇಲ್ಲಿ ಕಲರು ಹೈಟು ಯಾವುದು ಪ್ರಶ್ನೆನೇ ಅಲ್ಲ ಮೇಡಮ್. ವೆರಿ ಟ್ರೂ. ನಾವು ಮನುಷ್ಯ ಏನು ಮಾಡ್ತೀವಿ, ಗೆದ್ದಾಗ ಎಲ್ಲ ನನ್ನಿಂದ ಆಯಿತು ಅನ್ಕೋತೀವಿ, ಸೋತಾಗ ಅಯ್ಯೋ ಈ ವೀಕ್ನೆಸ್ ಇತ್ತೇನೋ ಅನ್ಕೋತೀವಿ. ಹಾಗಾಗಿ ಇದಮಿತ್ತಮ್ ಅಂತ ಒಂದು ಉತ್ತರನೇ ಇಲ್ಲ. ದೇರ್ ಇಸ್ ನೋ ಗ್ರಾಮರ್, ದೇರ್ ಇಸ್ ನೋ ರೂಲ್. ಅದಕ್ಕೆ AVM ಬರೆದುಬಿಟ್ಟಿದ್ದಾರೆ ಅವ್ರ ಡೈರಿನಲ್ಲಿ. AVM ಚೆಟ್ಟಿಯಾರ್ ಇಸ್ ಎ ವೆರಿ ಬಿಗ್ ಮ್ಯಾನ್ ಇನ್ ತಮಿಳ್ನಾಡು. 400 ಸಿನಿಮಾ ಮಾಡಿದ್ದಾರೆ, ಹಾತಿ ಮೀರಿ ಸಾತಿ ಮಾಡಿದವರು, 5 ಸ್ಟುಡಿಯೋ ಓನರು. ಅವ್ರ ಡೈರಿನಲ್ಲಿ ಬರೆದಿಟ್ಟಿದ್ದಾರೆ, ಯಾವುದೇ ಒಬ್ಬ ವ್ಯಕ್ತಿಯ ಯಶಸ್ಸು ಅಥವಾ ಒಂದು ಚಿತ್ರದ ಯಶಸ್ಸು ತನಗೆ ತಾನೇ ಆಗುವುದೇ ಹೊರತು ನಮ್ಮಿಂದ ಅಲ್ಲ. ಸ್ಟೇಟ್ಮೆಂಟ್ ಬರೆದು ಇಟ್ಬಿಟ್ಟಿದ್ದಾರೆ. ಎವ್ರಿಥಿಂಗ್ ಹ್ಯಾಪನ್ಸ್, ಇಟ್ ಈಸ್ ನಾಟ್ ಅವರ್ಸ್. ಆನ್ ದಿಸ್ ನೋಟ್ ಮತ್ತೊಂದು ಮ್ಯಾಜಿಕ್. ಓಕೆ ಫೈನ್. ಸೊ ಮೊದಲ ಮ್ಯಾಜಿಕ್ ಟ್ರಿಕ್ಕಲ್ಲೇ ದುಡ್ಡನ್ನು ಬರ್ಸಿದ್ರಿ. ನಮಗಿನ್ನೂ ಬೇಕು, ಒಂದು ಅಮೌಂಟ್ ಬರ್ಕೊಡ್ತೀನಿ, ಅಷ್ಟು ದುಡ್ಡನ್ನು ಹೇಗಾದರೂ ಗಾಳಿಯಿಂದ ಬರ್ಸಿ ನನ್ನ ಕೈಗಿಟ್ಟು ಆಮೇಲೆ ನೀವೇ ಇಂಟರ್ವ್ಯೂ ಮುಗಿಸೋಗ್ಬೇಕು. ನಿಮ್ಮ ಎಫರ್ಟ್ಸೇ ನಿಮ್ಮ ಫಲ. ಡೆಫಿನೆಟ್ಲಿ ಸರ್, ಐ ಅಗ್ರಿ. ಸೊ ನಮ್ಮ ಸೆಕೆಂಡ್ ಟ್ರಿಕ್ ಇದು ಹೆಣ್ಮಕ್ಳಿಗೆ ಭಾಳ ಇಷ್ಟ ಆಗೋ ಟ್ರಿಕ್ಕು. ನನ್ನ ಹತ್ರ ಇಲ್ಲೊಂದು ಸರ ಇದೆ. ಹೆಣ್ಮಕ್ಳಿಗೆ ಸರ ಅಂದ್ರೆ ಇಷ್ಟ, ಗಂಡು ಮಕ್ಳಿಗೆ ಸರ ಹಾಕೋರು ಅನ್ಕೊಂಡ್ರೆ ಇಷ್ಟ. ಇದ್ರಲ್ಲಿ ಚೆಕ್ ಮಾಡಿ ಏನಾರು ಇದೆಯಾ. ದಿಸ್ ಈಸ್ ಎನ್ ಎಂಟಿ ಬ್ಯಾಗ್, ಎಂಟಿ ಬಾಕ್ಸ್. ನನ್ನ ಹತ್ರ ಇಲ್ಲೊಂದು ಸರ ಇದೆ. ಇದು ದಿಸ್ ಈಸ್ ದ ಸಿಂಬಲ್ ಆಫ್ ಮೆಟೀರಿಯಲಿಸ್ಟಿಕ್ ವರ್ಲ್ಡ್ ಅಲ್ವಾ. ನಿಮ್ಗೊಂದು ಕತ್ರಿ ಕೊಡ್ತೀನಿ, ಕತ್ರಿ ಅದನ್ನೆಲ್ಲ ಇಟ್ಬಿಡಿ. ಈಗ ಇದನ್ನಲ್ಲಿ ಕಟ್ ಮಾಡಿ, ಇದನ್ನು ತಗೊಳ್ಳಿ, ಹಿಡ್ಕೊಳ್ಳಿ. ನಾನೇನು ಮಾಡ್ತೀನಿ, ಇದರೊಳಗಡೆಗೆ ಈ ಮಣಿನೆಲ್ಲ ಹಾಕ್ಬಿಟ್ಟೆ. ಓಕೆ. ಈಗ ಅದನ್ನಲ್ಲಿಡಿ, ಇದನ್ನು ಕಟ್ ಮಾಡಿ. ಯಾವುದೇ ಕಾರಣಕ್ಕೂ ಎಸ್ ನೋಡಿ, ಎಲ್ಲ ಪೀಸ್ ಆಗುತ್ತೆ. ಈಗ ಮಣಿಗಳಲ್ಲಿದೆ ಕಾಣಿಸುತ್ತಾ, ಯು ಕ್ಯಾನ್ ಸಿ ಮಣಿ. ಅದರ ಮನುಷ್ಯ ಯಾರಿಗಾರು ತೊಂದರೆ ಕೊಟ್ಟು ಯಾರಿಗಾರು ಕೆಟ್ಟದ್ದು ಮಾಡಿ ಅವನ ಜೀವನ ಹಾಳು ಮಾಡ್ತೀನಿ ಅಂದ್ಕೊಂಡ್ರೆ ಸಾಧ್ಯ ಇಲ್ಲ. ನೋಬಡಿ ಕ್ಯಾನ್ ಕಟ್ ದ ಆಪರ್ಚುನಿಟಿ ಆಫ್ ಅದರ್ ಪರ್ಸನ್. ವಿಧಿ ತಂದೆ ಆದ ಲೂಪ್ ರೆಡಿ ಮಾಡಿ ಆ ಮನುಷ್ಯನಿಗೆ ಮತ್ತೆ ಅವಕಾಶ ಕೊಡುತ್ತೆ. ನಾವು ಸುಮಾರು ಮಣಿ ಹಾಕಿದ್ದೀವಲ್ವಾ, 1 2 3 ಅಬ್ರಕಡಬ್ರ ಅಂದರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಮತ್ತೆ ಸರ ತನ್ನ ಫಾರಮಲ್ಲೇ ಇದೆ. ದಿಸ್ ಈಸ್ ಕಾಲ್ಡ್ ಲೈಫ್ ಆಪರ್ಚುನಿಟೀಸ್. ನೋಡಿ, ನೀವೇ ಕಟ್ ಮಾಡಿದ್ರಿ ದಾರ, ಮಣಿಗಳನ್ನೆಲ್ಲ ಅದಕ್ಕೆ ಹಾಕಿದ್ವಿ. ದಿಸ್ ಈಸ್ ಲೈಫ್. ಸೊ ನೋ ನೀಡ್ ಟು ವರಿ. ಯಾರೋ ಬರ್ತಾರೆ, ನನ್ನ ಹಾಳು ಮಾಡ್ಬಿಡ್ತಾರೆ, ನಂಗೆ ಅವಕಾಶ ಕಿತ್ಕೊಂಡ್ಬಿಡ್ತಾರೆ, ಯಾವುದೂ ಇಲ್ಲ. ಎಲ್ಲ ನಮಗೆ ಇದೆ. ಟೈಮ್, ಕ್ವಶನ್ ಆಫ್ ಟೈಮ್. ಇಟ್ ಶುಡ್ ಹ್ಯಾಪನ್. ಟೈಮ್ ಆ್ಯಂಡ್ ಲಕ್. ಎಸ್ ಸರ್, ಸಿನಿಮಾಗಳ ಬಗ್ಗೆ ಮಾತಾಡ್ತಾ, ನಿಮ್ಮ ಜಾದೂ ಚಮತ್ಕಾರಗಳನ್ನು ನೋಡ್ತಾ, ಸೀರಿಯಲ್ನಲ್ಲಿ ಒಂದು ವಿಚ್ ಇಸ್ ಮೈ ಫೇವ್ರೆಟ್, ಬಿಕಾಸ್ ನಾನು ತುಂಬ ಸೀರಿಯಲ್ ನೋಡಿದವಳಲ್ಲ ಸರ್. ನಮ್ಮ ಮನೇಲಿ ಕೇಬಲ್ ಇರ್ತಿರ್ಲಿಲ್ಲ, ಬಿಕಾಸ್ ಸ್ಕೂಲಲ್ಲಿ ಒಂದು ಸರ್ಕ್ಯುಲರ್ ಹೊರಡಿಸಿದ್ರು, ಮಕ್ಕಳು 10th ಸ್ಟ್ಯಾಂಡರ್ಡ್ಗೆ ಬರೋವರೆಗೂ TV ಇರಬಾರ್ದು ಅಂತ ಮನೇಲಿ.
ಬಟ್ ಟಿವಿ ಇತ್ತು ನಮ್ಮನೇಲಿ, ಕೇಬಲ್ ಕನೆಕ್ಷನ್ ತೆಗ್ಸಾಕ್ಬಿಟ್ರು. ಬರ್ತಿದ್ದು ಒಂದೇ ಡಿ ಚಂದನ. ಅದ್ರಲ್ಲಿ ಏನ್ ಬರ್ತಿತ್ತು, ಕೃಷಿ ಕಾರ್ಯಕ್ರಮ, ಯಾವ್ದೋ 1-2 ಸೀರಿಯಲ್ ಅಷ್ಟೇ ನೋಡ್ತಾ ಇದ್ದಿದ್ದು. ಅಕ್ಕಪಕ್ಕದ ಮನೆಗೆ ಹೋದಾಗ ಅಥವಾ ನಮ್ಮ ಅಜ್ಜಿ ತಾತನ ಮನೆಗೆ ಹೋದಾಗ ಅವಾಗಿವಾಗ ಗ್ಲಿಮ್ಸ್ ಆಫ್ ಪ್ರೀತಿ ಇಲ್ಲದ ಮೇಲೆ ಪಡ್ಕೊಂಡಿದ್ದೀನಿ ನಾನು. ಸೊ ಅದ್ರಲ್ಲಿ ನಮ್ಮ ಅನಂತನಾಗ್ ಸರ್ ಅವರ PA ಆಗಿ ನೀವು ಕಾಣಿಸ್ಕೊಂಡಿದ್ದೀರಾ. ಸೊ ಈ ಸೀರಿಯಲ್ ಮಾತ್ರ ನನಗೆ ಗೊತ್ತಿರೋದು, ಆನೆಸ್ಟ್ಲಿ ಸ್ಪೀಕಿಂಗ್. ಸೊ ಅದರ ಅನುಭವನ ನೀವು ಹಂಚ್ಕೊಳ್ಳೋದಿದ್ರೆ. ಅಲ್ಲಿ ಅದು ಸೀರಿಯಲ್ ಆಕ್ಟ್ ಮಾಡೋದಕ್ಕೆ ನಾನು ಒಬ್ಬ ವ್ಯಕ್ತಿನ ಜ್ಞಾಪಿಸ್ಕೋಬೇಕು. ವಿನು ಬಳಂಜ ಅಂತ ಅದರ ಡೈರೆಕ್ಟರ್. ಅಗೇನ್ ಹಿ ಈಸ್ ಮೈ ಸ್ಟೂಡೆಂಟ್ ಇನ್ ಫಿಲ್ಮ್ ಇನ್ಸ್ಟಿಟ್ಯೂಟ್. ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ ಸ್ಟೂಡೆಂಟ್ ಆಗಿದ್ದಾರೆ. ನನ್ನ ಫಿಲ್ಮ್ ಇನ್ಸ್ಟಿಟ್ಯೂಟ್ ಸ್ಟೂಡೆಂಟ್ ಆಗಿದ್ದು ಸುಮಾರು ಜನ ಪ್ರತಿಭಾವಂತರು ತುಂಬಾ ದೊಡ್ಡ ದೊಡ್ಡ ಹಂತಕ್ಕೆ ಹೋದ್ರು. ವಿನು ಬಳಂಜ, ಆಮೇಲೆ ಅರಸು ಅನ್ನೋ ಸಿನಿಮಾ ಡೈರೆಕ್ಟ್ರು, ಹಾಗೆ ಸುಮಾರು ಜನ ನಮ್ಮಿಂದ ಬಂದು ಹೋದವರು. ದಿ ಮೇಡ್ ನೇಮ್. ಈ ವಿನು ಬಳಂಜ ಅವ್ರಿಗೆ ಅದೊಂದು ಪ್ರೀತಿ, ನನ್ನ ಗುರುಗಳು ಕೌಶಿಕ್ ಅಂತ ಕರೆಸಿ ಅದರಲ್ಲಿ ಒಂದು ಒಳ್ಳೆ ಪಾತ್ರ ಕೊಟ್ಟರು. ಆಗಲೇ ನಂಗೆ ಅನಂತನಾಗ್ ಅವ್ರ ಆತ್ಮೀಯತೆ ಬೆಳೆದಿತ್ತು. ಒಟ್ಟಿಗೆ 20-30 ದಿವಸ ರೆಗ್ಯುಲರ್ ಆಗಿ ವರ್ಕ್ ಮಾಡ್ತಾ ಇದ್ವಿ. ಇಟ್ ವಾಸ್ ಸಚ್ ಎ ನೈಸ್ ಕಾಂಬಿನೇಷನ್ ವಿತ್ ಅನಂತನಾಗ್. ಆಗಲೇ ಯಶು ನನಗೆ ಆತ್ಮೀಯತೆ ಬೆಳೆದಿತ್ತು. ಬಟ್ ಆಗ ಯಶು ಇನ್ನೂ ಹಿ ವಾಸ್ ಇನ್ ಸ್ಟ್ರಗ್ಲಿಂಗ್ ಪೀರಿಯಡ್. ನಮ್ಮದು ಸೈಕಲ್ ಪೀರಿಯಡ್ ಇತ್ತಲ್ಲ, ಹಾಗೆ ಅವ್ರದ್ದು ಬೈಕ್ ಪೀರಿಯಡ್. ಬೈಕಲ್ಲಿ ಬರೋರು, ಕೆಲವು ಸತಿ ಲೇಟ್ ಆಗ್ಬಿಟ್ರೆ ಪೆಟ್ರೋಲ್ ಮುಗಿದೋಯ್ತು ಸರ್, ಅಷ್ಟು ದೂರ ತಳ್ಕೊಂಡು ಪೆಟ್ರೋಲ್ ಹಾಕ್ಸ್ಕೊಂಡು ಬರೋಕ್ಕೆ ಲೇಟ್ ಆಯಿತು ಸರ್, ಈ ಥರದ ದಿನಗಳು. ಒಂದಂತಕ್ಕೂ ಇನ್ಸಿಡೆಂಟ್ ನಡೆಸ್ಕೊಳ್ಳೇಬೇಕು. ಅವಾಗ ನಮ್ಮ ಪ್ರತಿ ತಿಂಗಳು ಪೇಮೆಂಟ್ ಕೊಡೋರು, ವೀಸಾ ಕೊಡ್ತಿರ್ಲಿಲ್ಲ. ತಿಂಗಳ ಎಂಡಲ್ಲಿ ನಮ್ದು ಎಷ್ಟಾಗಿರುತ್ತೆ ಅಂತ. ನನಗೊಂದು 3,000 ಬರೋದು, ಅವ್ರಿಗೊಂದು 750 ರೂಪಾಯಿ ಕೊಡೋರು. ಯಾಕೆ ನೀನು ಹೊಸಬ, ನ್ಯೂ ಎಂಟ್ರಿ. ಒಂದು ದಿವಸ ಹೀಗೆ ಬಿಯರ್ ಕುಡಿತಾ ಕೂತಿದ್ದಾಗ, ಏನು ಸರ್ ನಿಮಗೆಲ್ಲ 3,000 ಕೊಡ್ತಾರೆ, ನಿಮ್ಮ ಹತ್ರ ಕಾರ್ ಇದೆ, ಮನೆ ಇದೆ, ಸೆಟ್ಲ್ ಆಗಿದ್ದಾರೆ, ನಿಮ್ಗೆ ಯಾಕೆ ಸರ್ 3,000 ಬೇಕು? ನಾವು ನೋಡಿ ಸರ್ ಸ್ಟ್ರಗಲ್ ಮಾಡ್ತೀವಿ, ನಮ್ಗೆ 750 ಕೊಡ್ತಾರೆ ಅಂತ ಸ್ವಲ್ಪ ಅಪ್ಸೆಟ್ ಆದರು ಅವರು. ನಾನು ಸ್ವಲ್ಪ ಮೋಟಿವೇಶನ್ ಅಲ್ಲ, 750 ಅಂತ ಯಾಕೆ ತಲೆ ಕೆಡಿಸ್ಕೊತೆ, ನಿನಗೂ 7,500 ತೊಗೊಳ್ಳೋ ದಿನ ಬರುತ್ತೆ ಅಂತ. ನಾನು ಸುಮ್ಮನಿರಿ ಸರ್, ಇಲ್ಲದೇ ಇರೋದೆಲ್ಲ ಕಿವಿಗೂ ಇಡಬೇಡಿ ಅಂತ ಅವನಂದ. ಬಟ್ ವಿಚಿತ್ರ ಅಂದರೆ 7,500 ಅಲ್ಲ, 700 ಕೋಟಿ ತೊಗೊಳ್ಳೋ ನಟ ಆಗಿದ್ದಾರೆ ಇವತ್ತವರು. ಇದನ್ನೇನಂತ ಕರೀತೀರಾ? AVM ಮಾತು ನಿಜ. ಎವ್ರಿಥಿಂಗ್ ಈಸ್ ಮೇಡ್, ಇಟ್ ಹ್ಯಾಪನ್ಸ್. ಆಗುತ್ತದೆ, ನೀವೇನು ನಾವು ಮಾಡ್ಕೊಂಡಿದ್ದಲ್ಲ, ತಾನೇ ಆಗ್ಬಿಡುತ್ತೆ. ಕರೆಕ್ಟ್. ಹಾಗೆ ಆಘಾತನೂ ತನಗೆ ತಾನೇ ಆಗುತ್ತೆ, ನೀವು ಮಾಡ್ಕೊಳ್ಳೋದಲ್ಲ. ಮಲ್ಯ ಸ್ವಂತ ಫ್ಲೈಟ್ ಇಟ್ಕೊಂಡು ಓಡಾಡೋದ ವ್ಯಕ್ತಿ, ಅವ್ರದ್ದೇ ಹೆಸರಲ್ಲಿ ಕಿಂಗ್ ಫಿಶರು. ಇವತ್ತು ಅವ್ರು ಲಂಡನ್ನಲ್ಲಿ ಇನ್ನೊಂದು ಸಿಟಿಗೆ ಹೋಗ್ಬೇಕಾದ್ರೆ ಎಕಾನಮಿ ಕ್ಲಾಸಲ್ಲಿ ಓಡಾಡ್ತಾ ಇದ್ದಾರೆ. ಯಾವ ದುರಂತ ಇದು! ಎ ಫ್ಲೈಟ್ ಓನರ್ ಹಿಮ್ಸೆಲ್ಫ್ ಈಸ್ ಇನ್ ಟ್ರಾವೆಲಿಂಗ್ ಇನ್ ಎಕಾನಮಿ ಕ್ಲಾಸ್. ಯಾತಕ್ಕೆ ಹಿಂಗೆ ಕರ್ಕೊಂಬಂದ್ಬಿಟ್ಟ? ಆಗುತ್ತೆ, ನೀವೇನು ಮಾಡ್ತೀರೋ ಅದಕ್ಕೆ ಏನೋ ಮಾಡಿರ್ತೀರ, ಬಟ್ ಅದು ಆಗ್ತಿದೆ, ಆಗಿಸ್ತಾ ಹೋಗುತ್ತೆ. ವಿಧಿ ತೊಗೊಂಡೋಗಿ ಅಲ್ಲಿ ಬಿಡುತ್ತೆ, ತಿರ್ಗಾ ಇಲ್ಲಿ ಬರುತ್ತೆ. ಚೆಸ್ ಗೇಮ್ ಬೀಳಿಸುತ್ತೆ, ಏಳಿಸುತ್ತೆ, ಜೊತೆಲಿ ಹೋಗ್ತಾ ಇರಬೇಕು. ಆ್ಯಂಡ್ ನಿಮ್ಮಂಥ ಕಲಾವಿದರನ್ನ ಮಾತಾಡ್ಸೋದು ಏನು ನಮಗೆ ಖುಷಿ ಅಂದರೆ ಸರ್, ಆಗಿನ ಜನರೇಷನ್ ಸೂಪರ್ ಸ್ಟಾರಿಂದ ಹಿಡಿದು ಇವತ್ತಿನ ಸೂಪರ್ ಸ್ಟಾರ್ವರೆಗೂ ಎಲ್ಲರ ಜೊತೆ ಅಭಿನಯಿಸಿದ್ದೀರಾ, ಒಡನಾಟ ಇಟ್ಕೊಂಡಿದ್ದೀರಾ, ಆ್ಯಂಡ್ ಅದ್ಭುತವಾದಂಥ ಮೆಮರೀಸ್ಗಳನ್ನು ಹಂಚ್ಕೋತಾ ಇದ್ದೀರಾ. ನಮ್ಮ ಕರಾಟೆ ಕಿಂಗ್ ಶಂಕರ್ ನಾಗ್ ರವರ ಒಂದು ಸಿನಿಮಾ ನಿರ್ದೇಶನ ಮಾಡಿ ಎಂಥ ಅದ್ಭುತವಾದ ಇನ್ಸಿಡೆಂಟ್ ಅದು. ಶಂಕರ್ ನಾಗ್ ಅವರು ಮಹಾಯುದ್ಧ ಅನ್ನೋ ಸಿನಿಮಾದಲ್ಲಿ ಹೀರೋ ಆಗಿ ಆ್ಯಕ್ಟ್ ಮಾಡಿದ್ರು. ಅದ್ರಲ್ಲಿ ನಾನು ಡೈರೆಕ್ಟ್ರು. ತುಂಬಾ ಎಂಕರೇಜಿಂಗ್ ಮನುಷ್ಯ ಆತ. ಅವರು 2 ದಿವಸ 3 ದಿವಸ ವರ್ಕಿಗೆ ಬಂದಾಗ ಅವರು ಪೊಲೀಸ್ ಆಫೀಸರ್ ರೋಲ್ ಮಾಡಿದ್ದು. ಅದರಲ್ಲೊಬ್ಬ ಬೇಜವಾಬ್ದಾರಿ ಪೊಲೀಸ್ ಆಫೀಸರ್. ಅಂದರೆ ಆಫೀಸಲ್ಲಿ ಕೂತ್ಕೊಂಡು ಬರೀ ಚಿಂಗಮ್ ತಿನ್ಕೊಂಡು ನೋಡೋರು ಕೂಡ, ಬಟ್ ಕಡೆಯಲ್ಲಿ ಗೊತ್ತಾಗುತ್ತೆ ಈಸ್ ನಾಟ್ ಸಚ್ ಕೈಂಡ್ ಆಫ್ ಮ್ಯಾನ್, ದಟ್ ಈಸ್ ಓನ್ಲಿ ಡಿಸ್ಗೈಸ್. ಹೊರಗಿನ ಜಗತ್ತಿಗೆ ಅವನೊಬ್ಬ ಬೇಜವಾಬ್ದಾರಿನ ತೋರಿಸ್ಕೊಳ್ಳೋದು. ಇನ್ ದ ಬ್ಯಾಕ್ ಯಾರ್ಡ್ಸ್ ಯೂಸ್ ಟು ಕಿಲ್ ಆಲ್ ದ ವಿಲನ್ಸ್, ಆ ಥರದ ಪಾತ್ರ. ಬಟ್ 2-3 ದಿವಸ ಏನಾಗೋಗಿದೆ, ಇವರು ಚೀಂಗಮ್ ಅಗ್ದು ಅದೆಲ್ಲ ಹಲ್ಲಿಲಿ ಸೇರಿಕೊಂಡು ಹಲ್ಲು ಹೊಸಡು ಊದ್ಬಿಟ್ಟಿದೆ. ನಮಗಿದು ಗೊತ್ತಿಲ್ಲ. ಬೆಳಗ್ಗೆ ನಾವೆಲ್ಲ ಶೂಟಿಂಗಿಗೆ ರೆಡಿ ಆಗಿದ್ದೀವಿ. ಮಹಾಲಕ್ಷ್ಮಿ ರೆಡಿ ಇದ್ದಾರೆ, ಸುಂದರ ಕೃಷ್ಣರಸ್ ರೆಡಿ ಇದ್ದಾರೆ, ಶಂಕರ್ನಾಗಿಲ್ಲ. ಆಗಿನ ಕಾಲದಲ್ಲಿ ಮೊಬೈಲ್ ಇಲ್ಲ, ಇನ್ನು ಮೊಬೈಲ್ ಬಂದಿರಲಿಲ್ಲ, 89ಅಲ್ಲಿ. ಸೊ ಕಡೆಗೆ ಇದ್ದಕ್ಕಿದ್ದಂಗೆ ಅವ್ರು ಡ್ರೈವರ್ ಬಂದರು 11 ಗಂಟೆಗೆ. ನಾವು ಶೂಟಿಂಗೇ ಮಾಡೋಕ್ಕಾಗ್ತಿಲ್ಲ, ಏನೇನೋ ಬರೀ ನಾನು ಕ್ಲೋಸಪ್ಸು ಅದು ಇದು ತೆಕ್ಕೋತಾ ಇದ್ದೀನಿ. ಸರ್ ಅಣ್ಣ ಅವ್ರೊಂದು ಲೆಟ್ರ್ ಕಳಿಸಿದ್ದಾರೆ. ಏನಪ್ಪ ಒಂದು ಲೆಟ್ರ್ ನೋಡ್ತೀನಿ, ಮೈ ಡಿಯರ್ ಕೌಶಿಕ್ ಅಪಾಲಜೀಸ್ ಅಂತ ಶುರು ಮಾಡಿದ್ದಾರೆ. ನನಗೊಂದು ಸೆಕೆಂಡು ಶಂಕರ್ನಾಗ್ ಅಪಾಲಜಿನ ಬರೆಯೋದು ಅಂದರೆ ಏನು ನಡ್ಗೋದೆ ನಾನು. ಏನಾಗಿದ್ದಿತ್ತು. ಆಮೇಲೆ ಒಳಗಡೆ ಹೋಗ್ತಾ ಬರೆದಿದ್ದಾರೆ, ಇಟ್ ಈಸ್ ಆಲ್ ಬಿಕಾಸ್ ಆಫ್ ಯುವರ್ ಚೀಯಿಂಗಮ್. ಆ್ಯಕ್ಟ್ ಮಾಡುವಾಗ ನಾನು ಅಗದು ಅದು ನನಗೆ ಹಲ್ಸಂದಿಲ್ ಸಿಗಾಕೊಂಡು ಸಮಸ್ಯೆ ಆಗ್ಬಿಟ್ಟಿದ್ಯಪ್ಪ, ಡಾಕ್ಟ್ರು ರೆಸ್ಟ್ ತೊಗೊಳ್ಳೇಬೇಕು ಇವತ್ತು, ಇಲ್ಲಿ ನಾನು ನಾಳೆ ಆ್ಯಕ್ಟೇ ಮಾಡೋಕ್ಕಾಗಲ್ಲ ಅಂತಿದ್ದಾರೆ. ನಾನು ಇಷ್ಟು ದಪ್ಪ ಆಗಿದೆ ನನಗಲ್ಲ, ನನ್ನಿಂದ ನಿಮಗೆಲ್ಲ ತುಂಬ ತೊಂದರೆ ಆಗಿದೆ ಗೊತ್ತು. ಸಹ ಕಲಾವಿದರಿಗೆ, ಯೂನಿಟ್ಗೆ, ಇಡೀ ಟೀಮ್ಗೆ ನಾನು ಅಪಾಲಜಿ ಕೇಳ್ತೀನಿ. ಯು ಆರ್ ದ ಟೀಮ್ ಕ್ಯಾಪ್ಟನ್, ಐ ಆಮ್ ವೆರಿ ಸಾರಿ, ಫರ್ಗಿವ್ ಮಿ ಫಾರ್ ಟುಡೇಸ್ ಆಬ್ಸೆಂಟ್. ಒಂದು ಸೆಕೆಂಡ್ ನನಗೆ ಶಾಕು. ಎಲ್ಲಿಯ ಶಂಕರ್ನಾಗು, ಎಲ್ಲಿಯ ಕೌಶಿಕ್ಕು? 100 ಜನ ಕೌಶಿಕನ್ನು ಹಾಕಿರೋ 31 ದಿವಸ ಶಂಕರ್ನಾಗಿಲ್ಲ. ಅಷ್ಟು ದೊಡ್ಡ ನಟ, ಅಷ್ಟು ಹೆಸರಿದ್ದ ನಟ. ಅದರ ಕಾರ್ಯ ತತ್ಪರತೆ ಇದೆಯಲ್ಲ, ತಾನೊಬ್ಬ ಐ ಆಮ್ ದಿ ಕ್ಯಾಪ್ಟನ್ ಆಫ್ ದಿ ಶಿಪ್, ಐ ಆಮ್ ದಿ ಡೈರೆಕ್ಟರ್, ಹೀ ಈಸ್ ಅನ್ ಆ್ಯಕ್ಟರ್. ಒಬ್ಬ ಡೈರೆಕ್ಟರ್ ಕೊಡಬೇಕಾದ ರೆಸ್ಪೆಕ್ಟನ್ನು
ಬಾಯಲ್ಲಿ ಕೆಲವರು ಹೇಳ್ಬಿಡ್ತಾರೆ ಬಿಡಿ, ಹೆಂಗಾಯ್ತು ಕಣೋ ಬರ್ತಿಲ್ಲ ಕಣೋ ಸಾರಿ ಕಣೋ, ಅದು ಮೂರನೇವ್ರಿಗೆ ಗೊತ್ತಾಗಲ್ಲ. ಬಟ್ ನೋ ಬಡಿ ವಿಲ್ ಡಾಕ್ಯುಮೆಂಟ್ ಇಟ್. ಕರೆಕ್ಟ್. ನಾಳೆ ನಾನು ಅದನ್ನು ತೋರಿಸ್ಕೋತೀನಿ, ನೀನು ದಡ್ಡ ಆತಂಗೆ ಗೊತ್ತಿಲ್ವಾ ಅದು. ಬಟ್ ಈಸ್ ಲೀಸ್ಟ್ ಬಾದರ್ಡ್, ತನ್ನ ಕಡೆ ಏನು ತಪ್ಪಾಗಿದೆ ಅದಕ್ಕೆ ಕ್ಷಮಾಪಣೆ ಕೇಳಬೇಕು. ಐ ಆಮ್ ದಿ ಡೈರೆಕ್ಟರ್, ಈಸ್ ಅನ್ ಆ್ಯಕ್ಟರ್. ಆ ಒಂದು ಸಂಬಂಧ ವೃತ್ತಿನಿರುತ್ತೆ, ಆ ಪ್ರೊಫೆಷನಲ್ ಎಥಿಕ್ಸು. ಇವತ್ತು ಯಾವ ಹೀರೋಗಳು ಹಾಗಿಲ್ಲ. ನಿಜ. ಅದಕ್ಕೆ ಅಲ್ಲ ಸರ್, ಇವತ್ತಿಗೂ ನಾವೆಲ್ಲ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ನೆನೆಸ್ಕೊಳ್ಳೋದು. ಯಾವತ್ತಿಗೂ ಡಿರೆಕ್ಟರ್ಸ್ನ, ಪ್ರೊಡ್ಯೂಸರ್ಸ್ನ ಅನ್ನದಾತರು ಅಂತ ಏನು ಕರಿತಿದ್ರು ಅವರು. ಶಂಕರ್. ಅದಾದ್ಮೇಲೆ ನಂಗೆ ಒಂದು ಇನ್ಸಿಡೆಂಟ್ ಆಯ್ತು. ನಾನೊಂದು ಹೇಳಿದ್ನಲ್ಲ ನಿಮಗೆ, ಸತ್ತವನಿ ಎದ್ದು ಬಂದಾಗ ಅಂತ ಒಂದು ಕತೆ ಮಾಡಿದೆ ಅಂತ. ಅದನ್ನು ಅವ್ರು ಇಟ್ಕೊಂಡು ಮಾಡಬೇಕಾಗಿದ್ದ ಸಿನಿಮಾ ನಾನು. ಅದನ್ನು ಅವ್ರ ಕತೆ ಹೇಳಿದಾಗ ವಾಸ್ ವೆರಿ ಹ್ಯಾಪಿ. 10,000 ರೂಪಾಯಿ ಅಡ್ವಾನ್ಸ್ ಕೊಟ್ಬಿಟ್ರು ನನಗೆ. ನನ್ನ ಹಿಡಿಯೋರಿಲ್ಲ. ಶಂಕರ್ನಾಗ್ ಡೈರೆಕ್ಷನ್ ಕೊಡೋದು ಅಂದರೆ, ಅವನೇ ಡೈರೆಕ್ಟ್ರು. ಒಬ್ಬ ಡೈರೆಕ್ಟ್ರಾಗಿ ಇನ್ನೊಬ್ಬನಿಗೆ ಡೈರೆಕ್ಷನ್ ಮಾಡೋದಂದ್ರೆ ಇಟ್ಸ್ ಎ ವೆರಿ ಬಿಗ್ ಕ್ರೌನ್. ನಾನು ಹೆಮ್ಮೆಯಿಂದ ಏನು ಹೇಳ್ಕೊಂಡು ಖುಷಿ ಪಟ್ಟಿದ್ದೆ. ಆ ಟೈಮ್ ಕರೆಕ್ಟಾಗಿ ಗಿರೀಶ್ ಕಾರ್ನಾಡ್ ಅವ್ರು ಇನ್ನೊಂದು ಸಿನಿಮಾ ಮಾಡಬೇಕಾಗಿತ್ತು. ಅದು ಸಂಜ್ಞಾ ಬಾಳ್ಯಾನೆ, ಅದು ತುಂಬ ಪಾಪ್ಯುಲರ್. ಜೋಕುಮಾರಸ್ವಾಮಿ ಅದ್ರ ಶೂಟಿಂಗ್ ಅಂತ ಇವ್ರ ಫೋನ್ ಮಾಡಿದ್ರು, ಕೌಶಿಕ್ ಈ ಮಂತ್ ಆಗಲ್ಲ, ನಾನು ಜೋಕುಮಾರಸ್ವಾಮಿ ಶೂಟಿಂಗ್ ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ, ದೆನ್ ವಿ ವಿಲ್ ಡೂ ಅವರ್ ಫಿಲಮ್ ಅಂತ. ನಾನು ಸುಮ್ಮನೆ ಆಗ್ಬಿಟ್ಟೆ. ಎಲ್ಲಿ ಜೋಕುಮಾರಸ್ವಾಮಿ ಶೂಟಿಂಗ್ ಹೋದ್ರು, ಆಕ್ಸಿಡೆಂಟಲ್ಲಿ ಸತ್ತೇ ಹೋದರು. ನೋ ಶಂಕರ್ನಾಗ್. ಅವತ್ತು ರಾತ್ರಿ ನನಗಾಗಿರೋ ಆಘಾತ ಅಷ್ಟಿಷ್ಟಲ್ಲ. ನನಗೆ ಎಷ್ಟು ಹೆಮ್ಮೆಯಿಂದ ಊರಲ್ಲೆಲ್ಲ ಹೇಳ್ಕೊತಿದ್ದೆ, ಶಂಕರ್ನಾಗ್ ನನಗೆ ಪ್ರೊಡ್ಯೂಸರು, ಅವ್ರು ನನಗೆ ಕೊಟ್ಟಿದ್ದಾರೆ ಸಿನಿಮಾ. 10,000 ರೂಪಾಯಿ ಬೇರೆ ಅವ್ರ ಹೆಂಡತಿ ಎದುರುಗಡೆ ಕೊಟ್ಟಿರೋದು ಅವತ್ತು ಅವ್ರ ಕರ್ಸಿಯಲ್ಲಿ, ಅವರ ಫಾರಮ್ ಹೌಸಲ್ಲಿ. ನನಗೆ ಟೆನ್ಷನ್ ಶುರು ಆಗ್ಬಿಡ್ತು. ಆ ದುಡ್ಡು ಹೊಂದೋಕ್ಕಾಗ್ತಿಲ್ಲ ನನಗೆ, ಬಿಕಾಸ್ ಐ ಹ್ಯಾವ್ ಟು ಪಿರಿ. ಅವ್ರ ಹೆಂಡತಿ ನೋಡ್ಬಿಟ್ಟಿದ್ದಾರೆ 10,000 ಕೊಟ್ಟಿರೋದು. ನಾನು ಹಿಂಗೆ ಮಾಡೋದು 2 ತಿಂಗಳಾದ್ಮೇಲೆ ಕಷ್ಟಪಟ್ಟು 10,000 ಹೊಂದಿಸ್ಕೊಂಡು ಅವ್ರು ಸಂಕೇತ್ ಸ್ಟುಡಿಯೋಗೆ ಬಂದಿದ್ದಾಗ, ಮೇಡಮ್ ನಿಮ್ಮ ಯಜಮಾನ್ರು ನಂಗೆ 10,000 ಕೊಟ್ಟಿದ್ದು, ಸಿನಿಮಾ ಮಾಡೋಕ್ಕಾಗಿಲ್ಲ, ನನ್ನ ಹತ್ರನೂ ದುಡ್ಡಿರಲಿಲ್ಲ, ಕ್ಷಮಿಸಿ, 2 ತಿಂಗಳು ತಂದು ಕೊಡೋಕ್ಕಾಗಿಲ್ಲ ಅಂತ ದುಡ್ಡು ಕೊಡೋಕೆ ಹೋದ್ರೆ ಆಕೆ ಏನು ಹೇಳಬೇಕು? ಡೋಂಟ್ ಪೇ ಮೀ, ನನಗೂ ಈ ಸಂಬಂಧನೇ ಇಲ್ಲ, ಅದು ಶಂಕರಿಗೂ ನಿನಗೂ ಇದ್ದೇ ಆಗಿರೋದು, ನನಗೆ ಯಾಕಪ್ಪ ವಾಪಸ್ ಕೊಡ್ತೀಯಾ? ಐ ಆಮ್ ನಾಟ್ ಎಲಿಜಿಬಲ್ ಟು ಟೇಕ್ ದಟ್ ಮನಿ, ದಟ್ ಈಸ್ ಯುವರ್ಸ್ ಅಂದರು. ಅದು ಸಾಲ ಮಾಡಿ ತೊಗೊಂಡೋಗಿ ಕೊಡೋಕೆ ಹೊರಟಿದ್ದು, ಆ ಹಣಂಗೆ ಉಳ್ಕೋತು. ಹೀಗೆ ಸಂಬಂಧಗಳು, ಮನುಷ್ಯ ಸಂಬಂಧಗಳು ನೋಡಿ. ಒಂದು ಸಾವು, ಬಹುಶಃ ನನಗನ್ಸುತ್ತೆ ಅವತ್ತೇನಾದ್ರು ಶಂಕರ್ನಾಗ್ ಬದುಕಿದ್ದು, ನಾನು ಅವ್ರ ಸಿನಿಮಾ ಡೈರೆಕ್ಟ್ ಮಾಡಿದ್ದಿದ್ರೆ ನನ್ನ ಎಲಿವೇಷನ್ನೇ ಬೇರೆ ಥರ ಇರ್ತಿತ್ತು ಏನೋ. ಬಟ್ ಅದ್ರ ಬಗ್ಗೆ ನನಗೇನು ಇದಿಲ್ಲ, ಏನೋ ಅದಕ್ಕೆ ರಿಗ್ರೆಟ್ಸ್ ಇಲ್ಲ. ಪ್ರತಿಯೊಂದು ಪ್ಲ್ಯಾನ್ ಪ್ರಕಾರ ನಡೆಯುತ್ತೆ, ಎಲ್ಲ ಆಗುತ್ತೆ ಅಂತಾರಲ್ಲ, ನಾನು ಮಾಡೋಕ್ಕೇನು ಉಳಿದಿಲ್ಲ. ಒಂದು ಪಕ್ಷ ನಾನು ಅವ್ರ ಸಿನಿಮಾ ಡೈರೆಕ್ಟ್ ಮಾಡೋಕೆ ಹೋದ, ಅವ್ರ ಜೊತೆಲೆ ನಾನು ಕಾರಲ್ಲಿ ಹೋಗಿದ್ರೆ ಇವತ್ತು ಕೌಶಿಕೇ ಇಲ್ಲ. ಸೊ ಇದನ್ನೇ ನಾವು ಹೇಗೆಲ್ಲ ಪರ್ಮ್ಯೂಟೇಷನ್ ಕಾಂಬಿನೇಷನ್ ಇಟ್ಟು ಅಲ್ಲ, ಇದೊಂದೇ ಮಾತೆ ಪುಟ್ಟಣ್ಣ ಅವ್ರ ತನಕ ಕೆಲಸ ಸಿಗಕ್ಕೆ ಕಾರಣ. ನಾನು ಹೇಳಿದ್ನಲ್ಲ, ಅಸಿಸ್ಟೆಂಟಾಗಿ ಸೇರ್ಕೊಳಕ್ಕೆ ಹೋದಾಗ ತುಂಬ ಜನ ಬರೋರು, ಯಾರನ್ನ ಕೇರ್ ಮಾಡ್ತಿರಲ್ಲ ಅವರು ಅಂತ. ಒಂದು ದಿವಸ ಹೀಗೆ ಹೋದಾಗ, ಎಷ್ಟು ಸತಿ ಬರ್ತಾರೆ ಕಳಿಸೋ ಅವ್ರನ್ನ ಅಂತ ಪುಟ್ಟಣ್ಣ ನನ್ನನ್ನು ಸೇರಿಸಿ ಬೈದರು. ನಾನು ಹೊರಡೋ ಟೈಮಿಗೆ ಕರೆಕ್ಟಾಗಿ ಅವರು ಪದ್ಮಾ ವಸಂತಿನ ಕೂರಿಸ್ಕೊಂಡು ಡೈಲಾಗ್ ಹೊಡಿತಾ ಇದ್ರು. ಪದ್ಮಾ ವಸಂತಿ ವಾಸ್ ದ ಹೀರೋಯಿನ್ ಇನ್ ದಟ್ ಫಿಲಮ್. ಅವಳನ್ನ ಸುಮ್ಮನೆ ಇಂಪ್ರೆಸ್ ಮಾಡೋಕ್ಕೋ ಅಥವಾ ಅವಳಿಗೆ ತಿಳುವಳಿಕೆ ಹೇಳೋಕ್ಕೋ, ನೋಡಮ್ಮ ದೇವ್ರು ಕಾರ್ ಕೊಟ್ಟಿಲ್ಲ ಅಂತ ನೀನು ದೇವ್ರನ್ನ ಬೈಬೇಡ, ದೇವ್ರಿಗೆ ಭಯ ಇದೆ, ಎಲ್ಲಿ ನೀನು ಕಾರ್ ಕೊಟ್ಟರೆ ನೀನು ಆಕ್ಸಿಡೆಂಟ್ ಮಾಡ್ಕೊಂಡು ಸಾಯ್ತೀಯೋ ಅಂತ, ಅದಕ್ಕೆ ಅವ್ನು ಕಾರ್ ಕೊಟ್ಟಿಲ್ಲ, ಹಂಗೆ ಅನ್ಕೊಂಡು ನೆಮ್ಮದಿಯಾಗಿರ್ತೀಯ. ಇಲ್ಲದೆ ಇದ್ರೆ ನಿಂಗೆ ದೇವ್ರ ಮೇಲೂ ಸಿಟ್ಟಿರುತ್ತೆ, ಫೇಟ್ ಮೇಲೆ ಸಿಟ್ಟಿರುತ್ತೆ. ದಿಸ್ ಈಸ್ ದ ವೇ ಹೌ ಯು ಶುಡ್ ಎಂಜಾಯ್ ಯುವರ್ ಲೈಫ್ ಅಂತ ಹೇಳ್ಬಿಟ್ಟು, ಇದನ್ನು ವಿವೇಕಾನಂದನೇ ಯಾರೋ ಹೇಳಿದ್ರು ಅಂತ ಹೇಳ್ತಿದ್ರು. ನನಗೆ ತಲೆಯಲ್ಲಿ ಉಳಿದ್ಬಿಡ್ತದು. ನೆಕ್ಸ್ಟ್ ಡೇ ಬರುವಾಗ ನಾನು 100 ಜನ ಹತ್ರನೇ ಒಂದು ಪಾರ್ಟ್ ಕೇಳೋ ಬದಲು ನನಗೆ ಅವ ಕೊಬ್ಬರಿ ಕೆತ್ತೋದು ನನ್ನ ಹುಚ್ಚು. ಕೊಬ್ಬರಿನಲ್ಲಿ ಇವ್ರು ಹೇಳಿದ ಮಾತನ್ನು ಕೆತ್ಬಿಟ್ಟು, ಡೋಂಟ್ ಬ್ಲೇಮ್ ದಿ ಗಾಡ್ ಫಾರ್ ನಾಟ್ ಪ್ರೊವೈಡಿಂಗ್ ಎ ಕಾರ್, he might have worried that you may die with an accident, so just enjoy your life. ಹಾಕ್ಬಿಟ್ಟು ಪುಟ್ಟಣ್ಣ ಕಣಗಾಲ ಅಂತ ಕೆತ್ಬಿಟ್ಟು ಅದನ್ನು ತೊಗೊಂಡೋಗಿ ನೆಕ್ಸ್ಟ್ ಡೇ ಕೊಟ್ಟೆ. ಇವಾಗ ಸರ್ಪ್ರೈಸ್, ಇದೆಲ್ಲ ಬರುತ್ತೇನೋ ನಿಂಗೆ? ಹೌದು ಸರ್, ಇದು ನನ್ನ ಪಾಕೆಟ್ ಮನಿಗೆ ಮಾಡ್ತೀನಿ ಸರ್ ಇದನ್ನ ಅಂದೆ. ಇವನು ಬರ್ತಾನೆ ಮಾನಸೋಸರವರೆಗೆ ಕರ್ಕೊಂಡೋಗ್ರು ಸೊಂಡೂರಿಗೆ ಅಂದರು. ಅಂದರೆ ಆ ಮಾತಿದೆಯಲ್ಲ, ಪ್ರತಿಯೊಂದು ಯಾತಕ್ಕೆ ಜ್ಞಾಪಿಸ್ಕೊಂಡೆ ಅಂದರೆ, ಅಷ್ಟಿಲ್ಲದೆ ಸ್ಪಿರಿಚುಯಾಲಿಟಿನಲ್ಲ. ಯಾತಕ್ಕೆ ಇಂಡಿಯಾದಲ್ಲಿ ಮೊದಲಿಂದಾನು ಸ್ಪಿರಿಚುಯಾಲಿಟಿಗೆ ಅಷ್ಟು ಬೆಲೆ ಅಂದರೆ, ಸ್ಪಿರಿಚುವಲ್ ಥಾಟ್ ಆಲ್ವೇಸ್ ಮೇಕ್ಸ್ ಯು ಹ್ಯಾಪಿ. ಆ ಮೊಮೆಂಟಿಗೆ ನಿಮ್ಗೆ ಸ್ವಲ್ಪ ಕಷ್ಟ ಆಗ್ಬೋದು ಸ್ಪಿರಿಚುಯಾಲಿಟಿನಲ್ಲಿ, ಬಟ್ ಲಾಂಗ್ ರಿಲೀಫ್ ಅದು. ಇಟ್ಸ್ ಲೈಕ್ ಎ ಮೆಡಿಸನ್. ಆ ಕ್ಷಣಕ್ಕೆ ಕಹಿ ಇರುತ್ತೆ ಔಷಧಿ, ಬಟ್ ಅದರ ಲೇಟರ್ ಎಫೆಕ್ಟು ಸಖತ್ತಾಗಿರುತ್ತೆ. ಎಸ್, ಆ್ಯಂಡ್ ಸ್ಟಾರ್ಟಿಂಗಲ್ಲೇ ಹೇಳಿದ ಹಾಗೆ ನಿಮ್ಮ ಗ್ರಾಫ್ ತುಂಬ ಚೆನ್ನಾಗಿದೆ. ಮೊದಲ ಸಿನಿಮಾಗೆ ಹೀರೋಯಿನ್ನ ಬುಕ್ ಮಾಡೋದಕ್ಕೆ ಸೈಕಲಲ್ಲಿ ಹೋದ್ರಿ ಅಂತ ಹೇಳಿ, ಆ್ಯಂಡ್ ಅದಾದಮೇಲೆ ಸಾಕಷ್ಟು ಸಿನಿಮಾಗಳು, ಸಾಕಷ್ಟು ಡಾಕ್ಯುಮೆಂಟ್ರೀಸ್ಗಳನ್ನು ಮಾಡ್ತೀರಾ, ಇಂಪೋರ್ಟೆಡ್ ಕಾರ್ನ ಕೊಂಡ್ಕೋತೀರಾ, ನಿಮ್ಮದೇ ಅಂತ ಒಂದು ಜಾಗ ತೊಗೊಂಡು 2 ಸ್ಟುಡಿಯೋ ಮಾಡ್ತೀರಾ, ಪುಟ್ಟಣ್ಣ ಕಣಗಾಲ್ ಸ್ಟುಡಿಯೋ ಮಾಡ್ತೀರಾ ಮತ್ತು ಶಂಕರ್ನಾಗ್ ಸ್ಟುಡಿಯೋ ಮಾಡ್ತೀರಾ. ಸರ್, ನಿಮ್ಮ ಹೈಯೆಸ್ಟ್ ಪೇಮೆಂಟ್ ಇವಾಗಿನವರೆಗೂ ಅಥವಾ ಹೈಯೆಸ್ಟ್ ಬ್ಯಾಂಕ್ ಬ್ಯಾಲೆನ್ಸ್ ನೀವು ನೋಡಿರೋದೆಷ್ಟು ಆ್ಯಂಡ್ ಲೋಯೆಸ್ಟ್ ಎಷ್ಟು? ಇದು ಒಂದು ಹೇಳ್ಬಿಟ್ಲಾ, 10 ರೂಪಾಯಿಗೆ ಪರದಾಡಿದ್ದು ಉಂಟು, ಕೋಟಿ ರೂಪಾಯಿಗಳನ್ನು ಬ್ಯಾಂಕಲ್ಲಿ ಹಾಕಿದ್ದು ಉಂಟು. ನಂಗೆ ಇವತ್ತಿಗೂ ಅಷ್ಟೇ. ನಾ ಡಾಕ್ಟರ್ ರಾಜ್ಕುಮಾರ್ ಡಾಕ್ಯುಮೆಂಟ್ರಿ ಮಾಡಿದಾಗ ಫಿಲಮ್ಸ್ ಡಿವಿಷನ್ ಮುಂಬೈಯಿಂದ ಫಸ್ಟ್ ಟೈಮ್ 25 ಲಕ್ಷ ರೂಪಾಯಿನ ಚೆಕ್ ಬಂತು ಮನೆಗೆ. ನನಗೆ ನಂಬೋಕ್ಕಾಗ್ತಿಲ್ಲ. ನನ್ನ ವೈಫು, ಏನ್ರಿ ಇದು ನಿಮ್ಮ ಕತೆ, ನೀವು
ನೀವು ನನಗೆ ಭಯ ಇತ್ತು ಬಿಕಾಸ್ ಶಿ ವಾಸ್ ಎನ್ ಇಂಜಿನಿಯರ್, ಶಿ ವಾಸ್ ವರ್ಕಿಂಗ್ ಇನ್ ಬೆಲ್ ಆ್ಯಂಡ್ ಐ ಆಮ್ ಹ್ಯಾಪಿ ಟು ಸೇ ದಟ್ ಶಿ ವಾಸ್ ಕೊಲಾಬರೇಟೆಡ್ ವಿತ್ ಅಬ್ದುಲ್ ಕಲಾಂ ಫಾರ್ ಸೋ ಮೆನಿ ಇಂಡಿಯನ್ ಪ್ರಾಜೆಕ್ಟ್ಸ್. ಶಿ ವಾಸ್ ಹೈಲಿ ಕ್ವಾಲಿಫೈಡ್. ಅವಳು ತುಂಬ ಆಶ್ಚರ್ಯಪಟ್ಟಳು. ಪ್ರಾರಂಭದಲ್ಲಿ ಮುಂದೆ ನಂಗೆ ಅಯ್ಯೋ ಅನಿಸ್ತಿತ್ತು. ಅವಾಗ ಸ್ಟುಡಿಯೋ ಗಿಡಿ ಎಲ್ಲ ಮಾಡೋದಕ್ಕೆ ಅವಳು ಹೇಳಿದ್ನಲ್ಲ, ದುಡ್ಡಿಲ್ಲಿ ಸಿನಿಮಾ ಮಾಡಬೇಡಿ ಅಂತೆಲ್ಲ ಹೇಳಿದ್ಲು ಅಂತ. ಆ ಥರ ಆಗಿದ್ದ ದಿನಗಳದು. ಆ ವೀರಪ್ಪನ ಕಥೆ ಹೇಳಿದ್ನಲ್ಲ ಅದು. ಸೊ ನನಗೆ 25 ಲಕ್ಷ ಚೆಕ್ಕು, ಶಾಕ್ಡ್. ಹಾಗೆ ಯಾರೋ ಕೊಟ್ಟಿದ್ದು 10,000 ರೂಪಾಯಿ ಚೆಕ್ಕು ಬೌನ್ಸ್ ಆಗಿಬಿಡೋದು. ಏನು ನಂಗೆ ಅರ್ಥವಾಗ್ತಿದ್ದು, ಏನು ಎಲ್ಲಿಂದ ಎಲ್ಲಿಗೆ. ಆಮೇಲೆ ಯಾರಿಗೋ ಕೊಟ್ಟಿದ್ದು ದುಡ್ಡು ವಾಪಸ್ ಬರದೆ ಅವ್ರ ಜೊತೆ ಜಗಳ. ಲೈಫ್ ಈಸ್ ಫುಲ್ ಆಫ್ ಸರ್ಪ್ರೈಸಸ್. ಅದನ್ನು ನೀವು ಹೆಂಗೆ ತೊಗೋತೀರೋ ಅದು ನಮಗೆ ಬಿಟ್ಟಿದ್ದು. ಸೊ ಪ್ರಾಫಿಟ್ ಆದಾಗ ಟೈಮ್ ಚೆನ್ನಾಗಿದೆ, ಲಾಸ್ ಆದಾಗ ಟೈಮ್ ಚೆನ್ನಾಗಿಲ್ಲ. ಕರ್ಮ ಥಿಯರಿ ಸೂಪರ್. ನಾ ಮಾಡಿದ ಕರ್ಮ ಕಣ, ಅದಕ್ಕೆ ನನಗೆ ಯಾರಿಗೂ ದುಡ್ಡು ಕೊಡದೇ ಇದ್ರೆ ಹೋದ ಜನ್ಮಲ್ಲಿ ಏನೋ ಅವ್ರ ಹತ್ರ ದುಡ್ಡು ಇಸ್ಕೊಂಡಿದ್ದೆ ಅನ್ಸುತ್ತೆ, ಹಿಂಗೆ ಅನ್ಕೊಂಡ್ಬಿಡ್ಬೇಕು. ಬೇರೆ ದಾರಿ ಇಲ್ಲ. ಯಾರೋ ಕೊಟ್ಟರೆ ನಾನು ಅವ್ರಿಗೆ ಏನೋ ಒಳ್ಳೇದು ಮಾಡಿದ್ದೆ ಅನಿಸುತ್ತೆ, ಈಗ ಒಳ್ಳೇದು ಮಾಡಿದ್ದಾರೆ. ಈ ಥರ ಹೋಗ್ತಾ ಇದ್ದರೆ ಬ್ಯಾಲೆನ್ಸ್ಡಾಗಿ ಹೇಳೋಣ. ಸ್ಪಿರಿಚುಯಾಲಿಟಿ ಅಲ್ಟಿಮೇಟ್ಲಿ ಇಟ್ ಕೀಪ್ಸ್ ಯು ಮೋರ್ ಹ್ಯಾಪಿ. ನಿಜ ನಿಜ. ಬಟ್ ಏನೇ ಹೇಳಿ ಸರ್, ದುಡ್ಡು ಅನ್ನೋದು ಒಂದು ಸಂಬಂಧದಲ್ಲಿ ಬಂದಾಗ ಯೂಶಲಿ ಬ್ರೇಕ್ ಆಗುವಂಥ ಚಾನ್ಸಸ್ ಇರುತ್ತೆ. ತುಂಬ ಹುಷಾರಾಗಿ ಅದನ್ನ ಹ್ಯಾಂಡಲ್ ಮಾಡಬೇಕು. ಈ ಥರದ ಸಿಚುವೇಶನ್ ಫೇಸ್ ಮಾಡಿದ್ದೀರಾ? ಹೌದು, ನನಗೆ ತುಂಬ ಪಾಠ ಕಲಿಸಿದೆ ದುಡ್ಡು. ಆ್ಯಕ್ಚುಲಿ ಸಂಸ್ಕೃತದಲ್ಲಿ ಒಂದು ಗಾದೆ ಇದೆ, ಒಂದು ಮಾತು, ಸುಭಾಷಿತ ಅಂತ ಕರಿಬೋದು. ಪುಸ್ತಕಂ ವನಿತಾ ವಿತ್ತಂ ಪರಹಸ್ತಂ ಗತಂ ಗತಂ ಅಥವಾ ಪುನರಾಯಚಂ ಶೇಷಃ ಭ್ರಷ್ಟಃ ಖಂಡಶಃ ಅಂತ. ಅದರ ಅರ್ಥ ಹೇಳ್ಬಿಡ್ತೀನಿ. ಪುಸ್ತಕ ಅಂದರೆ ಬುಕ್, ವನಿತಾ ಅಂದರೆ ಹೆಣ್ಣು, ಪುಸ್ತಕಂ ವನಿತಾ ವಿತ್ತಂ, ವಿತ್ತಂ ಅಂದರೆ ದುಡ್ಡು, ವಿತ್ತ ಸಚಿವರು ಅಂತೀವಲ್ಲ. ಸೊ ಈ ಮೂರನ್ನು ಯಾರಿಗೂ ಕೊಡಬಾರ್ದಂತೆ ನಮ್ಮ ಸುಭಾಷಿತದಲ್ಲಿ ಹೇಳೋದು. ಸುಮ್ಮನೆ ಯಾರಿಗೂ ಕೊಡೋಕ್ಕೋಗ್ಬೇಡ. ಕೇಳ್ತಾರೆ, ಕೊಡಬೇಡ. ಕೊಟ್ಟರು ನಿಂಗೆ ವಾಪಸ್ ಬರಲ್ಲ. ವಾಪಸ್ ಬಂದರೂ ಯಾವ ರೂಪದಲ್ಲಿ ಬರುತ್ತೆ ಅಂದರೆ ಪುಸ್ತಕ. ನೀವು ಬಸ್ ಹತ್ತೀರಾ, ನಿಮ್ಮ ಹತ್ರ ಒಂದು ಚಂದಮಾಮ ಪುಸ್ತಕ ಇರುತ್ತೆ, ನೀವು ಪಕ್ಕದವ್ರು ಓದೋಕ್ಕೆ ಅಂತ ಕೊಡ್ತೀರಾ. ನೀವು ಮೈಸೂರಲ್ಲಿ ಇಳಿಯೋ ಅಷ್ಟೊತ್ತಿಗೆ ಆ ಚಂದಮಾಮದ ಫ್ರಂಟ್ ಪೇಜು ಇರಲ್ಲ, ಬ್ಯಾಕ್ ಪೇಜು ಇರಲ್ಲ. ಅಷ್ಟು ಜನ ಒಬ್ರ ಕೈಯಿಂದ ಒಬ್ರ ಕೈಗೆ ಹೋಗೋ ಅಷ್ಟೊತ್ತಿಗೆ ನಿಮ್ಮ ಪುಸ್ತಕ ಜೀರ್ಣ ಆಗಿ ಬರುತ್ತೆ. ನೆಕ್ಸ್ಟು ವಿನುತ ಅಂದರೆ ಹೆಣ್ಣು, ವನಿತಾ. ವನಿತಾ ಯಾವುದೋ ಸುಂದರವಾಗಿರೋ ಒಂದು 18 ವರ್ಷದ ಹುಡುಗಿನ ಪಕ್ಕದ ಮನೆಯವ್ರು ಬಿಟ್ಟು, ಸರ್ ಒಂದು ವರ್ಷ ಅಮೇರಿಕಾಗೆ ಹೋಗ್ತಿದ್ದೀವಿ, ಅವಳಿಗೆ ವೀಸಾ ಇಲ್ಲ, ನೀವು ನೋಡ್ಕೊಳ್ಳಿ ಅಂದ್ಬಿಟ್ರೆ ವಾಟ್ ಗ್ಯಾರಂಟಿ ಯು ಹ್ಯಾವ್ ದಟ್ ಶಿ ವಿಲ್ ಸೇಮ್ ವೇ ದೇ ವಿಲ್ ರಿಟರ್ನ್ ಬ್ಯಾಕ್. ಅದನ್ನು ಭ್ರಷ್ಟ ಅಂತ ಕರೀತಾರೆ ಅವರು, ಹಾಳು ಮಾಡಿಕೊಡ್ತಾರೆ. ಮೂರನೇದು ಹಣ, ವಿತ್ತ. ಅದನ್ನು ಖಂಡಶಃ ಅಂತ ಕರೀತಾರೆ. ಫಸ್ಟ್ ಆಫ್ ಆಲ್ ನೀವು ದುಡ್ಡು ಕೊಟ್ಟರೆ ವಾಪಸ್ ಅಷ್ಟು ಬರಲ್ಲ, ಬರೋದೇ ಇಲ್ಲ. ಬಂದರೂ ತುಂಡಾಗಿ ಬರುತ್ತೆ. ನೀವು ಯಾರಿಗಾರು ಒಂದು 10,000 ಕೊಟ್ಟು ನೋಡಿ, ಸರ್ ಈ ಸತಿ ಪೂರ್ತಿ ದುಡ್ಡಿಲ್ಲ, 1,000 ಇಟ್ಕೊಂಡಿರಿ, ಸರ್ ಈ ಸತಿ 2,000 ಇಟ್ಕೊಳ್ಳಿ, ಸರ್ ಇದೊಂದು ಈ ಸತಿ 3 ಇಟ್ಕೊಂಡಿರಿ, ನೆಕ್ಸ್ಟ್ ಮಂತ್ 2 ಕೊಡ್ತೀನಿ. ಹೀಗೆ ತುಂಡು ಮಾಡಿಕೊಡ್ತಾರೆ ಹೊರತು ನೀ 10 ಕೊಟ್ಟಿದ್ದೆ ತಗೊಳ್ಳೇ 10, ತುಂಬ ಕಡಿಮೆ ಎಕ್ಸೆಪ್ಷನ್ಸ್. ಸೊ ಎಷ್ಟು ಹಿಂದೆನೇ ನಮ್ಮ ಆರ್ಥಿಕ ಸ್ಥಿತಿನ, ನಮ್ಮ ಸೋಷಿಯಲ್ ಫ್ಯಾಬ್ರಿಕ್ನ ಎಷ್ಟು ಚೆನ್ನಾಗಿ ಪುಸ್ತಕಂ ವನಿತಾ ವಿತ್ತಂ ಪರಹಸ್ತಂ ಗತಂ ಗತಂ ಅಥವಾ ಪುನರಾಯಚಂ ಭ್ರಷ್ಟಃ ಶೇಷಃ ಖಂಡಶಃ ಅಂತ ಹೇಳ್ಬಿಟ್ಟಿದ್ದಾರೆ. ಇದು ನನ್ನ ಪರ್ಸನಲ್ ಲೈಫಲ್ಲಿ ಆಯಿತು. ತುಂಬ ದೊಡ್ಡ ದೊಡ್ಡ ಡೈರೆಕ್ಟರ್ಗಳು ಪಾಪ ಅವ್ರಗಳ ಹೆಸರು ಹೇಳಿದರೆ ಅದು ತಪ್ಪಾಗ್ಬೋದು, ಆದರೂ ನಡೆದಿರೋ ಘಟನೆ ಆದ್ದರಿಂದ. ಅದು ಸುನಿಲ್ ಕುಮಾರ್ ದೇಸಾಯಿ ಇರ್ಬೋದು, ಅಥವಾ ಇನ್ನೊಬ್ಬರು ಹುಲಿವಾಹನ ಗಂಗಾಧರಯ್ಯ ಅಂತಿರ್ಬೋದು, ಅಥವಾ ಕಾಳಿಸ್ವಾಮಿ ಅಂತಿರ್ಬೋದು. ಇವರೆಲ್ಲ ಎಮರ್ಜೆನ್ಸಿ ಅಂತ ಬಂದಾಗ ಹಣಕಾಸು ಕೊಟ್ಟವನು. ಇಂಟ್ರೆಸ್ಟ್ಗಲ್ಲ, ನನ್ನದು ದುಡ್ಡಿದೆ ಎಕ್ಸ್ಟ್ರಾ, ಇವತ್ತು ಕೊಟ್ಟಿದ್ರೆ ನಾಳೆ ನನಗೇನೋ ಸಮಸ್ಯೆ ಆದಾಗ ಇವರಿಂದ ನನಗೆ ಹೆಲ್ಪ್ ಆಗುತ್ತೆ ಅಂತ. ಬಟ್ ಎಲ್ಲೆಲ್ಲಿ ಹಣ ಕೊಟ್ಟನೋ ಅಲ್ಲೆಲ್ಲ ನೋವೇ ಬಂದಿದ್ದು, ನಿಷ್ಠುರಾನೇ ಬಂದಿದ್ದು, ಕಡೆಗೆ ಹೋಗಿ ಅವ್ರನ್ನ ಹೊಡೆದು ಬಡ್ದು ನಮ್ಮ ದುಡ್ಡನ್ನು ಕಿತ್ಕೊಂಡ್ಬರೋ ಪರಿಸ್ಥಿತಿ ಬಂದ್ಬಿಡ್ತು. ಸೊ ಅದಕ್ಕೆ ಕೆಲವ್ರು ಹೇಳ್ತಾರೆ, ದುಡ್ಡನ್ನು ಕೊಟ್ಟರೆ ಹಣ ಒಂದೇ ಕಳ್ಕೊಳ್ಳಲ್ಲ, ಸ್ನೇಹನೂ ಕಳ್ಕೊತೀಯಾ. ಇಲ್ಲ ಅಂತ ಕೇಳಿಸಿದ್ರೆ ಆ ಮೊಮೆಂಟಿಗೆ ಮಾತ್ರ ಒಂದು ನಿಷ್ಠುರ, ಮಗ ನಂಗೆ ದುಡ್ಡು ಕೊಡಲಿಲ್ಲ ಅಂತ ಅಷ್ಟೇ ಅಂತಾನೆ. ಕೊಟ್ಟ ಮೇಲೆ ನೀವು ವಾಪಸ್ ಕೇಳಿದ್ರೆ ಇಲ್ಲದೆ ಇರೋ 100 ಏನು ಮಹಾ ಕೊಟ್ಟಿರೋದಕ್ಕೆ ಹಂಗೆ ಶುರು ಆಗುತ್ತೆ ಮಾತು. ಆಮೇಲೆ ನಿಮ್ಮ ನಂಬರ್ ಬ್ಲಾಕ್ ಆಗುತ್ತೆ, ಗೊತ್ತಾಯ್ತಾ. ಆಮೇಲೆ ನೀವೇ ಅವ್ರಿಗೆ ದುಡ್ಡು ಕೊಡಬೇಕು ಅಂತ ಪ್ರಚಾರ ಶುರು ಆಗುತ್ತೆ. ಹೋಗಿ ಇದು ತುಂಬ ಅದರಿಂದ ಹಣದ ವಿಷಯದಲ್ಲಿ ನಮ್ಮ ಚಿತ್ರರಂಗದಲ್ಲಿರೋರು ತುಂಬ ಕಷ್ಟಪಟ್ಟು ದುಡ್ದಿರ್ತಾರೆ. ಎಲ್ಲ ಕಾಳು ಸೇರಿಸಿ ಪಾಪ ಇರುವೆ ಕೂಡ ಹಾಕ್ದಂಗೆ ಕೂಡ ಹಾಕಿರ್ತಾರೆ. ಯಾರೋ ಡಬಲ್ ಇಂಟ್ರೆಸ್ಟ್ ಕೊಟ್ಬಿಡ್ತಾರೆ ಅಂತಾನೋ, ಅಥವಾ ಏನೋ ತುಂಬ ಹೆಲ್ಪ್ ಆಗಿಬಿಡುತ್ತೆ ಅಂತಾನೋ, ದುಡ್ಡು ಕಾಸು ತುಂಬ ಸಹಾಯ ಮಾಡೋಕ್ಕೆ ಹೋದರೆ ದೇ ವಿಲ್ ಲ್ಯಾಂಡ್ ಅಪ್ ಇನ್ ಎ ಬಿಗ್ ಪ್ರಾಬ್ಲಮ್. ಹಾಗಾಗಿ ದುಡ್ದಿರೋ ಹಣನ ಪ್ರೊಟೆಕ್ಟ್ ಮಾಡೋದು ಕೂಡ ಒಂದು ಕಲೆ. ಹಾಗಾಗಿ ತುಂಬ ಓವರಾಗಿ ಎಮೋಷನ್ಸಲ್ಲಿ ಡೀಲ್ ಮಾಡಬಾರ್ದು. ಹಣಕ್ಕೂ ಮತ್ತು ಎಮೋಷನ್ಸ್ಗೂ ಸಂಬಂಧ ಇಲ್ಲ. ಇಟ್ ಈಸ್ ಪಕ್ಕಾ ಪ್ರೊಫೆಷನಲ್.